ದೇವರಲ್ಲಿ ಪ್ರಾರ್ಥನೆ ಮಾಡುವ ರೀತಿಯನ್ನು ನಾವು ಯೋಚನೆ ಮಾಡಿದರೆ ನಿಜವಾಗಿಯೂ ಅಳುನೇ ಬರಬೇಕು. ಅವರು ಹೇಳ್ತಾರೆ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ. ಭಕ್ತಿಯ ರೂಪ ಹೇಗಿರಬೇಕು ಅಂದರೆ ಹೀಗೆ ಅಂತ ಹೇಳ್ತಾರೆ. ದೇವರಲ್ಲಿ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ, ಗುರುಗಳಾಗಿ ನಿಮ್ಮಲ್ಲೂ ಕೂಡ ಭವತಿ ಚ ಭಗವನ್ ಊರ್ಜಿತಾಂ, ಉತ್ಕೃಷ್ಟವಾದ ಭಕ್ತಿ ಕೊಡಿ. ಯಾರ್ಯಾರದ್ದೋ ನಮಗೆ ಏನೋ ಅಪೇಕ್ಷೆ ಬಂತು ಅಂದ ತಕ್ಷಣ ಅವರ ಬೂಟ್ ನೆಕ್ಲಿಕ್ಕೂ ಹೋಗುವಂಥ ಸ್ಥಿತಿಯ ಭಕ್ತಿ ಇರುತ್ತಲ್ವ, ಅದು ಕೊಡಬೇಡ ನನಗೆ. ಊರ್ಜಿತಾಂ, ಬಹಳ ಎತ್ತರದ ಭಕ್ತಿಯಾಗಿರಲಿ ಅದು. ನಿರ್ನಿಮಿತ್ತಾಂ, ಯಾವುದೋ ನಿಮಿತ್ತಕ್ಕೋಸ್ಕರ ಆಗ ಆ ಸಂದರ್ಭಕ್ಕೆ ಮಾತ್ರ ದೇವರ ನೆನಪಾಗುವುದು ಅಲ್ಲ, ಯಾವುದೋ ಒಂದು ನಿಮಿತ್ತದಿಂದ ಅಲ್ಲ. ನಿರ್ವ್ಯಾಜಂ, ಅದು ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಘಟನೆ ಬಂದು ಯಾರೋ ಒಬ್ಬರು ಹೇಳಿದಾಗ ಅದೇ ದೊಡ್ಡದು ಅಂತ ಅನಿಸಿ ಆವಾಗೆಲ್ಲ ಭಕ್ತಿ ಇರುತ್ತೆ. ಅವ್ರು ಹೊರಟೋದ್ರು ಅಂದರೆ ಅವ್ರ ಜೊತೆಗೆ ಹೋಗ್ಬಿಡುತ್ತೆ. ಹಾಗಲ್ಲ. ನಿರ್ವ್ಯಾಜಾಂ ನಿಶ್ಚಲಾಂ, ಅದು ಮತ್ತೆ ಅಲುಗಾಡಬಾರ್ದು. ನಾನು ಮಾಡ್ತಾ ಇರೋ ಭಕ್ತಿ ಸರಿನೋ ತಪ್ಪು, ಇವರು ಹೇಳುವಾಗ ಅದು ಸರಿ ಅನಿಸುತ್ತೆ, ಇವರು ಹೇಳುವಾಗ ಇದು ಸರಿ ಅನಿಸುತ್ತೆ. ನಿಜವಾದ ಶಕ್ತಿ ಯಾವುದು, ಭಕ್ತಿ ಮಾಡಬೇಕಾದ ವ್ಯಕ್ತಿ ಯಾರು ಅನ್ನುವ ನಿಶ್ಚಲವಾದ ಭಕ್ತಿ ಕೊಡು. ನಿಶ್ಚಲಾಂ ಸದ್ಗುಣಗಣ ಬೃಹತೀಂ, ಇದು ಭಕ್ತಿಗೆ ಬೇಕಾದ ಅತ್ಯಂತ ದೊಡ್ಡ ಲಕ್ಷಣ. ಸತ್ ಗುಣ ಗಣ ಬೃಹತೀಂ, ಭಗವಂತ ನಿರ್ದೋಷ, ಭಗವಂತನಲ್ಲಿ ಯಾವತ್ತೂ ಯಾವ ದೋಷವೂ ಅಂಟುವುದಿಲ್ಲ ಅನ್ನುವ ಗುಣಗಳ ದೊಡ್ಡ ಮೊತ್ತ ಅವನು ಅನ್ನುವ ಎಚ್ಚರದಿಂದ ಕೂಡಿದ ಭಕ್ತಿ ಏನಿರುತ್ತೆ, ಇದು ಯಾವತ್ತೂ ಒಂದು ದಿವಸ ಹರ್ಟಾಗಲ್ಲ. ಯಾವಾಗ ಹರ್ಟಾಗುತ್ತೆ ಅಂದರೆ ನಾವು ಅಂದುಕೊಂಡದ್ದು ಯಾವತ್ತೋ ಒಂದು ದಿವಸ ಆಗದೆ ಅದು ನಡೀಲಿಲ್ಲ ಅಂದಾಗ ಇದು ಭಕ್ತಿ ಮಾಡಿದ್ದು ಇಷ್ಟು ದಿವಸ ವ್ಯರ್ಥ ಆಗೋಯ್ತು, ದೇವರು ನಮಗೇನು ಕೊಡುವವನಲ್ಲ. ನಮಗೆ ದೇವರು ಕೊಡಬೇಕಾದ್ದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ ಅನ್ನುವ ನಂಬಿಕೆ ಇದ್ದಾಗ ಆ ಭಕ್ತಿ ನಾಶ ಆಗಲ್ಲ. ಅದಕ್ಕೆ ಭಕ್ತಿರವ್ ಅನಪಾಯಿನಿ ಅಂತ ಹೇಳ್ತಾರೆ. ಅನಪಾಯಿನಿ ಭಕ್ತಿ ಅಂದರೆ ಕಷ್ಟ ಕೊಟ್ಟಾಗಲೂ ದೇವರ ಬಗ್ಗೆ ಮತ್ತಷ್ಟು, ಈಗ ಮಗು ತಾಯಿ ಹೊಡೆದ್ರೆ ಮತ್ತೆ ಅದು ಅಮ್ಮನನ್ನೇ ಮತ್ತಷ್ಟು ಬಿಗಿದಪ್ಪಿಕೊಳ್ಳುತ್ತೆ. ವಿಷಯಾನ್ ಅಭಿಸಂಧಾಯ ಯಶ ಐಶ್ವರ್ಯಮೇವ ಅರ್ಚಾದೌ ಅರ್ಚಯೇದ್ ಯೋ ಮಾಂ ಪೃಥಗ್ಭಾವ ಸ ರಾಜಸಃ. ವಿಷಯಾನ್ ಅಭಿಸಂಧಾಯ, ವಿಷಯ ಅಂದರೆ ಪದಾರ್ಥಗಳು, ಲೋಕದ ಯಾವುದೋ ಒಂದು ಬಯಕೆ, ನನಗೆ ಇಂಥದ್ದು ಸಿಗಬೇಕು, ಈಗ ಹರಕೆ ಹೊರುವುದು ಅಂತ ಹೇಳ್ತಾರಲ್ವ, ಆ ಥರದ ಯಾವುದೋ ಒಂದು ಫಲದ ಉದ್ದೇಶದಿಂದಲೇ ದೇವರನ್ನು ಪ್ರೀತಿಸುತ್ತಾ ಯಶಃ ಐಶ್ವರ್ಯಮೇವಚ, ನನಗೆ ಕೀರ್ತಿ ಬರಬೇಕು, ತುಂಬ ಸಂಪತ್ತನ್ನು ಗಳಿಸಬೇಕು, ಅದಕ್ಕೋಸ್ಕರ ದೇವರು ಬೇಕು. ನನಗೆ ಸಂಪತ್ತು ಕೊರತೆ ಆಗ್ತಾ ಇದೆ ಅಂದರೆ ಆ ದೇವರನ್ನು ನಾಳೆ ಇಲ್ಲ ಅಂತ ನಾನು ಹೇಳುವ ಸ್ಥಿತಿಗೆ ಬಂದು ನಿಲ್ತೇನೆ ಅಂದರೆ ಅದು ಶುದ್ಧ ಭಕ್ತಿ ಅಲ್ಲ, ಅದು ರಾಜಸ ಭಕ್ತಿ. ಅದರ ಜೊತೆಗೆ ಇನ್ನೂ ಒಂದು ಅಪಾಯ, ಅರ್ಚಾದವು ಅರ್ಚಯೇದ್ ಯೋ ಮಾಂ. ಅರ್ಚ ಅಂದರೆ ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡವನು ಅವನು ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಶುದ್ಧ ಭಕ್ತ ಅಲ್ಲ. ತಪ್ಪಲ್ಲ, ಅದು ಒಂದು ಅರ್ಥದಲ್ಲಿ ಭಕ್ತಿಯೇ. ಆದರೆ ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅದೇ ದೇವರು ಅಂತ ಭಾವಿಸಿದವನನ್ನು ಇನ್ನೊಂದು ದಿವಸ ಯಾರೋ ಒಬ್ಬ ಅಯ್ಯೋ ಅದರ ಮೇಲೆ ಜಿರಳೆ ಓಡಾಡ್ತಾ ಇದೆ, ಅವನ ಮೇಲೆ ಓಡಾಡುವ ಜಿರಳೆಯನ್ನೇ ಅವನಿಗೆ ಪರಿಹರಿಸ್ಲಿಕ್ಕೊಳ್ಳಿ ಬರಲ್ಲ, ನೀನು ಅವನನ್ನೇನು ದೇವರು ಅಂತ ನಂಬುದು ಅಂತ ಯಾರಾದರೂ ತಲೆ ಕೆಡಿಸಿದರೆ ಅವನಿಗೆ ಹೌದಲ್ವಾ ಅಂತ ಅನ್ನಿಸ್ಬೋದು. ನಾಳೆ ನಮಗೆ ಯಾವತ್ತೂ ಹೇಳಲಿಲ್ಲ ಪ್ರತಿಮೆಯೇ ದೇವರು ಅಂತ, ಪ್ರತಿಮೆಯಲ್ಲಿ ದೇವರು ಅಂತ ಹೇಳಿದ್ದು. ಹೀಗೆ ಪ್ರತಿಮೆಯೇ ದೇವರು ಅಂತ ಯಾರು ಪೂಜಿಸುತ್ತಾನೋ ಅವನು ರಾಜಸ ಭಕ್ತ, ಪೂರ್ಣ ಪ್ರಮಾಣದ ಭಕ್ತ ಅಲ್ಲ. ನಾಳೆ ತಿದ್ದಿಕೊಳ್ಬಹುದು, ಹೇಳಲಿಕ್ಕೆ ಬರಲ್ಲ. ಯಾವುದೇ ಭಕ್ತಿಯೂ ಕೂಡ ನಿಧಾನಕ್ಕದು ಪಕ್ವವಾಗಲಿಕ್ಕೆ ಮುಂಚೆ ಕೆಲವೊಮ್ಮೆ ಹೀಗೆ ಇರುತ್ತೆ, ಗೊತ್ತಿಲ್ಲದೆ ಆ ತಪ್ಪು ನಡೀತಾ ಇರುತ್ತೆ. ಆದರೆ ಒಬ್ಬರು ಗುರುಗಳು ಸಿಕ್ಕು ಅದು ಸರಿ ಹೋಗಲಿಕ್ಕೆ ಶುರುವಾದಾಗ ನಿಧಾನಕ್ಕೆ ಅವನ ಭಕ್ತಿಯ ರೂಪ ಬದಲಾಗ್ತಾ ಬರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿರುವ ಶಾಲಗ್ರಾಮ ದೇವರ ಪ್ರತೀಕ ಹೊರತು ಶಾಲಗ್ರಾಮವೇ ದೇವರಲ್ಲ. ಉಪದೇಶ ಮಾಡುವಾಗ ಕೊನೆಯಲ್ಲಿ ಹೇಳಿದ್ದು, ನಾನು ಹೇಳಬೇಕಾದ್ದನ್ನು ಹೇಳಿದೇನಪ್ಪ, ನಿನ್ನ ಮನಸ್ಸಿಗೆ ಏನು ತೋಚೋತೋ ಅದನ್ನು ಮಾಡು ಅಂತ. ಅದರ ಅರ್ಥ ಏನು? ಜ್ಞಾನ ಕೊಡುವುದಷ್ಟೇ ಶಾಸ್ತ್ರದ ಉದ್ದೇಶ ಹೊರತು ನಮ್ಮನ್ನು ಫೆನೆಟಿಕ್ ಆಗು ಅಂತ ಯಾವತ್ತೂ ಹೇಳಿಲ್ಲ. ನಾವು ಏನನ್ನು ಚಿಂತಿಸಬೇಕು ಅಂತಿದ್ದೇವೋ ಅದು ನಮ್ಮ ಹಕ್ಕಿಗೆ ಬಿಟ್ಟದ್ದು. ನಾವದನ್ನು ಸರಿಯಾಗಿ ತಿಳ್ಕೊಳ್ಳುವ ಗುರುಗಳನ್ನು ಹಿಡ್ಕೊಂಡ್ರೆ, ಅದಕ್ಕೆ ಅವರು ಹೇಳಿದ್ದು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ಗುರುಗಳಿಲ್ಲದೆ ನಾವು ದೇವರ ಹತ್ರ ಭಕ್ತಿ ಮಾಡಲಿಕ್ಕೂ ಆಗುವುದಿಲ್ಲ. ಅದರಲ್ಲೂ ಒಬ್ಬ ಉತ್ತರ ಭಾರತದ ಸಂತರು ದೇವರು ಮತ್ತು ಒಬ್ಬ ಗುರು ಇಬ್ಬರು ಒಟ್ಟಾದರೆ ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀರಿ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ಮೊದಲು ಗುರುಗಳಿಗೆ ಮಾಡ್ತೇನೆ ಅಂತ. ಯಾಕೆ ಅಂದರೆ ಇವನು ದೇವರು ಹೌದೋ ಅಲ್ಲೋ ಅಂತ ಹೇಳೋರು ಅವ್ರು ಹೇಳಿದ ಮೇಲೆ ಇದು ದೃಢ ಆಗುತ್ತೆ. ನಾನು ಅಕಸ್ಮಾತ್ ದೇವರು ಅಂತ ಇನ್ಯಾರೋ ವೇಷ ಹಾಕೊಂಡು ಬಂದವ್ರು ನಮಸ್ಕಾರ ಮಾಡಿದರೆ, ಗುರುಗಳ ಕೈ ತಪ್ಪಿ ಹೋದರೆ ಮತ್ತೆ ದೇವರು ಯಾವತ್ತೂ ಗೊತ್ತಾಗಲ್ಲ ನನಗೆ. ಹಾಗಾಗಿ ಎರಡರಲ್ಲಿ ಮೊದಲು ನಾನು ಕಾಲು ಹಿಡಬೇಕಾದದ್ದು ಯಾವುದು ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
ಭಕ್ತಿ ಬೇಕು, ವಿರಕ್ತಿ ಬೇಕು. ನಮಗೆ ಭಕ್ತಿ ಬೇಕು ಅಂತಾದರೆ ನಾವು ಗುರುಗಳನ್ನೇ ಹಿಡ್ಕೊಳ್ಬೇಕು. ಗುರುಗಳನ್ನು ಹಿಡ್ಕೊಂಡ್ರೆ ದೇವರ ದಾರಿಯನ್ನು ತೋರಿಸ್ತಾರೆ. ಆದರೆ ನರಸಿಂಹನ ರೂಪ ನಮ್ಮ ಒಳಗಿನ, ಯಾಕೆಂದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂದರೆ ಯಾರು? ಚಿನ್ನದ ಮೇಲೆ ಕಣ್ಣಿಟ್ಟವ, ಚಿನ್ನಗಣ್ಣ ಹಿರಣ್ಯಾಕ್ಷ ಅಂದರೆ. ಚಿನ್ನವನ್ನು ಅಥವಾ ಸಂಪತ್ತನ್ನು ಹಾಸಿಗೆ ಅಡಿಯಲ್ಲಿ ಬಚ್ಚಿಟ್ಟವನು ಚಿನ್ನಗನ್ನ, ಅವನೇ ಹಿರಣ್ಯಕಶಿಪು. ಕಶಿಪು ಅಂದರೆ ಹಾಸಿಗೆ ತಲೆದಿಂಬು ಅಂತ ಅರ್ಥ. ತಲೆಗಿಂಬಿನ ಅಡಿಯಲ್ಲಿ ಸಂಪತ್ತನ್ನು ದೋಚಿದ್ದನ್ನು ಬಚ್ಚಿಟ್ಟವ ಅಂತ ಅರ್ಥ. ಹಾಗೆ ಬಚ್ಚಿಡುವ ಯಾವುದೋ ಒಂದು ನಮ್ಮದಲ್ಲದ ಸಂಪತ್ತನ್ನು ನಾವು ಅನ್ಯಾಯದ ರೂಪದಲ್ಲಿ ಒಳಗೆ ತುಂಬಿಕೊಂಡಿದ್ದೇವೆ ಅಂದರೆ ನಮಗೆ ನರಸಿಂಹನನ್ನು ಕಂಡ್ರೆ ಭಯ ಆಗಬೇಕು. ಆದರೆ ಭಗವಂತನಲ್ಲಿ ಭಕ್ತಿ ಮಾಡುವಂತಹ ಪ್ರಹ್ಲಾದನಿಗೆ ಇದು ಯಾವುದು ಕಾಣಲಿಲ್ಲ. ಅವನ ಅತ್ಯಂತ ಚಿನ್ಮಯವಾದ ರೂಪ ಕಂಡು ಕಣ್ಣೆದುರುಗಡೆ ಬಂದು ನಿಂತ ರೂಪವನ್ನು ಆನಂದದಿಂದ ಆ ದೃಷ್ಟಿಯಿಂದಲೇ ಕುಡಿದು ಬಿಡ್ತಾನೆ ಅನ್ನುವ ಹಾಗೆ ನೋಡ್ತಾ 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 ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರು ಮಾತು ಮುಗಿದ ಮೇಲೆ ಹೇಳ್ತಾರೆ, ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ಯಪ್ಪ, ಖುಷಿ ಆಯಿತು, ಏನಾದರೂ ಬೇಕು ಅಂದರೆ ಕೇಳು. ನೋಡಿ ಪ್ರಹ್ಲಾದನಿಗೆ ಎಂಥ ಕೋಪ ಬರುತ್ತೆ ಅಂದರೆ, ದೇವರೇ ನಿನ್ನ ಹತ್ರ ನಾನು ಇಷ್ಟು ಹೊತ್ತು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿದ್ದು ನಿನ್ನ ಹತ್ರ ಏನೋ ಕೇಳಬೇಕು ಅಂತಲ್ಲ, ನನ್ನನ್ನೇನು ವ್ಯಾಪಾರ ಅಂದ್ಕೊಂಡಿದ್ಯಾ? ಸವೈ ವಣಿಕ್, ಯಾರು ಏನಾದರೂ ಬೇಕು ಅಂತನ್ನುವಾಗ ಮಾತ್ರ ದೇವರ ನೆನಪಾಗಿ ಬಂದು ಪ್ರಾರ್ಥನೆ ಮಾಡಿ, ಸುಖ ಇದ್ದಾಗ ಏನೂ ದೇವರ ನೆನಪೇ ಆಗದೆ ಎಲ್ಲ ನನ್ನಿಂದ ಆಯಿತು ಅಂತ ಅಂದುಕೊಳ್ಳುವಂತಹ ಮೂರ್ಖ ನಾನಲ್ಲ. ಆ ಮಾತು ವಾಪಸ್ ತಗೋ. ಹಾಗೂ ಕೇಳಲೇಬೇಕು ಅಂತ ನೀನು ಕೇಳಿದರೆ ಒಂದು ಮಾತು ಕೇಳ್ತೇನೆ, ಯಾವ ಸಂದರ್ಭದಲ್ಲೂ ನಿನ್ನ ಹತ್ರ ಕೇಳುವ ಬುದ್ಧಿ ಬರದೇ ಇರಲಿ ಇಂದ. ಎಂಥ ಪ್ರಾರ್ಥನೆ ನೋಡಿ, ಇದು ಭಕ್ತಿಯ ಪರಾಕಾಷ್ಠೆ. ನಿಜವಾಗಿ ದೇವರ ಹತ್ರ ನಾವು ಕೇಳಿಕೊಳ್ಬೇಕಾದದ್ದು ಅದೇ. ಅಹೈತುಕಿ, ಯಾವುದೇ ಉದ್ದೇಶವಿಲ್ಲದೆ ದೇವರನ್ನು ಪ್ರೀತಿಸುವುದು ಯಾವಾಗ ಸಾಧ್ಯವಾಗುತ್ತೋ ಆವಾಗ ನಮ್ಮ ಭಕ್ತಿ ಶುದ್ಧ ಆಗುತ್ತೆ. ಏನೇ ಹಾಗೆ ಅಂತ ಹೇಳಿ ಏನಾದರೂ ಬೇಕಾದರೆ ದೇವರನ್ನು ಕೇಳುವುದು ತಪ್ಪಲ್ಲ. ದಾಸರೇ ನಮಗೆ ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾರೆ, ಬೇಡಿದರೆ ಎನ್ನೊಡೆಯನ್ನು ಬೇಡುವೆ, ನನಗೇನೇ ಬೇಕು ಅಂದರೆ ಅವನನ್ನು ಕೇಳ್ತೇನೆ ಅಂತ. ಆಮೇಲೆ ಅಷ್ಟಕ್ಕೆ ಮಾತ್ರ ಬೇಡಬಾರ್ದು, ಏನು ಬೇಡಲಿಕ್ಕಿಲ್ಲ ಅಂದರೂ ದೇವರನ್ನು ಬೇಡ್ತಾ ಇರಬೇಕು. ಏನು ಅಂತ, ನನಗೆ ಒಳ್ಳೆಯ ಜ್ಞಾನ ಬರಲಿ, ಒಳ್ಳೆಯ ವಿದ್ಯೆ ಸಿಗಲಿ, ಒಳ್ಳೆಯ ಗುರುಗಳು ಸಿಗಲಿ. ಆದರೆ ಮುಂದೆ ತನ್ನಿಂದ ತಾನೇ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಕೂಡ ಅದು ಒಂದೇ ಚಾತುರ್ಮಾಸಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದೊಂದು ಸರ್ತಿ ಒಂದೊಂದನ್ನು ನಿಧಾನಕ್ಕೆ ಹಂತ ಹಂತವಾಗಿ ಬಿಡ್ತಾ ಬರಬೇಕು ಅಂತ ಅದಕ್ಕೆ ಹೇಳುದು. ಒಂದೇ ಸರ್ತಿ ಪೂರ್ತಿ ಬಿಟ್ಟು ನಾವು ವಾಯುಭಕ್ಷರಾಗಿಯೋ ಅಭಕ್ಷರಾಗಿಯೋ ಪತ್ರಭಕ್ಷರಾಗಿಯೋ ಇನ್ನು ಅದೂ ಇಲ್ಲದೆ ಏನೂ ಇಲ್ಲದೆ ನಿರಾಹಾರರಾಗಿಯೋ ಬದುಕುವುದು ಅನ್ನುವ ವ್ರತವನ್ನು ಒಂದೇ ಸರ್ತಿಗೆ ಹೇಳುವುದಿಲ್ಲ. ಈ ಋಷಿಗಳು ಕೂಡ ಈ ವ್ರತವನ್ನು ಆಚರಿಸುವಾಗ ನಾವು ಧ್ರುವನ ಕಥೆಯಲ್ಲಿ ಎಲ್ಲ ಸಾಧಕರ ಕಥೆಯಲ್ಲೂ ಕೇಳುವಾಗಲೂ 3 ಹೊತ್ತಿದ್ದದ್ದು 2 ಹೊತ್ತಾಯಿತು, 2 ಹೊತ್ತಿದ್ದದರಲ್ಲಿ ಒಂದೊಂದು ಹೊತ್ತು ಕಮ್ಮಿ ಆಯಿತು, ಒಂದೊಂದು ಹೊತ್ತಲ್ಲಿಯೂ ಮತ್ತು ಆಹಾರದ ಬೇಯಿಸಿದ್ದು ಹೋಗಿ ಬೇಯಿಸದ್ದು ಬಂತು, ಬೇಯಿಸದ್ರಲ್ಲೂ ಗಟ್ಟಿ ಹೋಗಿ ನೀರು ಬಂತು, ನೀರಲ್ಲೂ ಹೋಗಿ ಏನು ಸೇರಿಸದ್ದು ಬಂತು, ಸೇರಿಸಿದ್ರಲ್ಲೂ ಮತ್ತೆ ತಿಳಿಯಾದ ಬರೀ ನೀರು ಉಳಿಯಿತು, ಆಮೇಲೂ ಅದನ್ನೂ ಬಿಟ್ಟು ಗಾಳಿಗೆ ಬಂದು ಅಂತ ಈ ರೀತಿ ಒಂದು ಹಂತ ಹಂತವಾದ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಅಂದರೆ ಅದು ನಾವು ದೇಹಕ್ಕೆ ಮಾಡುವಂತಹ ಒಂದು ಅಭ್ಯಾಸ. ಈ ಅಭ್ಯಾಸದಲ್ಲಿ ಈ 4 ತಿಂಗಳುಗಳನ್ನು ಭಗವಂತ ನಮಗೋಸ್ಕರ ಯೋಚಿಸ್ತಾ, ನಮ್ಮ ಏಳಿಗೆಯನ್ನೇ ಬಯಸ್ತಾ, ಅಂತರಂಗದಲ್ಲಿ ಅವಿಜ್ಞಾತನಾಮ ಸಖ ಅನ್ನುವ ಹೆಸರಿನಿಂದ ಇದ್ದು ಹಬ್ಬಕ್ಕೆ ಬೇಕಾದ ಒಂದು ಮುನ್ನುಡಿಯನ್ನು ಹಾಕುವ ಹಾಗೆ. ಇನ್ನು ಶುರುವಾಗುವಂಥದ್ದು ಒಂದು ಆಟಿಗೆ ಮುಗಿಯಿತು ಅಂತಂದರೆ ಮತ್ತೆ ಎಲ್ಲ ಸಮೃದ್ಧವಾದಂತಹ ಬದುಕನ್ನೇ ನಡೆಸಲಿಕ್ಕಾಗುವಂಥದ್ದು. ಹಾಗೊಂದು ಭಗವಂತ ಕೊಟ್ಟ ಮಳೆ, ಇಳೆಯಲ್ಲಿ ಬೆಳೆದ ಬೆಳೆ, ಇದರ ಜೊತೆಗೆ ಭಗವಂತನ ನೆನಪು, ಅಂದರೆ ಇದೆಲ್ಲ ಸಮೃದ್ಧ ಅಂತ. ದೇವರನ್ನು ನೆನೆಯುವ ಆ ಹೊತ್ತಿನಲ್ಲಿ ಎಲ್ಲವೂ ಸಮೃದ್ಧ ಅಂತ. ಈ ಸಮೃದ್ಧಿಯ ಬದುಕು ನಮ್ಮ ಬದುಕಿನುದ್ದಕ್ಕೂ ನಿರಂತರ ಆ ಕೃಷ್ಣ ಮುಖ್ಯ ಪ್ರಾಣ. ಸಾಂಸ್ಕೃತಿಕವಾದ ಹಿನ್ನೆಲೆ ಏನು ಅಂತ ಮರೆತು ಬಿಟ್ಟಿದ್ದೇವೆ. ಈ ಎಲ್ಲ ಹಿನ್ನೆಲೆಗಳನ್ನು ನಾವು ತಿಳ್ಕೊಂಡ್ರೆ ಮಾತ್ರ, ಅಂದರೆ ಈಗ ಮಕ್ಕಳಿಗೆ ಪ್ರಶ್ನೆ ಬರುತ್ತೆ ಎಷ್ಟೋ ಸರ್ತಿ, ನಾವು ದೊಡ್ಡವರಾಗಿ ಪ್ರಶ್ನೆ ಮಾಡಬಾರ್ದು, ಉತ್ತರ ಕೇಳಿಕೆ ಅಲ್ಲ ಹೋಗಬಾರ್ದು, ನೀವೇನಿದೆಯೋ ಅದನ್ನು ಹೇಳಿದ್ದು ದೊಡ್ಡವರು ಹೇಳಿದ್ದನ್ನು ಮಾಡಬೇಕು ಅಂತ. ಈ ಥರ ಒಂದು ಸರ್ತಿ ಹೇಳಿದರೆ ನಾಳೆಯಿಂದ ಪ್ರಶ್ನೆನೂ ಕೇಳುವುದಿಲ್ಲ, ನಾಳೆದಿಂದ ನಂಬುವುದೂ ಇಲ್ಲ, ನಾವು ಮಾಡೋದೆಲ್ಲ ಗೊಡ್ಡು ಅಂತ ಅನ್ಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಾವು ಭಾಷೆಯನ್ನು ಚೆನ್ನಾಗಿ ಕಲಿಸ್ತೇವೆ ಆವಾಗ ಮಾತ್ರ ಅಕಸ್ಮಾತ್ ಅವರು ಪ್ರಶ್ನೆ ಮಾಡಿ ನಮ್ಮಿಂದ ಉತ್ತರ ಸಿಗದೇ ಇದ್ರೂ ಅವರೇ ಉತ್ತರ ಕಂಡುಕೊಳ್ಳುವ ದಾರಿಗಾದರೂ ಹೋಗ್ತಾರೆ. ಎಷ್ಟೋ ಜನ ಹೇಳಿದ್ದಿದೆ, ನಮ್ಮನ್ನು ಆಗ ಹೊಟ್ಟೆ ಹೊರೆಯುವ ವಿದ್ಯೆ ಅಂತ ಕಲಿಸ್ಬಿಟ್ರು, ಈಗ ಅನುಭವಕ್ಕೆ ಬರ್ತಾ ಇದೆ, ಹೇಳಬೇಕು ಅಂತ ಅನಿಸಿದ್ರು ನಾಲಿಗೆ ತಿರುಗುವುದಿಲ್ಲ, ಕಲಿಬೇಕು ಅಂತ ಅನಿಸ್ಲಿಕ್ಕೆ ಶುರುವಾದರೆ ಈಗ ಕಲೀಲಿಕ್ಕೆ ಅವಕಾಶಗಳೇ ಕಮ್ಮಿ ಆಗತ್ತೆ ಅಂತ ಒದ್ದಾಡ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ಅಂತಹ ನೋವು ಕೊಡುವಂತಹ ಪರಿಸ್ಥಿತಿ ನಮ್ಮಿಂದ ಉಂಟಾಗಬಾರ್ದು. ಶಿಕ್ಷಣದ ನಿಜವಾದ ಮಹತ್ವ ನಮಗೆ ಅರ್ಥ ಆಗಬೇಕು. ಸಂಸ್ಕೃತವನ್ನು ನಿಜವಾಗಿ ಕಲಿಸಿದರೆ ಎಲ್ಲ ರೀತಿಯಿಂದಲೂ ಅವರ ಲೌಕಿಕ ಬದುಕೂ ಚೆನ್ನಾಗಿರುತ್ತೆ, ಆಧ್ಯಾತ್ಮಿಕವಾಗಿ ಶಾಸ್ತ್ರವನ್ನು ಕಲಿಬೇಕು ಅಂತ ಅಪೇಕ್ಷೆ ಇದ್ದವರಿಗೂ ಅಂತಹ ಅವಕಾಶ ಇದೆ. ಈಗ
ಪೂರ್ಣ ಪ್ರಮತಿ ಅಂತ ಇರಬಹುದು, ಬೃಹತಿ ಅಂತ ಇರಬಹುದು, ಅಥವಾ ಅರುಂಧತಿ ಗುರುಕುಲ ಅಂತ ಇರಬಹುದು. ಇಂತಹದ್ದು ಹೊಸ ಹೊಸ ಥರದ ಶಿಕ್ಷಣದ ಕ್ರಮಗಳು ಹುಟ್ಟುತ್ತಾ ಇದೆ. ನಾವು ಅಂತಹ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸಿ ಪ್ರೋತ್ಸಾಹ ಮಾಡಬೇಕು. ಅವರೇನೋ ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದಾರೆ, ನಾವೇ ನಂಬದೇ ಇದ್ರೆ ಯಾರು ವಿದೇಶದವರು ತಂದು ಸೇರಿಸ್ತಾರಾ ಅಲ್ಲಿಗೆ ಮಕ್ಕಳನ್ನು? ಹಾಗಾಗಿ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ಬಲ ನೀಡುವ ಮೂಲಕ ನಮ್ಮ ಮತ್ತೆ ಪ್ರಾಚೀನ ವಿದ್ಯೆಯನ್ನು ಮಕ್ಕಳಿಗೆ ಸಿಗುವ ಮತ್ತು ಗುರುಗಳ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ, ನೋಡಿ, 3 ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನಮಗೆ. ಮಾಧ್ಯಮಗಳಲ್ಲಿ ಎಷ್ಟು ಅನ್ಯಾಯಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ, ಬೈಕೊಳ್ತೇವೆ, ಎಲ್ಲ ಕಲಿಕಾಲ ಅಂತ. ಕಾಲದ ಮೇಲೆ ಎತ್ತಾಕ್ಬಿಟ್ರೆ ಆಯ್ತು. ಆ ಕಾಲದಲ್ಲಿ ನಾವೇ ಇರುವುದಲ್ವಾ? ಕಾಲ ತನ್ನಿನ ತಾನೇ ಏನು ಮಾಡಲ್ಲ. ನಾವು ಎಲ್ಲವನ್ನು ಹೇಳುವಾಗ ಸಮಾಜವನ್ನು ಕೈ ತೋರಿಸಿದ್ರೆ 3 ಬೆಳೆ ನಮ್ಮನ್ನು ತೋರಿಸ್ತಾ ಇರ್ತದೆ. ಅದಕ್ಕೆ 3 ಪಟ್ಟು ಕಾರಣ ನಾವೇ, ಇನ್ಯಾರನ್ನು ತೋರಿಸಿ ಉಪಯೋಗ ಇಲ್ಲ. ಅದರಿಂದಾಗಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಿದರೆ ಅದರ ಪ್ರತಿಫಲ ಅನ್ನೋದು ನಾವು ಸಮಾಜದಲ್ಲಿ ಉಳಿಕ್ಕೆ ನಮಗೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಿಂದಿನ ಕಥಾವಳಿ ಅಂದರೆ ಕಲಿಸುವ ಕ್ರಮದಲ್ಲಿ ಅವರು ಹೇಳುವುದುಂಟು, ಯಾವ ಯಾವ ರೀತಿ ಕಲಿಕೆ ಇತ್ತು ನೋಡಿ. ಮಕ್ಕಳಿಗೆ ಕತೆ ಹೇಳ್ತಾ ಇದ್ರು ಅಜ್ಜ ಅಜ್ಜಿ. ಈಗ ಅಜ್ಜ ಅಜ್ಜಿಯೇ ಇರುವುದಿಲ್ಲ, ಅವರೆಲ್ಲೋ ಇದ್ರ ಊರಲ್ಲಿ ಇರ್ತಾರೆ, ಇವರು ಪೇಟೆಯಲ್ಲಿ ಇರ್ತಾರೆ, ಅಥವಾ ಅವರು ವೃದ್ಧಾಶ್ರಮದಲ್ಲಿ ಇರ್ತಾರೆ. ಈ ಮಕ್ಕಳು ಕಲಿಬೇಕಾದ ಟೈಮಿಗೆ ಇನ್ನು 1.5 ವರ್ಷ 2 ವರ್ಷ ಶುರುವಾದ ತಕ್ಷಣವೇ ಯಾವ ಪ್ಲೇ ಹೋಮಿಗೆ ಹಾಕ್ಬೋದು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರು ಯೋಚನೆ ಮಾಡ್ತಾರೆ, ನಮ್ಮನ್ನು ಪ್ಲೇ ಹೋಮಿಗೆ ಹಾಕಿದ್ರೆ ನಾವು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತೇವೆ ಅಂತ. ಬೆಳೆದ ಮೇಲೆ ನಾವು ಕೊಟ್ಟದ್ದನ್ನು ನಮ್ಗೆ ವಾಪಸ್ ಕೊಡ್ತಾರೆ, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು ದಿವಸ ವೃದ್ಧರಾಗ್ತೇವೆ ಅಂತ ನಾವು ಎಚ್ಚರಬೇಕು. ಮಕ್ಕಳಿಗೆ ಇವತ್ತೇನು ಅಂದರೆ ದೊಡ್ಡವ್ರ ಹತ್ರ ಉಡಾಫೆ ಮಾತಾಡ್ತಾರೆ. ಯಾಕೆಂದರೆ ಅವರಿಗೆ ಆ ಥರ ಒಂದು ಗೌರವ ಕೊಟ್ಟು ಮಾತಾಡಿಸ್ಬೇಕು ಅಂತ ನಾವೇ ದೊಡ್ಡವರು ನಮ್ಮ ದೊಡ್ಡವರನ್ನು ಮಾತಾಡಿಸೋದಿಲ್ಲ ಅಂತಂದಮೇಲೆ ಅವರಿಗೂ ಅದೇ ಅನಿಸುತ್ತೆ. ನಿಮ್ಮ ಕಥೆ ಗೊತ್ತಿರ್ಬೋದು, ಯಾವುದೋ ಒಂದು ಮನೆಯಲ್ಲಿ ತಂದೆ ತಾಯಿಗಳನ್ನು ಹೊರಗೆ ಕೂಡಿಸಿರ್ತಾರೆ, ತಟ್ಟೆ ಇಟ್ಟಿರ್ತಾರೆ, ಆ ಮಗು ಹಾಗೆ ನೋಡ್ತಾ ಇರುತ್ತೆ. ಒಂದು ದಿವಸ ಅವರಿಬ್ಬರು ತೀರ್ಕೊಳ್ತಾರೆ, ಆ ತಟ್ಟೆಯನ್ನು ಹೊದಿಕೆಯನ್ನು ಸೀದಾ ತೊಗೊಂಡೋಗಿ ಅಟ್ಟದಲ್ಲಿಡುತ್ತೆ. ಯಾಕೆ ಅಂತ ಕೇಳಿದ್ರೆ ಆ ಮಗು ಹೇಳುತ್ತೆ, ನಾಳೆ ನೀವು ವೃದ್ಧರಾದಾಗ ನಿಮ್ಮನ್ನು ಅಲ್ಲೇ ಮಲಗಿಸ್ಬೇಕಲ್ಲ, ಅದು ಸಂಪ್ರದಾಯ ಅಂತ ಅದರ ಪ್ರಕಾರ. ಮಾಡಿದ್ದು ನಮಗೆ ವಾಪಸ್ ಬರುತ್ತೆ. ಈ ಎಚ್ಚರದಲ್ಲಿ ನಮ್ಮ ಮನೆಯ ಹಿರಿಯರನ್ನು ನಾವು ಪ್ರೀತಿಯಿಂದ ನೋಡ್ಕೊಳ್ಳೋದನ್ನು ಕಲಿಸಿದ್ರೆ ಮಕ್ಕಳು ನೋಡಿ ಕಲಿತಾರೆ. ನಾವೇನು ಅನ್ಕೊಂಡಿದ್ದೀವಿ ಅಂದರೆ ಮಕ್ಕಳಿಗೆ ನಾವೆಲ್ಲ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ದೊಡ್ಡ ಶಾಲೆಗೆ ಹಾಕಿದ್ದೀವಿ ಅಂತ. ಶಾಲೆಯಿಂದ ಮಕ್ಕಳು ಏನೂ ಕಲಿಯುವುದಿಲ್ಲ. ಶಾಲೆಯಿಂದ ಕಲಿಯುವುದು ಸರ್ಟಿಫಿಕೇಟ್ ಮಾತ್ರ. ಕೆಲಸಕ್ಕೆ ಹೋಗ್ಲಿಕ್ಕೆ, ಹೊಟ್ಟೆ ಹೊರಿಲಿಕ್ಕೆ ಬೇಕಾದ ವಿದ್ಯೆ ಸಿಗುತ್ತೆ. ಸಿಗುವ ನಿಜವಾದ ಸಂಸ್ಕಾರ ಮನೆಯಿಂದಲೇನೆ. ಆ ಸಂಸ್ಕಾರ ನಾವು ಕೊಡ್ಲಿಕ್ಕೋಸ್ಕರ ನಮ್ಮ ಮನೆಯ ಪರಿಸರವನ್ನು ಎಷ್ಟು ಸಂಸ್ಕೃತಿಯುಕ್ತವನ್ನಾಗಿಸ್ತೇವೋ ಅಷ್ಟು ನಾಳೆಯ ದಿನಗಳು ನಮಗೆ ಸುಖವಾಗಿರುತ್ತೆ. ಇವತ್ತು ಎಷ್ಟು ನಾವು ಹಾಳು ಮಾಡ್ತಾ ಹೋಗ್ತೇವೋ ನಾಳೆ ಅಷ್ಟು ಮತ್ತಷ್ಟು ಭೋಗ. ಅಂದರೆ ಇದನ್ನು ನಾನು ಗಳಿಸಿದ್ದು, ನಾನೇ ಉಣಬೇಕು, ಇದು ನನ್ನ ಸಂಪತ್ತು, ಇದು ನಾನು ಗಳಿಸಿದ್ದು, ನನಗೇ ಸಿಗಬೇಕು ಅಂತ. ಅಂದರೆ ನಮ್ಮ ಎಕಾನಮಿಯ ಮುಖ್ಯ ಮೂಲ ಉದ್ದೇಶ ಅವರು ಹೇಳುದು, ಈಸಿ ಮನಿ, ಬಿಗ್ ಮನಿ, ಫಾಸ್ಟ್ ಮನಿ. ಸುಲಭವಾಗಿ ಸಿಗಬೇಕು, ದೊಡ್ಡ ಗಂಟು ಸಿಗಬೇಕು, ಆಮೇಲೆ ಬೇಗ ಸಿಗಬೇಕು. ನಮ್ಮ ದೇಶದಲ್ಲಿ ಈ ಕಲ್ಪನೆಯೇ ಇಲ್ಲ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಬೆಳಿಬೋದು. ನಮಗೆ ಅದರ ಬಗ್ಗೆ ಅಸೂಯೆ ಬರಬಾರದು. ಯಾಕೆಂದರೆ ಅದು ಅವನ ಪಾಲು, ನಮ್ಮ ಪಾಲು ನಮ್ಗೆ ಬಂದೇ ಬರುತ್ತೆ. ಅದು ಯಾಕೆ ಯೋಚನೆ? ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವು ಹೇಳ್ತೀವಲ್ವ, ಅದರದ್ದು ಉದ್ದೇಶವೇ ನಮ್ಗೇನು ಸಿಗಬೇಕು ಅಂತ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ಇದ್ದಾಗ ಇನ್ನೊಬ್ಬ ಬೆಳೆದ್ರೂ ನಮಗೆ ಬೇಜಾರಾಗಲ್ಲ. ನಮ್ಮ ಇವತ್ತಿನ ಶಿಕ್ಷಣದ ಮೂಲ ಬೇಸಿಕ್ಗೆ ಈ ಥರ ಯೋಚನೆ ಮಾಡಿದ್ಮೇಲೆ ಅನ್ಯಾಯ ಮಾಡದೇ ಇರ್ಲಿಕ್ಕಾಗತ್ತಾ? ಈ ಬೇಸಿಕ್ ರೂಲ್ ಇದು. ಎಕಾನಮಿ ಅಂತಂದಾಗ ಬಹಳ ಬೇಗ ಪಡಿಬೇಕು, ಸುಲಭವಾಗಿ ಪಡಿಬೇಕು, ಹೆಚ್ಚು ಪಡಿಬೇಕು. ಯಾವತ್ತಾದ್ರೂ ಜಗತ್ತಿನಲ್ಲಿ ಸುಲಭವಾಗಿ ವೇಗವಾಗಿ ಹೆಚ್ಚು ದುಡ್ಡನ್ನು ಪಡೀಬೇಕು ಅಂದ್ರೆ ಏನು ಮಾಡಬೇಕು? ಒಂದು ದರೋಡೆನೇ ಮಾಡಬೇಕಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಬುದ್ಧಿ ಎಲ್ಲಿಗೋಯ್ತು? ನೈತಿಕ ಮೌಲ್ಯವನ್ನು ತನ್ನಿಂದ ತಾನೇ ಕಳಚಿಬಿಟ್ಟು ಹೋಯ್ತು. ನಮ್ಮ ಶಿಕ್ಷಣದ ಕ್ರಮ ಹಾಗಲ್ಲ. ನಮ್ಮಲ್ಲಿ ಮೊದಲು ಹೇಳುವುದು ಕರ್ತವ್ಯ, ನೀನು ನಿನ್ನ ಕೆಲಸ ಮಾಡು. ನಾವು ಒಬ್ಬರು ನಮ್ಮ ಮನೆಯ ಪರಿಸರವನ್ನು ಶುಚಿ ಮಾಡಿದರೆ, ಅವರವರ ಮನೆಯ ಪರಿಸರವನ್ನು ಶುಚಿ ಮಾಡಿದರೆ ಇಡೀ ದೇಶ ತಾನಾಗಿ ಸ್ವಚ್ಛ ಆಗುತ್ತೆ. ನಾವೇನು ಅನ್ಕೊಂಡ್ರೆ ಅವ್ರು ಯಾರೋ ಸ್ವಚ್ಛ ಮಾಡಬೇಕು ಅಂತ ಅವ್ರಿಗೆ ನಾವು ಕಟ್ತೇವಲ್ಲ, ಅವ್ರು ಬಂದು ಕಸವನ್ನು ತಗೊಂಡು ಹೋಗಬೇಕು ಅಂತ ನಾವು ಅವರನ್ನೇ ಕಾಯ್ತಾ ಇರ್ತೇವೆ. ಎಲ್ಲದಕ್ಕೂ ಇನ್ನೊಬ್ಬರನ್ನು ಕಾದು ಹೋಗುವುದನ್ನೇ ಇವತ್ತು ನಾವು ಶಿಕ್ಷಣದಿಂದ ಕಲಿತೇವೆ. ಅದು ಅವರ ಜವಾಬ್ದಾರಿ, ಅದು ಅವರೇ ಮಾಡಬೇಕು ಅಂತ. ಎಷ್ಟೋ ಜವಾಬ್ದಾರಿ ನಾಗರಿಕರಾಗಿ ನಮಗೂ ಇದೆ. ನಾವು ಪ್ರಶ್ನೆ ಮಾಡ್ತೇವೆ, ದೇಶ ನಮಗೇನು ಕೊಡ್ತು ಅಂತ. ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಯೋಚನೆ ಮಾಡಿದ್ರೆ ಇದೆಯಾ ಉತ್ತರ? ಇಲ್ಲ. ಅಂದ ಮೇಲೆ ನಮ್ಮ ಶಿಕ್ಷಣದ ಕ್ರಮದಲ್ಲಿ ಇದ್ದದ್ದೇ ನಾವು ಒಂದು ಕರ್ತವ್ಯವನ್ನು ಮಾಡುವುದು, ಎರಡನೇದು ಹೊಂದಿಕೊಂಡು ಬಾಳುವುದು, ಮೂರನೇದ್ದು ನಮ್ಮ ಉಳಿದವರ ಜೊತೆಗೆ ಸಾಮರಸ್ಯದಿಂದ ಬದುಕುವುದು, ಕೊನೆಯದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಿತವಾದ ಭೋಗ. ನನಗೆ ಸಿಕ್ಕಿದ್ರಲ್ಲಿ ನಾನು ಸುಖ ಪಡ್ತೇನೆ, ಅದಕ್ಕಿಂತ ಹೆಚ್ಚಿನ ಸುಖದ ಬಗ್ಗೆ ನನಗೆ ಅಪೇಕ್ಷೆ ಇಲ್ಲ. ಅಂದರೆ ಕರ್ತವ್ಯ ಮಾಡುವಾಗ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ವೇದದಲ್ಲಿ ಎಲ್ಲಿಯಾದರೂ ಒಂದು ಕಡೆ ನನಗೊಳ್ಳೆಯದಾಗಲಿ ಅಂತ ಒಂದು ಮಾತು ತೋರಿಸಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಗಾಯತ್ರಿಯು ಸ್ತೋತ್ರ ಮಾಡುವುದೇನು ಕೊನೆಗೆ? ಧಿಯಃ ಯಹ ನಃ ಪ್ರಚೋದಯಾತ್, ಯಹ ನಃ ಧಿಯಃ ನಮ್ಮೆಲ್ಲರ ಬುದ್ಧಿಯನ್ನು ಒಳ್ಳೆಯ ರೀತಿಯಿಂದ ಪ್ರೇರೇಪಿಸಲಿ, ನನಗೊಳ್ಳೆಯದು ಮಾಡಲಿ ಅಂತ ಮಾತೇ ಇಲ್ಲ. ಎಷ್ಟು ದೊಡ್ಡ ಕಾನ್ಸೆಪ್ಟ್ ಇದು ಅಂದರೆ, ಒಂದನೇದ್ದು ಕರ್ತವ್ಯ ಯೋಚನೆ ಇದ್ದದ್ದೇನು ಅಂದರೆ ಹೊಂದಾಣಿಕೆ. ಉಪನಿಷತ್ ಏನು ಹೇಳುತ್ತೆ ಗೊತ್ತಾ? ತಪಂತನ್ನ ನಿಂದ್ಯಾತ್ ತದ್ವ್ರತಂ, ವರ್ಷಂತನ್ನ ನಿಂದ್ಯಾತ್ ತದ್ವ್ರತಂ. ಜೋರು ಮಳೆ ಬರ್ತಾ ಇದೆ ಅಂದರೆ ನಮಗೆ ಮನೆಯಲ್ಲಿ ಒಂದು ಮದುವೆ ಇದೆ ಅನ್ನೋ ಕಾರಣಕ್ಕೆ ನಾವು ಮಳೆಯನ್ನೇ ಬೈಲಿಕ್ಕೆ ಶುರು ಮಾಡ್ತೇವೆ. ಎಷ್ಟು ನೆಲಕ್ಕೆ ನೀರು ಬೇಕಿರುತ್ತೆ, ಎಷ್ಟು ಜನರ ಕೃಷಿಕರ ಪ್ರಾರ್ಥನೆ ಇದೆ, ಮಳೆ ಬರಲಿಲ್ಲ ನಮ್ಮ ಬೆಳೆ ಹಾಳಾಗ್ತಾ ಇದೆ ಅಂತ. ನಮ್ಗೆ ಅವರದ್ದು ಮುಖ್ಯ ಅಲ್ಲ, ನಮ್ಮ ಮನೆಯಲ್ಲಿ ನಾಳೆ ಮದುವೆ ಇದೆ, ಮಳೆ ಬರಬಾರ್ದು. ತಪಂತನ್ನ ನಿಂದ್ಯಾತ್, ಬಿಸಿ ಆಯಿತು ಬಿಸಿಲಾಯಿತು ಅಂತ ಹೇಳಿ ನಾವು ಸೂರ್ಯನನ್ನೇ ಅಥವಾ ಪರಿಸ್ಥಿತಿಯನ್ನೇ ಬೈಲಿಕ್ಕೆ ಶುರು ಮಾಡ್ತೇವೆ ನಾವು. ಎಂಥ ಕೆಟ್ಟ ಶೆಕೆರಿ ಇದು. ಜಪದಲ್ಲಿ ನಿರಂತರ ಹೇಳ್ತಾ ಇದ್ರಂತೆ. ಬಸ್ಸಲ್ಲಿ ಹೋಗುವಾಗ ಹುಡುಗರು ಮಾತಾಡ್ಕೊಂಡ್ರಂತೆ, ಶಾಲೆ ವಾಹನ ಶೆಕೆ ಅಂದರೆ ಈಗ ಗೊತ್ತಾಯಿತು ಅಂತ, ಶಾಲೆಯ ವಾಹನ ಬಹಳ ಶೆಕೆ ಅಂತ. ನಮಗೆ ಸೆಕೆ ಆಗೋದಂದ್ರೆ ಏನು? ಅದು ಒಂದು ಭೂಮಿಯ ಪಾಕಗೊಳ್ಳುವ ಕಾಲ. ಅದು ಭೂಮಿ ಚೆನ್ನಾಗಿ ಪಕ್ವಗೊಂಡ್ರೆ ಮಾತ್ರ ಬಿದ್ದ ಮಳೆ ಒಳ್ಳೆ ಫಲವತ್ತತೆಯನ್ನು ಹುಟ್ಟಿಸತ್ತೆ ನೆಲದಲ್ಲಿ. ಹಾಗಾಗಿ ಬಿಸಿಯಾಗುವುದು ಭೂಮಿ ಬೇಕು ಅಂತಾನೆ, ಅಗತ್ಯ ಇತ್ತು ಅದಕ್ಕೆ. ಚಳಿ ಆಗುವುದು ಕೂಡ ಬೇಕು ಅಂತಾನೆ. ಪ್ರಕೃತಿಯಲ್ಲಿ ಏನು ನಡೆಯುತ್ತೆ ಅಂದ್ರೂ ಅದಕ್ಕೆ ಬೇಕದು. ಯಾವುದು ಬೇಡವಾದ್ದನ್ನು ಮಾಡುವುದಿಲ್ಲ ಪ್ರಕೃತಿ. ನಾವು ಪ್ರಕೃತಿಯ ಯಾವ ವಿಷಯವನ್ನು ನಿಂದಿಸಬಾರ್ದು ಅಂತ ನಮಗೆ ಉಪನಿಷತ್ತು ಹೇಳಿಕೊಡುತ್ತೆ. ನಾವು ಇವತ್ತು ಕಲಿಯುವಾಗ ಎಲ್ಲವನ್ನು ಬೈಕೊಳ್ಳೋದೊಂದೇ ಕಾರ್ಯಕ್ರಮ ನಮ್ದು. ಅಂದರೆ ಬೈಕೊಂಡು ಏನಾಗುತ್ತೆ? ನಮ್ಮ ಮನಸ್ಸೇ ಮತ್ತಷ್ಟು ಉದ್ವೇಗಕ್ಕೊಳಗಾಗತ್ತೆ, ಕೆಟ್ಟ ಪರಿಸ್ಥಿತಿಯನ್ನು ಯೋಚಿಸುತ್ತೆ. ಯಾರ ಮೇಲೂ ನಂಬಿಕೆ ಹುಟ್ಟಲ್ಲ. ನಮಗೆ ನಮ್ಮ ಶಾಸ್ತ್ರದ ಚಿಂತನೆ ಬಂತು ಅಂದರೆ ಎಲ್ಲರ ಜೊತೆ ಒಂದು ಹೊಂದಾಣಿಕೆ ಇರುತ್ತೆ. ಒಂದು ಸರ್ತಿ ಅವನಿಂದ ಏನೋ ಅನ್ಯಾಯ ಆಯಿತು, ಹೋಗ್ಲಿ ಬಿಡು, ನಾವು ಹೋಗ್ಲಿ ಬಿಡು ಅಂತ ಅನ್ನೋದುಂಟಲ್ವ, ಅದು ತುಂಬ ಮುಖ್ಯ. ನಮ್ಮ ಇವತ್ತಿನ ಶಿಕ್ಷಣದಲ್ಲಿ ಹೋಗ್ಲಿ ಬಿಡು ಅಂದ್ರೆ ಸಾಧ್ಯ. ಹೋಗ್ಲಿ ಬಿಡು ಅಂದರೆ ಪ್ರತಿ ಸರ್ತಿಯೂ ಹಾಗೆ ಆಗುತ್ತೆ. ನಾವು ಹೆಂಗೆ ಅದನ್ನು ಸಹಿಸ್ಕೊಳ್ಳೋದು? ಆಗೋದಿಲ್ಲ. ವಿರೋಧ, ಹೋರಾಟ ಶುರುವಾಗುತ್ತೆ. ಹೋರಾಟದ ಉದ್ದೇಶ ಏನು ಅಂತ ಬಂದವರಿಗೆ ಯಾರಿಗೂ ಗೊತ್ತಿರೋದು. ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಉಧೋದು ಜೈ, ಅವರಿಗೆ ಧಿಕ್ಕಾರ. ನಾಳೆ ಅವರೇ ಇವರ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರೆ. ಅವ್ರು ಎರಡೂ ಪಕ್ಷದ, ಅವ್ರಿಗೆ 2 ದಿವಸ ಕಬಾಬ್ ಹೊಟ್ಟೆಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಆಯಿತು, 500 ರೂಪಾಯಿ ಕಿಸೆಗೆ ದುಡ್ಡು ಇಳಿಸಿದ್ರೆ ಆಯಿತು, ಕುಡಿಲಿಕ್ಕೆ ಒಂದು ಮಲಗಿಸ್ಲಿಕ್ಕೆ ಕೊಟ್ಟರೆ ಮುಗಿದೋಯ್ತು. ಉದ್ದೇಶವೇ ಗೊತ್ತಿಲ್ಲದೆ ನಮ್ಮ ಇವತ್ತಿನ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿ ಬೆಳೀತಾ ಇದೆ. ಶಿಕ್ಷಣದ ದೌರ್ಬಲ್ಯ ಇದು. ಕೊನೆಯದ್ದು ಭೋಗ. ಉತ್ಪಾದಿಸುವ ಸ್ತೋತ್ರಗಳ ಪಾರಾಯಣ ಇರಬಹುದು, ಶಾಸ್ತ್ರಗಳ ಶ್ರವಣ ಇರಬಹುದು, ಅಥವಾ ಭಜನೆಯ ತೊಡಗಿಕೊಳ್ಳುವಿಕೆ ಇರಬಹುದು. ಇದೆಲ್ಲವೂ ಕೂಡ ಇವತ್ತು ಆರಂಭಗೊಂಡದ್ದು. ಇನ್ನು ಹೀಗೆ 4 ತಿಂಗಳು ನಿರಂತರ ಮುಂದುವರಿಯಬೇಕು ಅನ್ನೋದು ಈ ದೀಕ್ಷೆಯನ್ನು ತೊಡುವ ದಿನದ ಸಂಕಲ್ಪವಾದರೆ, ಸಾರ್ಥಕವಾದ 4 ತಿಂಗಳುಗಳು ಅಂತನ್ನೋದು ನಮಗೆ ಸಾರ್ಥಕವಾದ ಪುರುಷಾರ್ಥಗಳನ್ನು ಕೊಡುತ್ತವೆ. ಧರ್ಮವೂ ಬೇಕು, ಅರ್ಥವೂ ಬೇಕು, ಕಾಮವೂ ಬೇಕು, ಮೋಕ್ಷವೂ ಬೇಕು. ಆದರೆ ಇದೆರಡೂ ಕೊನೆಯಲ್ಲಿರಬೇಕು. ಧರ್ಮ ಮತ್ತು ಮೋಕ್ಷ, ಅದರ ನಡುವಿನಲ್ಲಿ ಅರ್ಥ ಕಾಮಗಳು ಜೊತೆಗಿರಬೇಕು. ಹಾಗಿದ್ದಾಗ ಲೌಕಿಕವಾದ ಬದುಕನ್ನು ನಡೆಸುತ್ತಲೇ ಲೋಕಾತೀತನಾದ ಅಲೌಕಿಕನಾದ ಪರಮಾತ್ಮನ ಚಿಂತನೆಯನ್ನು ಮಾಡುವುದಕ್ಕೆ ಜನ್ಮಾದ್ಯಸ್ಯತಃ ಅಂತ ಹೇಳಿದಂತೆ ಈ ಜಗತ್ತಿನ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ. ಲೋಕದ ಪ್ರತಿಯೊಂದು ವಸ್ತುವನ್ನು ಕಂಡಾಗಲೂ ಅವನ ಎಚ್ಚರ ಬರುವುದಕ್ಕೆ ಕಾರಣವಾಗಬೇಕು ಅಂತ ಈ ಅಂಶವನ್ನು ಆಚಾರ್ಯರು ಕೂಡ ತಮ್ಮ ಜೀವನದಲ್ಲಿ ನಡೆಸಿದ್ರು. ಚಾತುರ್ಮಾಸ್ಯಾದಿ ವ್ರತಗಳನ್ನು ಅಂತನ್ನುವುದನ್ನು ನಾರಾಯಣ ಪಂಡಿತರು ಉಲ್ಲೇಖಿಸ್ತಾರೆ. ಹಾಗಾಗಿ ಇದು ಹಿರಿಯರು ಹಾದು ಬಂದ ದಾರಿ, ನಾವು ಹೊಸದಾಗಿ ಸೃಷ್ಟಿಸ್ತಾ ಇರುವುದಲ್ಲ. ಹಾಗಾಗಿ ನೀವು ಪ್ರಶ್ನೆ ಕೇಳುವುದು ಅಂತಂದರೆ ಅಲ್ಲಿಂದ ಪ್ರಶ್ನೆ ಕೇಳ್ಕೊಂಡು ಬರಬೇಕು. ಅವರೆಲ್ಲರೂ ಕೂಡ ಅದರಿಂದ ಸದುಪಯೋಗ ಪಡೆದಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಬದುಕಿಗೆ ಅರ್ಥವನ್ನು ಕಂಡಿದ್ದಾರೆ. ಅವರ ಚಾಪಲಗಳನ್ನೆಲ್ಲ ಅವರು ಗೆದ್ದದ್ರಿಂದಲೇ ಇವತ್ತು ನಮ್ಮ ನೆನಪಿಗೆ ಬರುವಷ್ಟು ದೊಡ್ಡ ವ್ಯಕ್ತಿತ್ವ ಅವರಲ್ಲಿ ಉಳಿದಿದೆ. ನಮ್ಮ ಈಗಲೇ ಯಾರು ನೆನಪಿಸ್ಕೊಳ್ಳಬೇಕಾದ ಅಗತ್ಯ ಇಲ್ಲ. ಹೋದ ಮೇಲಂತೂ ಮಣ್ಣು ಪಾಲಾದರೆ ಮತ್ತೆ ಯಾರೂ ನಮ್ಮನ್ನು ಹೋದರೆ ಸಾಕಾಯಿತು ಅಂತ ಅನ್ನುವ ಸ್ಥಿತಿಯಲ್ಲೇ ನಾವು ಬದುಕಿದರೆ ಖಂಡಿತ ಭಗವಂತ ಮೆಚ್ಚುವುದಲ್ಲ, ಲೋಕವೂ ಮೆಚ್ಚುವುದಿಲ್ಲ. ಹಾಗಾಗಿ ತ್ಯಾಗೇನೈವ ಅಮೃತತ್ವಂ ಆನಶುಹು ಅನ್ನುವ ಋಷಿಗಳ ಬದುಕು ನಮಗೆ ಈ 4 ತಿಂಗಳಲ್ಲಿ ಅರ್ಥ ಆಗಬೇಕು ಅಂತ ಸ್ವಲ್ಪ ವರಾಹ ಪುರಾಣ ಅಂತೂ ಸ್ವಲ್ಪ ಕಠೋರವಾಗಿ ಹೇಳುತ್ತೆ. ಕೆಲವೊಮ್ಮೆ ಬುದ್ಧಿಗೆ ಸರಿಯಾಗಿ ಆ ಹಠಕ್ಕೆ ಬೀಳುವ ಹಂತಕ್ಕೆ ಹೋಗಲಿಲ್ಲ ಅಂದರೆ ಆಗ ಸ್ವಲ್ಪ ಜೋರು ಮಾಡ್ತಾರೆ. ಆ ಜೋರು ಶಿಕ್ಷೆ ಅನ್ನೋದು ಶಿಕ್ಷಣ ಹೊರತು ಇಲ್ಲಿ ಹಿಂಸೆ ಮಾಡುವ ಉದ್ದೇಶ ಅಲ್ವೇ ಅಲ್ಲ. ಕೆಲವು ಚೂಟುವುದು ಅವನೇ, ತೊಟ್ಲು ತೂಗುದು ಅವನೇ, ಇದೆಲ್ಲ ಯಾಕೆ ಮಾಡಬೇಕು? ಒಳ್ಳೆ ಪ್ರಶ್ನೆ. ಆದರೆ ಒಂದು ಮನುಷ್ಯನಿಗೆ ಅವನ ಸ್ವಭಾವಕ್ಕೇನಿದೆಯೋ ಅದನ್ನು ಕೊಡ್ತಾರೆ ಹೊರತು ಚೂಟಿ ಅಳಿಸಿ ತೂಗುವುದಲ್ಲ. ಅವನಿಗೆ ಕೊಡಬೇಕಾಗಿದ್ದೇನಿತ್ತು ಅಜ್ಞಾನ ಕೊಟ್ಟ. ಆ ಅಜ್ಞಾನದಿಂದ ಅವನೇನೇನು ಕರ್ಮ ಮಾಡಬೇಕಿತ್ತು ಅದನ್ನು ಮಾಡಿಸಿ ಆದಮೇಲೆ ಅದಕ್ಕೇನು ಕೆಟ್ಟ ಫಲವನ್ನು ಅವನು ಉಣ್ಣಬೇಕಿತ್ತು ಅದನ್ನು ಉಣಿಸಿದ. ಲೋಕದಲ್ಲಿ ಎಲ್ಲರಿಗೂ ಅವರವರಿಗೇನು ಬೇಕೋ ಅದನ್ನು ಕೊಡುವುದು ದೇವರ ಗುಣ. ಈಗ ಇಬ್ಬರು ಮಕ್ಕಳಿರ್ತಾರೆ. ಒಂದು ಮಗುವಿಗೆ ಹೊಟ್ಟೆ ಕೆಟ್ಟಿದೆ,
ಅದಕ್ಕೆ ಅಮ್ಮ ಬರೀ ಗಂಜಿ ಹಾಕ್ತಾಳೆ. ಇನ್ನೊಂದು ಮಗುವಿಗೆ ಯಥಾ ಪ್ರಕಾರ ಮನೆಯಲ್ಲಿ ಮಾಡಿದ ಚಿತ್ರಾನ್ನ ಏನೇನಿತ್ತೋ ಅದನ್ನೆಲ್ಲ ಬಡಿಸ್ತಾಳೆ. ಆ ಮಗು ಏನು ಅಂದ್ಕೊಳ್ಳುತ್ತೆ, ಅಮ್ಮ ನನಗೆ ಪಾರ್ಶಾಲಿಟಿ ಮಾಡ್ತಿದ್ದಾಳೆ ಅಂತ. ಆದರೆ ತಾಯಿಗೆ ಗೊತ್ತಿದೆ ಆ ಮಗುವಿಗೆ ಏನು ಬೇಕಿದೆಯೋ ಅದನ್ನು ಕೊಡಬೇಕಿತ್ತು, ಅದನ್ನು ಕೊಟ್ಟಿದ್ದೇನೆ ಅಂತ. ಹಾಗಾಗಿ ಅಜ್ಞಾನವನ್ನೇ ನಮ್ಮ ಸ್ವರೂಪ ಅಂತ ಬಯಸಿದವರು ಯಾವುದನ್ನು ಜಗತ್ತಿನಲ್ಲಿ ಇಲ್ಲ ಅಂತ ನಿರಾಕರಣೆ ಮಾಡಲಿಕ್ಕೆ ಬಂದಿರ್ತಾರೋ ಅವರಿಗೆ ದೇವರು ಇಲ್ಲ ಅಂತ ಹೇಳ್ತಾನೆ. ಯಾರು ಇದೆ ಅಂತ ನಂಬಲಿಕ್ಕೆ ಬರ್ತಾನೋ ಅವನಿಗೆ ದೇವರು ಇದ್ದಾನೆ ಅಂತ ಕಾಣಿಸುತ್ತೆ. ಹಾಗಾಗಿ ನಾನು ನೋಡಿದೆ, ತಪಸ್ಸು ಮಾಡಿದೆ, ದೇವರು ಕಾಣಲಿಲ್ಲ, ಅದರಿಂದ ದೇವರಿಲ್ಲ. ಅವನು ಇಲ್ಲ ಅಂತಲೇ ನೋಡ್ಲಿಕ್ಕೋಸ್ಕರ ಕಣ್ಣು ಮುಚ್ಚಿದ್ದಾದ್ರಿಂದಾಗಿ ದೇವರು ಕಣ್ಣು ಮುಚ್ಚಿಸಿದ. ಯಾರು ಇದ್ದಾನೆ ಅಂತ ಹುಡುಕ್ಲಿಕ್ಕೋಸ್ಕರ ಕಣ್ಣು ಮುಚ್ಚಿದ್ನೋ, ಕಣ್ಣು ಮುಚ್ಚಿದ್ರೂ ಒಳಗಿನಿಂದ ಕಾಣ್ಲಿಕ್ಕೆ ಶುರುವಾಗುತ್ತೆ. ಇದು ಅವರವರಿಗೆ ಕೊಡಬೇಕಾದದನ್ನೇ ಕೊಡುವ ರೂಪ. ಆದ್ರಿಂದಾಗಿ ಅವತಾರದಲ್ಲಿ ಅಜ್ಞಾನವು ನಿಜವಾದ ಜ್ಞಾನ ಕಾರ್ಯವೇ. ಅಜ್ಞಾನಿಗಳಿಗೆ ಅಜ್ಞಾನ ಕೊಡಬೇಕಾದದ್ದು ಮುಖ್ಯ. ಈಗ ಪರೀಕ್ಷೆಯಲ್ಲಿ ತಪ್ಪು ಬರೆದವನಿಗೆ 0 ಕೊಡೋದು ಸರಿನೋ ತಪ್ಪು? ಒಬ್ಬ ಒಳ್ಳೆ ಅಧ್ಯಾಪಕ ಆದರೆ ಕರೆಕ್ಟ್ ಅದು. ಇಲ್ಲ, ನಾವೆಲ್ಲರಿಗೂ ಸಮಾನತೆ, 0 ಬರೆದವನಿಗೂ 100 ಮಾರ್ಕು, 100 ಕಷ್ಟಪಡ್ತು ಕಣ್ಣೆಲ್ಲ ಎವೆಯಲ್ಲಿ ಎಣ್ಣೆ ಹಚ್ಚಿ ಓದಿದವನಿಗೂ 100 ಮಾರ್ಕು. ಸಮಾಜದಲ್ಲಿ ನಾವು ಇದು ನಿಜವಾಗಿ ಪಾರ್ಶಿಯಾಲಿಟಿ ಯಾವಾಗ ಆಗತ್ತೆ ಅಂದರೆ, ಯಾರು ಅದಕ್ಕೆ ಅರ್ಹರಲ್ಲವೋ ಅವರಿಗೆ ಅದನ್ನು ಕೊಟ್ಟರೆ ಪಾರ್ಶಿಯಾಲಿಟಿ, ಅರ್ಹನಾದವನಿಗೆ ಅರ್ಹವಾದದ್ದನ್ನು ಕೊಡುವುದು ಸರಿಯಾದ ಗುಣ. ಹಾಗಾಗಿ ದೇವರಲ್ಲಿ ಪೃಥಕ್ ಭಾವ ಅಂದರೆ ಈ ಅವತಾರ ಹೌದು ಅನ್ನುವುದನ್ನು ಅಲ್ಲ ಅಂತ ಹೇಳುವುದು, ಅಲ್ಲ ಆದದ್ದನ್ನು ಹೌದು ಅಂತ ಹೇಳುವುದು. ಇದು ರಾಜಸ ಭಕ್ತಿ. ಕೊನೆಗೊಂದು ಹೇಳಿದರು, ಶುದ್ಧವಾದ ಸಾತ್ವಿಕ ಭಕ್ತಿ ಯಾವುದಪ್ಪ? ಕರ್ಮ ನಿರಹಾರ ಮುದ್ದಿಶ್ಯ. ಪ್ರತಿಯೊಂದು ಕರ್ಮವನ್ನು ಮಾಡುವಾಗಲೂ ಇದು ನಾನು ಮಾಡಬೇಕಿತ್ತು, ಮಾಡ್ತಾ ಇದ್ದೇನೆ, ಮತ್ತು ಈ ಕರ್ಮ ನಿರ್ಹಾರಂ, ಇದು ಭಗವಂತನೇ ಮಾಡಿಸಿದ್ದು ಅಂತ ಅವನಿಗೆ ಒಪ್ಪಿಸಿ, ಭಗವಂತನಿಗೆ ಕೊಡಬೇಕಾಗಿದ್ದು ಅದನ್ನು ಕೊಡ್ತಾ ಇದ್ದೇನೆ ಅಂತ ಉದ್ದೇಶಿಸಿ, ಪರಸ್ಮಿನ್ ತದರ್ಪಣಂ, ಪರ ನನಕ್ಕಿಂತ ಎತ್ತರದಲ್ಲಿ, ನನಕ್ಕಿಂತ ಶ್ರೇಷ್ಠನಾಗಿ, ನಾನು ಯೋಚಿಸಿದಕ್ಕಿಂತ ಎಲ್ಲವೂ ಬೇರೆಯಾಗಿ ಭಗವಂತ ಇದ್ದಾನೆ ಅಂತ ಯೋಚಿಸಿ ಅದಕ್ಕೆ ತನ್ನ ಕರ್ಮಗಳನ್ನೆಲ್ಲ ಒಪ್ಪಿಸಿ ಯಾರು ನಡೀತಾನೋ ಅದರ ಜೊತೆ ಏನು ಉಪಯೋಗ ಇಲ್ಲ ಅಂತ ಅರ್ಥ. ಕಾರ್ಯಕಾಲೇ ಸಮುತ್ಪನ್ನೇ ನ ಸಾ ವಿದ್ಯಾ ನ ತದ್ಧನಂ. ಬ್ಯಾಂಕಿನಲ್ಲಿರುವ ಹಣ ಅಥವಾ ಪುಸ್ತಕದಲ್ಲಿರುವ ದುಡ್ಡು ನಮ್ಮ ಕೈಯಲ್ಲಿ ಇದ್ದರೆ ಮಾತ್ರ ಅದು ನಮ್ಮ ದುಡ್ಡು ಅಂತ ಆಗುತ್ತೆ. ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇದ್ದರೆ ಇವತ್ತಲ್ಲ ಅಂದರೆ ನಾಳೆ ಸಿಗ್ಬೋದು, ಆದರೆ ಸದ್ಯಕ್ಕೆ ತಕ್ಷಣಕ್ಕೆ ಬೇಕು ಅಂದಾಗ ನಮಗೆ ಬೇಕಾದ್ದನ್ನು ಸ್ವೀಕರಿಸಲಿಕ್ಕೆ ಕಷ್ಟ ಆಗುತ್ತೆ. ನೋ ಕ್ಯಾಶ್ ಅಂತ ಬರುತ್ತೆ. ಇವತ್ತು ಶನಿವಾರ ಆದ್ರಿಂದಾಗಂತೂ ನಾಳೆ ಯುಗಾದಿ ಆದ್ರಿಂದ ಏನೂ ಬರುವುದಿಲ್ಲ. ಅದರಿಂದ ನಮಗೆ ಬೇಕಾದ ಸಂಪತ್ತು ನಮ್ಮ ಹತ್ತಿರದಲ್ಲಿ ಇದ್ದರೆ ಅದು ನಿಜವಾದ ದುಡ್ಡು. ವಿದ್ಯೆ ಅನ್ನೋದು ಹಾಗಿದ್ದರೆ ಅದು ವಿದ್ಯೆ. ವಿದ್ಯೆಯ ವಿಶೇಷತೆ ಏನು? ಯಾರೂ ಕದೀಲಿಕ್ಕಾಗೋದಿಲ್ಲ, ಯಾರೂ ಅದಕ್ಕೆ ಟ್ಯಾಕ್ಸ್ ಹಾಕುವಂಗಿಲ್ಲ, ಯಾವತ್ತಾದರೂ ಅದು ಟೈಮಿಂಗ್ಸ್ ಇಲ್ಲ, ಬೆಳಿಗ್ಗೆ 9 ರಿಂದ 5 ತನಕ ಮಾತ್ರ. ಈಗ ತಲೆ ವರ್ಕ್ ಆಗಲ್ಲ, ಯಾಕೆಂದರೆ ಟೈಮಲ್ಲಿ ನಾವು ವಿದ್ಯೆಯನ್ನು ಈ ಟೈಮಿಗೆ ಹೊರಗೆ ಹಾಕೋದಿಲ್ಲ ಅಂತ ತಲೆ ಯಾವತ್ತಾದರೂ ಅಪೋಸ್ ಮಾಡುತ್ತಾ? ಇಲ್ಲ. ಯಾವ ಟೈಮಿಗೆ ಯಾವಾಗ ಬೇಕಾದರೆ ಏನು ವಿಷಯದ ಬಗ್ಗೆಯೂ ನಮ್ಮ ಮನಸ್ಸು ಅದನ್ನು ಗ್ರಹಣ ಮಾಡಿದ್ದು ಹೌದಾದರೆ ಸದ್ಯಕ್ಕೆ ಸಮಸ್ಯೆ ಬಂದಾಗ ಪರಿಹಾರ ಮಾಡುತ್ತದು. ಅದು ವಿದ್ಯೆಯ ಲಕ್ಷಣ. ಹಾಗಾಗಿ ವಿದ್ಯೆ ಅಂತ ಅನ್ನೋದು ಆ ಕಾಲದಲ್ಲಿ ಎಲ್ಲವೂ ಮುಖೋದ್ಗತವಾಗಿರಬೇಕಿತ್ತು, ಮನಸ್ಸಿನಲ್ಲಿ ದೃಢವಾಗಿರಬೇಕಿತ್ತು. 1,00,000 ಶ್ಲೋಕ ಇದೆ ಮಹಾಭಾರತದಲ್ಲಿ. 1,00,000 ಶ್ಲೋಕವನ್ನು ಕಲ್ತವರಿದ್ದಾರೆ. ಸಮಗ್ರ 10,300 ಚಿಲ್ಲರೆ ಮಂತ್ರಗಳಿವೆ, 500 ಚಿಲ್ಲರೆ ಮಂತ್ರಗಳಿವೆ. ಅಷ್ಟೂ ವೇದದ ಋಗ್ವೇದದ ಮಂತ್ರಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಾಯಲ್ಲಿ ನಿರಂತರ, ಅದೇನು ನೀವು ಎಲ್ಲಿಂದ ಕೇಳಿದ್ರು, ಯಾವ ಭಾಗದಿಂದ ಕೇಳಿದ್ರು ಹೇಳೋರಿದ್ದಾರೆ. ಹೇಗಾಗತ್ತೆ? ಇವತ್ತಿಗೂ ಇದ್ದಾರೆ. ನಾನು ಯಾವತ್ತೋ ಋಷಿಗಳ ಕಾಲದ್ದು ಹೇಳ್ತಾ ಇಲ್ಲ, ಅವರಿಗೆ 2 ಇದ್ದದ್ದು. ನೀವು ಎಲ್ಲಿಂದ ಕೇಳಿದ್ರು, ಯಾವ ಭಾಗದಿಂದ ಕೇಳಿದ್ರು ಹೇಳೋರಿದ್ದಾರೆ. ಹೇಗಾಗತ್ತೆ? ಇವತ್ತಿಗೂ ಇದ್ದಾರೆ. ನಾನು ಯಾವತ್ತೋ ಋಷಿಗಳ ಕಾಲದ್ದು ಹೇಳ್ತಾ ಇಲ್ಲ, ಅವರಿಗೆ 2 ಇದ್ದದ್ದು, ಶ್ರುತಿ ಸ್ಮೃತಿ. ಕೇಳ್ತಿದ್ರು, ಕೇಳಿದ್ದನ್ನು ಹೇಳ್ತಿದ್ರು. ರಾಮಾಯಣದಲ್ಲಿ ಬರುತ್ತೆ, ಮೊದಲ ಅಧ್ಯಾಯದಲ್ಲಿ ವಾಲ್ಮೀಕಿಗಳಿಗೆ ನಾರದರ ಹತ್ರ ಭೇಟಿಯಾಗಿ ನಾನು ಜಗತ್ತಿನ ಅಪೂರ್ವವಾದ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೇನೆ ಅಂತೆಲ್ಲ ಹೇಳಿದಾಗ ರಾಮಚಂದ್ರನ ಕಥೆಯನ್ನೆಲ್ಲ ಹೇಳಿ ಅವರಿಗೆ ನಿರಂತರ ಗುಂಗು, ನಾನು ಈ ಕಥೆ ಬರಿಬೇಕು, ಹೇಗೆ ಬರಿಬೇಕು? ಪ್ರತಿ ಕಥೆ ತಲೆಯಲ್ಲಿ ಇರ್ತಿತ್ತು. ಗ್ರಂಥ ರಚನೆ ಅಂದರೆ ತಲೆಯಲ್ಲೇ ಕಂಪೋಸ್ ಆಗ್ತಿತ್ತು ಹೊರತು ಒಂದು ಬರ್ದಿಡುದು ಅಂತ ಕ್ರಮ ಇಲ್ಲ. ತಲೆಯಲ್ಲೇ ಕಂಪೋಸ್ ಆಗಿ ರೆಡಿಯಾಗಿ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಅಂತ ಹೀಗೆ ನಿರಂತರ ಬರೆದು ರಚನೆ ಮಾಡಿಟ್ಟು ಹುಡುಗನ ಎದುರು ಹೇಳ್ತಿದ್ರು. ಲವ ಮತ್ತು ಕುಶ ಇಬ್ರು ಕೂತಿದ್ರು. ಗುರುಗಳೆಲ್ಲ ರಚನೆ ಮಾಡಿ ಅವರ ಮುಂದೆ ಹೇಳಿದ ತಕ್ಷಣವೇ ಏಕಸಂಧಿಗ್ರಾಹಿ ಅಂತ, ಒಂದು ಸರ್ತಿ ನೀವು ಹೇಳಿದ ತಕ್ಷಣ ಅದನ್ನು ಧಾರಣೆ ಮಾಡಿ ಆಯಿತು. ನೀವು ನಿಲ್ಲಿಸಿದ ತಕ್ಷಣ ಅವರು ವಾಪಸ್ ಹೇಳ್ತಾರೆ. ವಾಪಸ್ ಹೇಳ್ತಾರೆ ಅಂದರೆ ಇವತ್ತು ಮಾತ್ರ ಅಲ್ಲ, ನಾಳೆ ಕೇಳಿದ್ರು ಹೇಳ್ತಾರೆ, ಇನ್ನೊಂದು ಸರ್ತಿ ಯಾವತ್ತೂ ಪಾಠ ಕೇಳಿರಲ್ಲ, ನಾಳೆದು ಕೇಳಿದ್ರು ಹೇಳ್ತಾರೆ, 1 ವರ್ಷ ಬಿಟ್ಟು ಕೇಳಿದ್ರು ಹೇಳ್ತಾರೆ, ಇನ್ನೊಂದು 10,000 ವರ್ಷ ಬಿಟ್ಟು ಕೇಳಿದ್ರು ಹೇಳ್ತಾರೆ. ಅಷ್ಟು ಬುದ್ಧಿಶಕ್ತಿಯಲ್ಲಿ
ವಿಷಯವನ್ನು ಗ್ರಹಿಸುವಾಗಲೇ ಇದನ್ನು ಈಗ ಕೇಳಿದ ಮೇಲೆ ನಾನು ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಕೇಳುವುದಿಲ್ಲ ಅನ್ನುವ ನಿರ್ಧಾರ ಮಾಡಿ ಕೇಳಿದರೆ ಈಗ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ, ಯಾರೋ ಒಬ್ಬ ಹೊಡೆದು ಹೋಗ್ತಾನೆ. ಹೋದ ತಕ್ಷಣ ನಾವು ಹೊಡೆದ ಗಾಡಿ ಯಾವುದು ಅಂತ ನೋಡಿ ಅದರ ನಂಬರ್ ನೆನ್ಪಿಟ್ಕೊಳ್ತೇವೆ. ಆ ಕ್ಷಣದಲ್ಲಿ ನಾನು ಇದನ್ನು ಮರ್ತರೆ ಅವನ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಒಂದು ಮನಸ್ಸಲ್ಲಿ ಇರುತ್ತಲ್ವ. ಆಮೇಲೆ ನೀವು ಎಷ್ಟು 10 ವರ್ಷ ಆದಮೇಲೂ ಅವತ್ತೊಂದು ಆಕ್ಸಿಡೆಂಟ್ ನನಗೆ ಈಗಲೂ ನೆನಪಿದೆ, ಆ ನಂಬರ್, ಕಾರ್ ನಂಬರ್ ಅಂತ ನಾವು ಹೇಳ್ತೀವಿ. ಯಾಕೆ? ನಮಗೂ ಆ ತಾಕತ್ತಿದೆ, ನಮಗೆ ಅದರ ಅಗತ್ಯ ಗೊತ್ತಾಗಿಲ್ಲ ಇನ್ನು, ಅದರಿಂದ ನಾವು ಮರೆತು ಬಿಡ್ತೇವೆ. ಯಾಕೆಂದ್ರೆ ನಮಗೆ ಫಸ್ಟೇ ತಲೆಯಲ್ಲಿದೆ, ಅಯ್ಯೋ ಅದು ಪುಸ್ತಕದಲ್ಲಿ ಇದೆಯಲ್ವಾ. ಯಾವಾಗ ಪುಸ್ತಕದಲ್ಲಿ ಇದೆಯಲ್ವಾ ಅಂತ ಒಂದು ಸರ್ತಿ ಅದಕ್ಕೆ ಆಪ್ಷನ್ ಸಿಕ್ಕಿತೋ ಮತ್ಯಾವತ್ತೂ ಮನಸ್ಸು ನೆನ್ಪಿಟ್ಕೊಳ್ಳಿಕ್ಕೆ ಹೋಗುದಿಲ್ಲ. ನಮ್ಗೆ ಇದು ಮನಸ್ಸಲ್ಲೇ ಇರಬೇಕು. ನಮಗೆ ಗೊತ್ತಿದೆ, ಈ ಜಂಗಮವಾಣಿ ಮೊಬೈಲ್ ಬರುವ ಮುಂಚೆ ಎಷ್ಟು ನಂಬರ್ಗಳು ಎಲ್ಲರ ತಲೆಯಲ್ಲಿ ಇರ್ತಿತ್ತು, ಎಷ್ಟೆಷ್ಟೋ ಅದರ ಒಂದು ದೊಡ್ಡ ಆಟಗಳು. ಆಗ 1000 ನಂಬರ್ ನೆನ್ಪಿಟ್ಕೊಂಡವರು, 2000 ನಂಬರ್ ನೆನ್ಪಿಟ್ಕೊಂಡವರು ಅಂತೆಲ್ಲ ಅದರಲ್ಲೊಂದು ಆಸಕ್ತಿಯಿಂದ ಅದನ್ನು ಕಲಿತಾ ಇದ್ರು. ಈಗ ಅವ್ರ ನಂಬರೇ ಗೊತ್ತಿರೋದಿಲ್ಲ. 1 ನಿಮಿಷ ಹೇಳ್ತೇನೆ ಅಂತ ಹೇಳಿ ಅವ್ರ ನಂಬರನ್ನು ಹೆಸರು ಹಾಕೊಂಡು ಬರೆದಿರ್ತಾರೆ, ಅದನ್ನು ಓದಿ ಹೇಳ್ತಾರೆ. ಅಷ್ಟು ನಮ್ಮ ಮೆಮೊರಿ ಪವರ್ ಗಟ್ಟಿಯಾಗಿದೆ. ಅವ್ರಿಗೆ ಹಾಗಲ್ಲ. ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದರೆ ಕೊಟೇಶನ್ ಪಂಡಿತರಾಗ್ಬಿಡ್ತಾರೆ, ಅದರ ಹಿಂದೆ ಗೊತ್ತಿರೋ ಮುಂದೆ ಗೊತ್ತಿರೋದಿಲ್ಲ, ಅದಲ್ಲ. ಆದರೆ ಅದು ಒಂದು ಕೆಲಸ ಮಾಡುತ್ತೆ. ಮುಖ್ಯವಾಗಿ ಭಾಷೆ ವಿಷಯವನ್ನು ಮುಟ್ಟಿಸುವುದಕ್ಕೆ ಸಂಸ್ಕೃತ ಬಹಳ ಹೆಚ್ಚು ಬೇಗ ಮನಸ್ಸಿಗೆ ಪರಿಣಾಮ ಬೀರುತ್ತೆ. ಅದರಿಂದಾಗಿ ಅವರು ಹೇಳಿದರು, ವಿದ್ಯೆಯನ್ನೂ ತಿಳ್ಕೊಂಡಿರಬೇಕು ಯಾವುದು ವಿದ್ಯೆ ಅಂತ, ಅವಿದ್ಯೆಯನ್ನೂ ತಿಳ್ಕೊಂಡಿರಬೇಕು ಯಾವುದು ಅವಿದ್ಯೆ ಅಂತ. ಇದೆರಡೂ ಗೊತ್ತಿದ್ರೆ, ಈಗ ದಾರಿಯಲ್ಲಿ ಹೋಗುವಾಗ ಸೀದಾ ಹೋಗುವಾಗ ಫಸ್ಟ್ ಒಂದು ಎಡಗಡೆ ಸಿಗುತ್ತೆ, ಅಲ್ಲಿ ಹೋಗಬೇಡಿ. ಮತ್ತೆ ಹಾಗೆ ಮುಂದೆ ಹೋಗಿ, ಮತ್ತೆ ಒಂದು ಬಲಗಡೆಯಲ್ಲಿ ಅದೇ ಥರದ್ದು ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ, ಅದಲ್ಲ, ಅದಕ್ಕಿಂತ ಮುಂದೆ ಹೋಗಿ. ಅದು ಯಾಕ್ರಿ ಹೇಳ್ತೀರಿ, ಸೀದಾ ಬನ್ನಿ ಅಂತಂದರೆ ನಮಗೆ ಮೊದಲೊಂದು ಅವ್ರು ಹೇಳದೇ ಇದ್ರಿ ಈ ಅಪಾರ್ಟ್ಮೆಂಟ್ ನಾವು ಹೇಳಿದ ಥರದೇ ಹೆಸರದ್ದು ಇನ್ನೊಂದಿದೆ, ನಾವು ಸೀದಾ ಆ ಮನೆಗೆ ಹೋಗ್ಬಿಡ್ತೇವೆ. ಅದಕ್ಕೆ ಯಾವುದು ದಾರಿ ಅಂತಲೂ ಗೊತ್ತಿರಬೇಕು, ಯಾವುದು ದಾರಿ ಅಲ್ಲ ಅಂತಲೂ ಗೊತ್ತಿರಬೇಕು. ನಮ್ದೀಗ ಏನಾಗ್ಬಿಟ್ಟಿದೆ ಅಂದರೆ, ದಾರಿ ಅಲ್ಲದನ್ನೇ ದಾರಿ ಅಂತ ತಿಳ್ಕೊಂಡು ಅದರಲ್ಲೇ ನಮ್ಮ ಮಕ್ಕಳನ್ನು, ನಮ್ಮ ಇಡೀ ಸಮಾಜವನ್ನು ನಾವು ದೂಡಿಯಾಗಿದೆ. ಅವರು ಹೇಳಿದರು, ವಿದ್ಯೆ ಮತ್ತು ಅವಿದ್ಯೆ ಎರಡೂ ಗೊತ್ತಿದ್ರೆ ಮಾತ್ರ ವಿದ್ಯೆಯಲ್ಲಿ ಹೋಗ್ಲಿಕ್ಕಾಗತ್ತೆ. ವಿದ್ಯೆ ಯಾವುದು ಅವಿದ್ಯೆ ಯಾವುದು ಅಂತ ಗುರುತಿಸುವುದು ಬಹಳ ಸುಲಭದ ಕೆಲಸ ಏನಲ್ಲ. ಋಷಿಗಳು ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಅವರು ನಮಗೆ ಹಾಕಿಕೊಟ್ಟ ದಾರಿಯನ್ನು ನಾವು ಮರ್ತೇ ಬಿಟ್ಟಿದ್ದೇವೆ. ಅದರಿಂದಾಗಿ ಇವತ್ತು ಹಾಗೊಂದು ಗುರುತಿಸಬೇಕಾದ ಪ್ರಶ್ನೆ ಇದೆಯಾ ಅಂತಲೇ ಗೊತ್ತಿಲ್ಲ ನಮಗೆ. ಹೀಗೊಂದು ಪ್ರಶ್ನೆ ಇರುತ್ತಾ, ವಿದ್ಯೆ ಯಾವುದು ಅವಿದ್ಯೆ ಯಾವುದು ಅಂತ ಗುರುತಿಸಬೇಕಾ ಅನ್ನೋದೇ ನಮಗೆ ಗೊತ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದೇವೆ. ಏನೇನು ವಿದ್ಯೆ ಇದೆ? ಅವರು ಹೇಳ್ತಾರೆ, ಆನ್ವೀಕ್ಷಿಕಿ ತ್ರಯೀವಾರ್ತಾ ದಂಡನೀತಿಶ್ಚೇತಿ ಚತಸ್ರಃ ವಿದ್ಯಾ. 4 ನಾವು ತಂದುಕೊಂಡ ಚಿಂತನೆಯ ಕಲ್ಪನೆ ಹೇಗಿದೆ ಅಂದರೆ, ಅಲ್ಲಿ ಹೇಳುವುದು ಹಕ್ಕು, ಬಲಾಢ್ಯತೆ, ದಬ್ಬಾಳಿಕೆ, ಕೊನೆಗೆ ಭೋಗ. ನಮಗೇನು ಸಿಗಬೇಕೋ ರೈಟ್ಸ್ ಬಗ್ಗೆ ನಾವು ಮಾತಾಡ್ತೇವೆ, ಡ್ಯೂಟಿ ಬಗ್ಗೆ ಮಾತಾಡ್ತೀವಾ? ಇಲ್ಲ. ಭಾರತೀಯ ವಿದ್ಯೆ ಅನ್ನೋದು ಡ್ಯೂಟಿ ಬಗ್ಗೆ ಮಾತಾಡುತ್ತೆ. ಕರ್ತವ್ಯ ಮಾಡು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದಕ್ಕೆ ಇನ್ನೂ ಒಂದು ಬೇರೆ ಅರ್ಥ ಕಲ್ಪಿಸಿ ನಮ್ಮನ್ನೆಲ್ಲ ದಾರಿ ತಪ್ಪಿಸಿದ್ದಾರೆ. ಕೆಲಸ ಮಾಡು, ಸಂಬಳ ಕೇಳಬೇಡ ಅಂತ. ಕೃಷ್ಣ ಅರ್ಜುನನಿಗೆ ಕೆಲಸ ಮಾಡು, ಸಂಬಳ ಕೇಳಬೇಡ ಅಂತ ಯಾಕೆ ಹೇಳಬೇಕು? ಅದು ಪ್ರಸಂಗವೇ ಅಲ್ಲ. ಅಲ್ಲಿ ಹೇಳಿದ್ದೇನು ಅಂದರೆ, ನಾವು ನಮ್ಮ ಕರ್ತವ್ಯ ಮಾಡಿದ್ದು ಹೌದಾದರೆ ನಮಗೆ ಅದರಿಂದ ಬರಬೇಕಾದ ಫಲ ನಮ್ಮ ಬೆನ್ನ ಹಿಂದೆ ಇದ್ದೇ ಇರುತ್ತೆ. ನಮಗೆ ಕರ್ಮ ಸಿದ್ಧಾಂತದ ಬಗ್ಗೆ ತುಂಬ ನಂಬಿಕೆ ಇದ್ದು ನಾವು ಈ ಮಾತಾಡಿದ್ದು. ಅವರಿಗೆ ಕರ್ಮ ಸಿದ್ಧಾಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದರಿಂದಾಗಿ ಇದನ್ನು ಅವ್ರಿಗೆ ಬೇಕಾದಾಗ ಅರ್ಥ ಮಾಡಿದರು. ಯಾವ ಗೀತೆಯನ್ನು ಬೈತಾರೋ ಅದೇ ಗೀತೆಯಿಂದ ಅವ್ರಿಗೆ ಬೇಕಾದ್ದನ್ನು ಸಾಧನೆ ಮಾಡಲಿಕ್ಕೆ ಬೇಕಾದಷ್ಟು ವಿರೋಧದ ವಿಷಯಗಳನ್ನು ಇಟ್ಟುಕೊಂಡು ಮಾತಾಡೋದು ನಾವು ನೋಡ್ತೇವೆ. ಅದರಿಂದ ಮುಖ್ಯವಾಗಿ ಹಕ್ಕಿನ ಬಗ್ಗೆ ಮಾತಾಡಿದರೆ ನಾವು ಕರ್ತವ್ಯದ ಬಗ್ಗೆ ಮಾತಾಡ್ತೇವೆ. ಅವರು ಬಲಾಢ್ಯತೆಯ ಬಗ್ಗೆ ಮಾತಾಡ್ತಾರೆ. ನಾವು ಎಲ್ಲದಕ್ಕಿಂತಲೂ ಸುಪೀರಿಯರ್ ಆಗಬೇಕು, ನಾವು ಎಲ್ಲರನ್ನು ಮೀರಿ ನಿಲ್ಲಬೇಕು. ಮಕ್ಕಳಿಗೆ ಹಾಗೆ ಅಲ್ವ, ನಾವು ಕಲಿಸೋದೇ ಹಾಗೆ. ಕ್ಲಾಸಲ್ಲಿ ಫಸ್ಟ್ ಬರಬೇಕು. ವಸ್ತುತಃ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಏನೋ ಇನ್ನೂ ಆರ್ಕಿಟೆಕ್ಚರ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲರೂ ಒಂದೇ ದಾರಿ ಅಂತೂ ತುಳಿಯಲ್ವಾ? ಅವರ ಕ್ಷೇತ್ರವೇ ಬೇರೆ. ಮತ್ತು ಅವ್ರು ಯಾಕೆ ಇಲ್ಲಿ ಕಾಂಪೀಟ್ ಮಾಡಬೇಕು? ನೀನೇನು ಓದ್ತೀಯೋದನ್ನು ಓದಪ್ಪ, ನಿನ್ನ ದಾರಿ ಅದು. ನೀನೇನು ಓದ್ತೀಯೋದು ನಿನ್ನ ದಾರಿ ಅಂತ ನಾವು ಇಲ್ಲಿಂದ ನಿಜವಾಗಿ ಅವರವರ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಹೆಲ್ಪ್ ಮಾಡಬೇಕು ಹೊರತು ಪರಸ್ಪರ ಅವರನ್ನೇ ಜಗಳ ಹಚ್ಚಿಬಿಡ್ತೇವೆ ಚಿಕ್ಕಂದಿನಲ್ಲೇ. ಇಲ್ಲಿ ಈ ರೀತಿ 10-15 ವರ್ಷ ಓದಿ ಆದಮೇಲೆ ಜೀವನಕ್ಕೆ ಹೊರಕ್ಕೆ ಬಂದ ಮೇಲೆ ಅವರಲ್ಲಿ ಏನು ಭಾವನೆ ಉಳಿದಿರುತ್ತೆ? ಎಲ್ಲರಿಗಿಂತ ನಾನೇ ಜಾಸ್ತಿ ಗಳಿಸ್ಬೇಕು, ನಾನೇ ಎಲ್ಲರಿಗಿಂತ ನಂಬರ್ 1 ಇರಬೇಕು ಅಂತ ಅನ್ನುವ ಭಾವನೆಯಿಂದ ಇನ್ನೊಬ್ಬರನ್ನ ತುಳಿಲೇಬೇಕು ಅಂತ ಅನ್ನುವ ಹಠಕ್ಕೆ ಬೀಳ್ತಾನೆ. ಸಮಾಜದಲ್ಲಿ ನಾನು ಮೇಲೆ ಬರಬೇಕು ಅಂದರೆ ಇನ್ನೊಬ್ಬರನ್ನು ತುಳಿಬೇಕು ಅಂತ. ನಮ್ಮ ಸಂಸ್ಕೃತಿ ಹಾಗಲ್ಲ. ನಮಗೆ ಕಲಿಕೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಸಬ್ಕಾ ವಿಕಾಸ್. ನಾವು ಎಲ್ಲರ ಜೊತೆಗೂ ಬಾಳಬೇಕು. ಅವರು ಅವರ ಕ್ಷೇತ್ರದಲ್ಲಿ ಬೆಳೀತಾರೆ, ನಾನು ನನ್ನ ಕ್ಷೇತ್ರದಲ್ಲಿ ಬೆಳಿತೇನೆ. ಎಲ್ಲರೂ ಜೊತೆಗೂಡಿ ಸಹಬಾಳ್ವೆ ಸಾಮರಸ್ಯದಿಂದ ಬದುಕಬೇಕು ಅಂತ ಅನ್ನೋದು ನಮ್ಮ ಕಲ್ಪನೆ. ನೀನು ಆ ವಿದ್ಯೆಯಲ್ಲಿ ವಿಶೇಷತೆಯನ್ನು ಗಳಿಸಿದ್ಯಾ? ಸಂತೋಷ, ನನಗೆ ಆ ವಿದ್ಯೆ ಉಳಿಯಿತು.
ನಾನು ಈ ವಿದ್ಯೆಯಲ್ಲಿದ್ದೇನೆ, ಅವನು ನನ್ನನ್ನು ಗೌರವಿಸ್ತಾನೆ. ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ, ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು. ಪರಸ್ಪರ ಗೌರವ ಕೊಟ್ಟುಕೊಂಡು ಬದುಕಿದ್ರೆ ಆಗ ನೀವು ಬದುಕ್ತೀರಿ, ನಾವು ಬದುಕ್ತೀವಿ. ನಮ್ಮಲ್ಲೇ ಕಿತ್ತಾಡ್ತಾ ಇದ್ರೆ, ಕಚ್ಚಾಡ್ತಾ ಇದ್ರೆ ಮೂರನೇವನು ನಮ್ಮನ್ನು ಸುಲಭ ತುತ್ತಾಗಿ ತಿಂದ್ಕೊಂಡು ಹೋಗ್ಬಿಡ್ತಾನೆ. ನಾವು ಯಾವ ವಿರೋಧವನ್ನು ಮಾಡಲಿಕ್ಕೆ ಟೈಮೂ ಇರಲ್ಲ. ನಮ್ಗೆ ಈ ದೇಶದ ಇತಿಹಾಸ ಸ್ಪಷ್ಟ ಅದಕ್ಕೆ ದೃಷ್ಟಾಂತ. ನಮ್ಮ ಒಳಜಗಳಗಳನ್ನೇ ಉಪಯೋಗಿಸಿಕೊಂಡು ನಾವು ತೋರಿಸಿದ ನಿರ್ಲಕ್ಷ್ಯವನ್ನೇ ಅವರು ಆಹಾರವನ್ನಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ಬಿಟ್ರು. ಅದರಿಂದಾಗಿ ಒಂದನೇದು ಹಕ್ಕು, ಎರಡನೇದು ಬಲಾಢ್ಯತೆ, ಮೂರನೇದು ದಬ್ಬಾಳಿಕೆ. ಬಲಾಢ್ಯನಾಗಬೇಕು ಅಂದ್ರೆ ಅವಿದ್ಯಾಂಚ ಯಸ್ತದ್ವೇದೋ ಭಯಂಸಃ ಅವಿದ್ಯೆಯ ಮೃತ್ಯುಂ ತೀರ್ಥವ ವಿದ್ಯೆಯ ಅಮೃತಮಶ್ನುತೆ. ಈಗ ನಾವು ಬೇಕಾದಷ್ಟು ಬೋರ್ಡ್ಗಳನ್ನು ಹಾಕೊಂಡಿದ್ದೇವೆ ವಿಶ್ವವಿದ್ಯಾಲಯ ಅಂತ. ವಿದ್ಯೆ ಅಂದ್ರೆ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ ನಿಜವಾಗಿ. ನಾವು ವಿದ್ಯೆ ಅಂದ್ರೆ ಸರ್ಟಿಫಿಕೇಟು ಅಂತ ಅನ್ಕೊಂಡಿದೀವಿ. ಅದು ವಿದ್ಯೆ ಅಲ್ಲ. ಯಾಕೆಂದ್ರೆ ಸರ್ಟಿಫಿಕೇಟಲ್ಲಿ 99 ತೆಗೆದವನೇ ಒಂದು ಹಿಂದಿನ ಪರೀಕ್ಷೆಯಲ್ಲಿ ಮುಂದಿನ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ ಕಮ್ಮಿ ಆಯಿತು ಅಂತ ಯಾರೋ ಬೈದ್ರು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೆಂದ್ರೆ ಜೀವನದ ಸಣ್ಣ ಕಷ್ಟವನ್ನು ಎದುರಿಸ್ಲಿಕ್ಕೆ ಅವನಿಗೆ ತಾಕತ್ತಿರಲ್ಲ. ವಿದ್ಯೆ ಅಂದ್ರೆ ಏನು ಅಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ಎಂಥ ಕಷ್ಟ ಬಂದಾಗಲೂ ಯಾರು ಅದನ್ನು ಎದುರಿಸಿ ಆತ್ಮವಿಶ್ವಾಸದಿಂದ ಮುನ್ನಡೆಯುವ ತಾಕತ್ತನ್ನು ಪಡ್ಕೊಂಡಿದ್ದಾನೋ ಅವನು ವಿದ್ಯಾವಂತ ಅಂತ. ಹಾಗಾಗಿ ನಮ್ಮಲ್ಲಿ ವಿದ್ಯಾವಂತ ಅಂತ ಇವತ್ತು ಗುರುತಿಸುವ ಬಗೆಯೇ ಬೇರೆ ಆಗ್ಬಿಟ್ಟಿದೆ. ನಾವು ಕೃಷಿಕನನ್ನ ವಿದ್ಯಾವಂತ ಅಂತ ಗುರುತಿಸುವುದಿಲ್ಲ, ನಮ್ಮಕ್ಕಿಂತ ವಿದ್ಯಾವಂತ ಅವನು. ಯಾಕೆಂದ್ರೆ ಪ್ರತಿ ವರ್ಷ ಮತ್ತೆ ಬೆಳೆ ಬೆಳಿತಾನೆ. ಮಧ್ಯದಲ್ಲಿ ಈ ಸರ್ತಿ ಬೆಳೆ ಚೂರು ಕಮ್ಮಿ ಆದ್ರೆ ಮುಂದಿನ ವರ್ಷ ಬಿಟ್ಟು ವಾಪಸ್ ಓಡಿ ಬರಲ್ಲ ಅವನು. ಅಯ್ಯೋ ಈ ವರ್ಷ ಸ್ವಲ್ಪ ಕಮ್ಮಿ ಆಯ್ತು, ಮುಂದಿನ ವರ್ಷ ದೇವರು ಕೊಟ್ಟೇ ಕೊಡ್ತಾನೆ, ಎಲ್ಲ ದೇವರು ನಡೆಸ್ತಾನೆ ಅಂತ. ನಮ್ಮಕ್ಕಿಂತ ಹೆಚ್ಚು ವಿಶ್ವಾಸ ಅವರಿಗೆ ಜೀವನದಲ್ಲಿ ಬಹಳ ನಂಬಿಕೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಏನು ಅನ್ಕೊಂಡಿದ್ದೇವೆ ಅಂತಂದ್ರೆ ಅಕ್ಷರ ಬರದವರೆಲ್ಲ ವಿದ್ಯಾವಂತರು ಅಂತ. ವಿದ್ಯೆ ಅಂತ ಅನ್ನೋದು ಏನು ಅಂದ್ರೆ ಯಾವುದರಿಂದ ನಾವು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುವ ತಾಕತ್ತನ್ನು ಪಡೆಯುತ್ತೇವೋ ಅದು ವಿದ್ಯೆ ಅಂತ. ಅಂತಹ ವಿದ್ಯೆ ಯಾವುದು? ಇದು ತುಂಬಾ ಕಷ್ಟ. ಯಾಕೆಂದ್ರೆ ಈ ವಿಚಾರ ನಾವು ಯಾವತ್ತೂ ಮಾಡಲೇ ಇಲ್ಲ. ನಮಗೆ ವಿದ್ಯೆ ಅಂತಂದಾಗ ನಾವು ಅಕ್ಷರ ಕಲಿಬೇಕು, ಒಂದಿಷ್ಟು ಸೋಷಿಯಲ್ ಸೈನ್ಸು, ಫಿಸಿಕ್ಸು, ಮ್ಯಾಥ್ಸು ಅಥವಾ ಎಕಾನಮಿ ಇದನ್ನಿಷ್ಟು ಓದಿದ್ರೆ ನಮ್ಮ ಮಕ್ಕಳು ವಿದ್ಯಾವಂತರು ಅಂತ ನಾವು ಗ್ರಹಿಸಿದೆ. ಅದು ಒಂದು ವಿದ್ಯೆಯ ಭಾಗ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಬೇಕಾದ್ದೇನು ಅಂದರೆ ಆತ್ಮ ಸಂಸ್ಕಾರಕ್ಕೆ ಕಾರಣವಾದಂತಹ ವಿದ್ಯೆ. ಮಕ್ಕಳಿಗೆ ಮನೆಯಲ್ಲಿ ಇರುವ ತನಕ ನಾವೇನಾದರೂ ಹೇಳಿದ್ರೆ ಕೇಳ್ತಾ ಇರ್ತವೆ. ನಮಸ್ಕಾರ ಮಾಡು ಅಂದರೆ ನಮಸ್ಕಾರ ಮಾಡ್ತಾ ಇರ್ತವೆ. ದೊಡ್ಡವರನ್ನು ನೋಡಿದಾಗ ಅವ್ರೇನಾದರೂ ಹೇಳಿದ್ರೆ ಅದನ್ನು ಕೇಳು ಅಂದರೆ ಕೇಳ್ತಾ ಇರ್ತವೆ. ನೀವು ಗಮನಿಸಿ, ಶಾಲೆಗೆ ಹೋಗಿ ಬಂದು ಒಂದು ವರ್ಷ ಆಗ್ತಾ ಇದ್ದ ಹಾಗೆ ಮಕ್ಕಳು ನಮ್ಮ ಮಾತಿಗೆ ಉಲ್ಟಾ ನಡಿಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಇದೆಲ್ಲ ಏನು ಇಲ್ಲ, ಇದೆಲ್ಲ ಅಗತ್ಯ ಇಲ್ಲ ಅನ್ನುವ ಭಾವ ತನ್ನಿಂದ ತಾನೇ ಮೂಡ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಶಾಲೆಯಲ್ಲಿ ಯಾವತ್ತೂ ಕೂಡ ಗುರುಕುಲದಲ್ಲಿ ಏನು ಸಿಸ್ಟಮು, ಹೋದ ತಕ್ಷಣ ಗುರುಗಳಿಗೆ ನಮಸ್ಕಾರ ಮಾಡಿ ಆಮೇಲೆ ಅವರೊಂದು ಏನೋ ಒಂದು ಶ್ಲೋಕ ಹೇಳಿಸಿ ಪಾಠ ಶುರುವಾಗುತ್ತೆ. ಅಂದ್ರೆ ಅವರಿಗೊಂದು ಅವೇರ್ನೆಸ್ ಬರುತ್ತೆ, ನಾನು ಈಗ ಇಂಥ ತರಗತಿಯಲ್ಲಿ ಕೂತಿದ್ದೇನೆ ಅಂತ. ಇಲ್ಲಿ ನಾವು ಗುರುಗಳು ನಿಂತು ಪಾಠ ಮಾಡ್ತಾರೆ, ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳು ಕೂತು ಪಾಠ ಮಾಡ್ತಾರೆ. ಅವರಿಗೇನು ಅನ್ಸುತ್ತೆ ಅಂದ್ರೆ ನಾವು ಹಿರಿಯರು, ಯಾಕಂದ್ರೆ ನಮಗೆ ಮರ್ಯಾದೆ ಜಾಸ್ತಿ. ಮನೆಯಲ್ಲಿ ಉಳಿದವರಿಗೆಲ್ಲ ಅವರು ನಮ್ಗೆ ಮರ್ಯಾದೆ ಕೊಡಬೇಕು ಅಂತ ಭಾವನೆ ಶುರುವಾದ ಮೇಲೆ ಮಕ್ಕಳಿಗೆ ಸಹಜವಾಗಿ ದೊಡ್ಡವರ ಹತ್ರ ಒಂದು ಎಲ್ಲೋ ಪ್ರೀತಿ ಇರುತ್ತೆ. ಆ ಸಣ್ಣ ಮಕ್ಕಳ ಮುಗ್ಧತೆಯಲ್ಲಿ ಏನು ಹೆಚ್ಚು ಕಮ್ಮಿ ಆಗುದಿಲ್ಲ. ಆದರೆ ನಿಧಾನಕ್ಕೆ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಆಗ. ಯಾಕೆಂದ್ರೆ ಪ್ರಹ್ಲಾದರಾಜರು ಹೇಳಿದ್ದು ಕೌಮಾರೇ ಆಚರೇತ್ ಪ್ರಾಜ್ಞ, ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕಾರವನ್ನು ನಾವು ಕೊಡಬೇಕು ಅಂತ. ಹಾಗಾಗಿ ಆ ಶ್ಲೋಕಗಳನ್ನು ಹೇಳೋದ್ರಿಂದ ಏನೇನು ಲಾಭ ಅಂತ ನಮಗೆ ವಿದೇಶಿಯರು ಒಂದಿಷ್ಟು ಹೇಳಿದ್ರೆ ತಲೆಗೊಂಚೂರು ಹೊಕ್ಕತ್ತೆ. ಈಗೆಲ್ಲ ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡಿ ಸಂಸ್ಕೃತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ನರದೌರ್ಬಲ್ಯದ ಸಮಸ್ಯೆಗಳು ಕಾಡುವುದಿಲ್ಲ, ನ್ಯೂರೋ ಸಿಸ್ಟಮ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರು ನಾವು ಗಮನಿಸಿ, ಯಾರು ತುಂಬ ಶಾಸ್ತ್ರದಲ್ಲಿ ಆಳವಾದ ಪ್ರವೇಶವನ್ನು ಮಾಡಿರ್ತಾರೋ, ತುಂಬ ಚೆನ್ನಾಗಿ ಅದರ ಅಧ್ಯಯನದಲ್ಲಿ ತಾವು ತೊಡಗಿಸಿಕೊಂಡಿರ್ತಾರೋ, ಅವರು 70-80 ಆದರೂ ಅವರ ನೆನಪಿನ ಶಕ್ತಿ ಕುಂದುವುದಿಲ್ಲ, ಹೇಳಬೇಕಾದ ವಿಷಯದಲ್ಲಿ ದೋಷ ಇರುವುದಿಲ್ಲ. ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅಂತಹ ಸಮಸ್ಯೆ ಕಾಡುವುದಿಲ್ಲ. ಸಾಮಾನ್ಯರಿಗೆ ಏನು ಅಂದರೆ ಲೋಕದ ವಿಷಯ ಇದ್ದವರಿಗೆ ಏನು ಅನ್ಯಾಯ ಆಗುತ್ತೆ ಅಂತಲ್ಲ, ಆದರೆ ಅವರಲ್ಲಿ ಒಂದು ವಿಶೇಷವಾದ ವರ್ಚಸ್ಸಿರುತ್ತೆ. ನಾವು ಸಾಮಾನ್ಯ ಗಮನಿಸ್ತೇವೆ. ಅಂತಹ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ರಿಂದ ಮನಸ್ಸಿನ ಮೇಲೆ ಒಂದು ಕಂಟ್ರೋಲ್ ಇರುತ್ತೆ. ಇದು ಸಹಜವಾಗಿ ಭಾಷೆಯನ್ನು ಕಲಿಯುವುದರಿಂದ ಸಿಗುವಂತಹ ಸುಖ. ಇದರ ಜೊತೆಗೆ ನಾಲಿಗೆ ಉಚ್ಚಾರ ಸ್ವಚ್ಛ ಆಗುತ್ತೆ. ಇವಾಗೆಲ್ಲ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಹೇಳಿದ ವರ್ಣಮಾಲೆಯ ಕ್ರಮವೇ ಸರಿ ಅಂತ ವಿದೇಶದಲ್ಲಿ ಅದನ್ನು ಕಲಿಸ್ತಾ ಇದ್ದಾರೆ. ನಾವು ಇಲ್ಲಿ ABCD ಕಲಿಸ್ತಾ ಇದ್ದೀವಿ. ಅವರು ಪಾಣಿನಿಯ ಹಾಕಿದ ಸೂತ್ರಗಳು, ಅ ಇ ಯ ಕ್ರಮ, ಕವರ್ಗ ಚವರ್ಗ ಟವರ್ಗ ಪವರ್ಗ ತವರ್ಗಗಳನ್ನೇ ಹೇಳಿಕೊಟ್ರೆ ಆ ಉಚ್ಚಾರಣೆಯ ಅಕ್ಷರದ ಜಾಗ ಸರಿಯಾಗಿ ಹೊಂದತ್ತೆ. ಆದ್ರಿಂದಾಗಿ ಮಕ್ಕಳಿಗೆ ಪೂರ್ಣ ಪ್ರಮಾಣದ ನಾಲಿಗೆ ಉಚ್ಚಾರಣೆ ಸ್ವಚ್ಛ ಆಗುತ್ತೆ ಅಂತ. ಅಂದ್ರೆ ಇದು ಒಂದು ಕ್ರಮದಲ್ಲಿ.
ಹೀಗೆ ಭಾಷೆಯನ್ನು ಉಚ್ಚಾರ ಮಾಡುವುದರಿಂದ ನಾಲಿಗೆ ಸ್ವಚ್ಛ ಆಗೋದ್ರ ಜೊತೆಗೆ ದೇಹದಲ್ಲಿ ಆಯಾ ಅಕ್ಷರಗಳನ್ನು ಆ ಜಾಗದಲ್ಲಿ ಉಚ್ಚಾರಣೆ ಮಾಡೋದ್ರಿಂದ ದೇಹದಲ್ಲಿ ಒಂದು ವೈಬ್ರೇಷನ್ ಹುಟ್ಟುತ್ತೆ. ಸಹಜವಾಗಿ ಒಂದು ಆರೋಗ್ಯದ ರಕ್ತ ಪರಿಚಲನೆ ಉಂಟಾಗುವುದಾಗಿರಬಹುದು ಅಥವಾ ದೇಹದ ಮೇಲೆ ಪರಿಣಾಮ ಬೀರುವುದಾಗಿರ್ಬೋದು, ಚೆನ್ನಾಗಿ ನಡೆಯುತ್ತೆ. ಇತ್ತೀಚೆಗೆ ಮಾಧ್ಯಮಗಳೆಲ್ಲ ವಿಠಲ ಅಂತ ಶಬ್ದ ಹೇಳಿದ ತಕ್ಷಣ ಹೃದಯ ರೋಗ ಪರಿಹಾರ ಆಗುತ್ತೆ ಅಂತ ಏನೇನೋ ಜಿಜ್ಞಾಸೆಗಳೆಲ್ಲ ಬಂದು ಆ ಠ ಅನ್ನುವ ಮಹಾಪ್ರಾಣ ಉಚ್ಚಾರ ಮಾಡುವಾಗಲೇ ಎದೆ ಮೇಲೊಂದು ಹೊಡೆದಾಗುತ್ತೆ ವಿಠಲ. ಹಾಗೆ ಹೇಳಿದಾಗ ಅಲ್ಲಿಯ ನಾಳಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ತಾನಾಗಿ ಅದು ವೇಗ ಪಡ್ಕೊಂಡು ರಕ್ತ ಉಚ್ಚಾರ ಅಂದರೆ ಚಲನೆ ಆಗುವುದು ದೋಷ ಪರಿಹಾರ ಆಗೇ ಆಗುತ್ತೆ. ಅದರಿಂದ ಯಾವುದೇ ಒಂದು ಹಿಂದಿನವರ ಕಾನ್ಸೆಪ್ಟಿನಲ್ಲಿ ತಿಳಿಯದೆ ಪ್ರಯೋಗ ಮಾಡದೆ ಸುಮ್ಮನೆ ಜನರ ಮೇಲೆ ನಮ್ಮ ಭಾವನೆಗಳನ್ನು ಹೇರಬೇಕು ಅಂತನ್ನುವ ದುಷ್ಪ್ರವೃತ್ತಿ ಅಂತೂ ಅವರಿಗಿರಲಿಲ್ಲ. ಅದರಿಂದಾಗಿ ಸಂಸ್ಕೃತದ ಅಧ್ಯಯನ ಇವತ್ತು ನಾವು ಮಕ್ಕಳಿಗೆ ಶ್ಲೋಕ ರೂಪದಲ್ಲಿ, ಸ್ತೋತ್ರ ರೂಪದಲ್ಲಿ, ಶಾಸ್ತ್ರ ರೂಪದಲ್ಲಿ ಮಾಡಿಸದೇ ಇದ್ದರೆ ಕಳ್ಕೊಳ್ಳೋದು ನಾವೇ. ಭಾಷೆಗೇನೂ ಲಾಸ್ ಇಲ್ಲ. ಉಪನಿಷತ್ತು ಹೇಳುತ್ತೆ, ಯದೇವ ಅಂದರೆ ಸುತ್ತೇನೆ, ಇನ್ನು ಹೇಗಿದ್ದಾನೆ? ಶಶಿವರ್ಣಂ, ಬೆಳ್ಳಗೆಯ ಬಣ್ಣ ಇದೆ, ಚತುರ್ಭುಜಂ, 4 ತೋಳುಗಳಿವೆ, ಪ್ರಸನ್ನ ವದನಂ, ಇದು ತುಂಬ ಮುಖ್ಯವಾದ ಉಪಾಸನೆಯ ಲಕ್ಷಣ. ನಾವು ದೇವರನ್ನ ಎಷ್ಟು ನಗೆ ಮೊಗದವನು ಅಂತ ಚಿಂತಿಸ್ತೇವೋ ಅಷ್ಟು ನಮ್ಮ ಮುಖದಲ್ಲಿ ನಗು ಮಾಸುವುದಿಲ್ಲ. ನಾವು ದೇವರನ್ನು ಬೈಯುವಾಗಲೇ ನಮ್ಗೆ ನೆನಪಾಗುವುದು, ಖುಷಿ ಇದ್ದಾಗ ನಮಗೆ ದೇವರು ನೆನಪಾಗುವುದಿಲ್ಲ. ಏನಾದರೂ ಒಂದು ಕಷ್ಟ ಆಯಿತು ಅಂದರೆ ದೇವ್ರು ನಮಗೆ ಬರೀ ಕಷ್ಟ ಕೊಡ್ತಾನೆ, ಎಷ್ಟು ಅನ್ಯಾಯ ಮಾಡ್ತಾನೆ, ಒಳ್ಳೆಯವರನ್ನು ತುಂಬ ಕಷ್ಟಪಡ್ತಾನೆ, ಕೆಟ್ಟವರಿಗೆ ಬೇಕಾದಷ್ಟು ಆನಂದ ನೀಡ್ತಾನೆ ಅಂತ ಹೀಗೇ ನಾವು ದೇವರನ್ನು ಉಪಾಸನೆ ಮಾಡಿ ಅದರ ಫಲವಾಗಿ ನಾವು ಮತ್ತಷ್ಟು ದುಃಖ ಪಡುವುದೇ ಆಗುತ್ತೆ. ಆದರೆ ಅವರ ಪ್ರಾಚೀನರ ಇಂಟೆನ್ಷನ್ ಏನು ಅಂದರೆ ದೇವರನ್ನು ನಾವು ಯಾವಾಗಲೂ ಚಿಂತಿಸುವಾಗ ಅತ್ಯಂತ ಪ್ರಸನ್ನವದನಂ, ನಗುಮೊಗದವನನ್ನಾಗಿ ಚಿಂತಿಸಬೇಕು ಅಂತ. ಇನ್ಯಾವ ವಿಶೇಷವಾದ ಧ್ಯಾನವೂ ಬೇಕಾಗಿಲ್ಲ. ನಾವು ಕಣ್ಣು ಮುಚ್ಚಿ ದೇವರ ಮುಂದೆ ಕುಳಿತಾಗ ನಮಗೆ ದೇವರ ನಗುಮುಖ ಕಾಣಿಸಿತು ಅಂತಂದರೆ ನಾವು ಅರ್ಧ ಗೆದ್ದೆವು. ಆಮೇಲೆ ಎಷ್ಟು ಹೊತ್ತು ಕೂತು ಅದನ್ನು ಜಾಸ್ತಿ ಉಪಾಸನೆ ಮಾಡಲಿಕ್ಕಾಗುತ್ತೋ ಅಷ್ಟು ನಮ್ಮ ಬೇರೆ ಎಲ್ಲ ಕೆಲಸಗಳಲ್ಲೂ ಆ ಉತ್ಸಾಹ ಕಾಣುತ್ತೆ. ನಾವು ಬೆಳಿಗ್ಗೆ ಎದ್ದಾಗ ಯಾವ ರೀತಿ ನಮ್ಮ ಬೆಳಗಿನ ನಡವಳಿಕೆಯನ್ನು ನಾವು ಇಟ್ಟುಕೊಳ್ತೇವೆ ಅದು ಇಡೀ ದಿವಸ ಮುಂದುವರಿತಾ ಹೋಗುತ್ತೆ. ಬೆಳಗ್ಗೆ ಯಾಕೆ ಹಾಗಾಗುತ್ತೆ ಅನ್ನೋದಕ್ಕೂ ಒಂದು ಕಾರಣ ಹೇಳ್ತಾರೆ. ಹಿಂದಿನ ದಿವಸ ರಾತ್ರಿ ಏನಾಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ನಾವು ರಾತ್ರಿ 11 ಗಂಟೆಗೆ 4 ತಲೆ ಉರುಳಿದ ಮೇಲೇ ಮಲಗುದು. ಅದು ಯಾವುದೋ ಸ್ಟೋರಿಗಳು, ಇನ್ನೇನೋ ಫೈಲ್ಗಳು ಅಂತೆಲ್ಲ ನೋಡಿ ಆದಮೇಲೆ ಆಮೇಲೆ ಆನಂದವಾಗಿ ನಿದ್ದೆ ಬರುತ್ತೆ ನಮಗೆ. ಅಲ್ಲಿ ತನಕ ಒಂದು ಸಮಾಧಾನದಿಂದ ರಾತ್ರಿ ಮಲಗುವಾಗ ಒಳ್ಳೆಯ ವಿಷಯವನ್ನು ಚಿಂತಿಸಿ ಬೆಳಗಿನಿಂದ ರಾತ್ರಿ ತನಕ ಆದ ಎಲ್ಲ ಕರ್ತವ್ಯವನ್ನು ಒಂದು ಸರ್ತಿ ಯೋಚಿಸಿ ಒಳ್ಳೆಯದೆಷ್ಟು ಕೆಟ್ಟದ್ದೆಷ್ಟು, ಒಳ್ಳೆಯದನ್ನು ಇನ್ನೆಷ್ಟು ಮುಂದುವರಿಸಬೇಕು, ಕೆಟ್ಟದ್ದನ್ನು ಇನ್ನೆಷ್ಟು ಬಿಡಬೇಕು, ಇದನ್ನು ಯೋಚಿಸಿ ಭಗವಂತನಿಗೆ ಒಪ್ಪಿಸಿ ಮಲಗಿದರೆ ಮರುದಿವಸ ಮನಸ್ಸು ಫ್ರೆಶ್ ಆಗಿರುತ್ತೆ. 4 ದಿವಸ ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲೂ ಮುಖ್ಯವಾಗಿ ಗುರುಕುಲದ ಶಿಕ್ಷಣದ ಅಗತ್ಯ ಹೇಗಿದೆ ಇವತ್ತು ಮತ್ತು ಸಂಸ್ಕೃತದ ಅಧ್ಯಯನದಿಂದ ಏನೇನು ನಾವು ಲಾಭವನ್ನು ಪಡೆಯುತ್ತೇವೆ ಅನ್ನುವ ಕುರಿತಾಗಿ ಕೆಲವು ವಿಶೇಷ ಅಂಶಗಳನ್ನು ಗಮನಿಸಬೇಕು ಅನ್ನುವ ದೃಷ್ಟಿಯಿಂದ ನಮಗೆ ನಿತ್ಯದಲ್ಲಿ ಬೆಳಗ್ಗೆ ಎದ್ದು ರಾತ್ರಿ ಮಲಗುವ ತನಕವೂ ಕೂಡ ಯಾವ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಾವು ಬೇರೆ ಬೇರೆ ಸ್ತೋತ್ರಗಳನ್ನು ಹೇಳ್ತೇವೆ. ಜಗತ್ತಿನಲ್ಲಿ ಹೀಗೊಂದು ವಿಚಿತ್ರವಾದ ಪ್ರಸಂಗ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಏನದು ವಿಚಿತ್ರ ಪ್ರಸಂಗ ಅಂದರೆ, ಬೇರೆ ಎಲ್ಲ ದೇಶದ ಜನರು ಕೂಡ ಅವರು ತಮ್ಮ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ ನಾವೇನು ಮಾಡ್ತಾ ಇದ್ದೇವೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮಗೆ ಮಾತ್ರ ಒಂದು ವಿಚಿತ್ರ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಆ ಶ್ಲೋಕದ ಅಭಿಪ್ರಾಯ ನಮಗೆ ಗೊತ್ತಿಲ್ಲದೇ ನಮ್ಗೆ ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ, ದೇವರಿಗೆ ಅರ್ಥ ಆಗುತ್ತೆ ಸಾಕು ಅಂತ ನಾವು ಬಿಟ್ಬಿಡ್ತೇವೆ. ಅಲ್ಲಿಯೇ ನಮ್ಮ ನಿಜವಾಗಿ ಅಂತಹ ಅದ್ಭುತವಾದ ಪ್ರಾಚೀನರು ತಮ್ಮ ತ್ಯಾಗದಿಂದ ಕೊಟ್ಟ ದೊಡ್ಡ ಸಂಪತ್ತನ್ನು ನಾವು ಏನೂ ತಿಳಿಯದೆ ಅದನ್ನು ಉಚ್ಚಾರಣೆ ಮಾಡಿ, ಹಾಗೆ ತಿಳಿಯದೆ ಉಚ್ಚಾರಣೆ ಮಾಡುವುದರಿಂದ ತಪ್ಪು ಉಚ್ಚಾರಣೆ ಮಾಡಿ ಅದರಿಂದ ನಿಜವಾಗಿ ಪಡೆಯಬೇಕಾದ ದೊಡ್ಡ ಬೆನಿಫಿಟ್ಸನ್ನು ಕಳ್ಕೊಂಡು ಬಿಡ್ತೇವೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಬಹಳ ಒತ್ತು ಕೊಟ್ಟು ಎಚ್ಚರ ಕೊಡುತ್ತೆ. ನಾವು ಯಾವುದೇ ಒಂದು ಸಂಗತಿಯನ್ನು ಮಾಡುವಾಗಲೂ ತಿಳಿದು ಮಾಡಬೇಕು ಅಂತ. ಕೃಷ್ಣನು ಅದನ್ನೇ ಹೇಳಿದ, ಯೋಗ ಕರ್ಮಸು ಕೌಶಲಂ. ಕರ್ಮದ ಹಿಂದೆ ಮುಂದೆ ಏನು, ಯಾಕೆ ಮಾಡ್ತಾ ಇದ್ದೇವೆ, ಮಾಡುವುದರಿಂದ ಏನು ಫಲ, ಅದರ ಅಗತ್ಯ ಏನು, ನಾನು ಎಷ್ಟು ಇದಕ್ಕೆ ಅರ್ಹ, ಈ ಎಲ್ಲ ಯೋಚನೆಗಳನ್ನು ಇಟ್ಟುಕೊಂಡು ನಾವು ಆ ಕರ್ಮವನ್ನು ಮಾಡಿದಾಗ ಅದರ ಪೂರ್ಣವಾದ ಫಲವನ್ನು ನಾವು ಪಡೀಲಿಕ್ಕಾಗುತ್ತೆ. ಆ ದೃಷ್ಟಿಯಲ್ಲಿ ಜ್ಞಾತ್ವಾ ಪ್ರಾರಭ್ಯ ಕುರುವೇತ ಹ್ಯಕುರುವಾಣೋ ವಿನಶ್ಯತಿ, ತಿಳಿದು ಮಾಡಿದವನಿಗೆ ವಿಶೇಷವಾದ ಜ್ಞಾನದ ಫಲವನ್ನು ಅವನು ಪಡೀತಾನೆ ಅಂತ. ಹಾಗಾಗಿ ನಮಗೆ ಇವತ್ತು ಎಷ್ಟೋ ಸ್ತೋತ್ರಗಳನ್ನು ನಾವು ಹೇಳುತ್ತೇವೆ. ಮಕ್ಕಳ ಹತ್ರ ಸಾಮಾನ್ಯ ಬೆಳಿಗ್ಗೆ ಮನೆಯಲ್ಲಿ ಹೇಳಿಸ್ತಾರೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇಷ್ಟು ಸ್ವಚ್ಛ ಹೇಳಿದರೆ ಆನಂದ. ಆದರೆ ಏನೋ ಒಂದು ಮಕ್ಕಳು ಪಾಪ ಬಾಯಲ್ಲಿ ದೊಡ್ಡವರು ಹೇಳಿಕೊಟ್ಟದನ್ನು ಹೇಳುತ್ತವೆ.
ಆ ಸ್ತೋತ್ರ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯ ಹೆಚ್ಚಿನವರು ಹೇಳೋದು ಅದು ಗಣಪತಿಯ ಸ್ತೋತ್ರ ಅಂತ. ಅಲ್ಲಿ ಇರುವುದು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ. ಎಲ್ಲ ಅದು ವಿಘ್ನೋಪಶಾಂತಯೇ ಅಂತ ಬಂದ ತಕ್ಷಣ ನಮಗೆ ವಿಘ್ನೇಶ್ವರ ನೆನಪಾಗಿ ಗಣಪತಿ ಕಡೆಗೆ ಹೋಗ್ಬಿಡುತ್ತೆ. ಆದರೆ ಅಲ್ಲಿರುವ ಉಳಿದ ಪದಗಳನ್ನು ನಾವು ಸಹಜವಾಗಿ ಗಮನಿಸಿದಾಗ ಶುಕ್ಲ ಅಂಬರಧರಂ, ನಾವು ಅದನ್ನು ಮಕ್ಕಳು ಹೇಳುವಾಗ ಶುಕ್ಲಾಂ ಬರಧರಂ ಅಂತ ಮಾಡಿಬಿಡ್ತಾರೆ. ಅದು ಬಿಡಿಸಿ ಹೇಳುದು ಹೇಗೆ ಅಂತ ಗೊತ್ತಿಲ್ಲ ಪಾಪ, ಅವುಗಳದ್ದು ತಪ್ಪು ಅಂತ ಹೇಳುದಲ್ಲ. ನಾವು ದೊಡ್ಡವರೇ ಹಾಗೆ ತಪ್ಪು ಹೇಳಿದಾಗ ಮಕ್ಕಳ ಹತ್ರ ನಾವು ತಪ್ಪು ಅಂತ ನಿರೀಕ್ಷೆ ಮಾಡುವುದೇ ತಪ್ಪು. ಹಾಗಾಗಿ ಬಿಳಿಯ ಬಣ್ಣದ ಬಟ್ಟೆಯನ್ನು ತೊಟ್ಟ ಪ್ರಯತ್ನ ಮಾಡ್ತೇನೆ. ಶುಕ್ರಸ್ಯೈವಾಜ್ಞೆಯ, ಶುಕ್ರಾಚಾರ್ಯರ ಆಜ್ಞೆಯಂತೆ ನೀರಿನೊಳಗೆ ಸೇರಿಕೊಂಡು ನಾವು ಕೊಡುವ ಅರ್ಘ್ಯವನ್ನು ಸರಿಯಾಗಿ ಶಕ್ತಿಯುತವಾಗದ ಹಾಗೆ ಮಾಡ್ತಾರೆ ಅಂತ. ಹಾಗಾಗಿ ನೀರಿನ ಶಕ್ತಿ ಅನ್ನೋದು ಸ್ವಚ್ಛ ಆಗಲಿಕ್ಕೋಸ್ಕರ, ಅಲ್ಲಿರುವ ವೇತ್ರಪ ರಾಕ್ಷಸನನ್ನು ಕೊಲ್ಲುವುದಕ್ಕೋಸ್ಕರ ಮಹಾಮಂತ್ರವಾದ ಓಂಕಾರ ಮತ್ತು ಅಮೃತ ಮಂತ್ರವಾದ ಓಂಕಾರ, ಮೇಲ್ಗಡೆಯಿಂದ ಮಧ್ಯದಲ್ಲಿ ದುಷ್ಟಶಕ್ತಿಯನ್ನು ನಿರಾಸು ಮಾಡುವ ಹ್ರೀಂ, ಭೂಹು ಭುವಃ ಸ್ವಹ ಅನ್ನುವ ವ್ಯಾಹೃತಿ, ಮೇಲ್ಗಡೆ ಮತ್ತೆ ಓಂಕಾರ, ಇದಿಷ್ಟನ್ನೂ ಸೇರಿಸಿಕೊಂಡು ಅರ್ಘ್ಯವನ್ನು ಬಿಡುವುದಿದೆ. ವಸ್ತುತಃ ನದಿಯಲ್ಲಿ ಮಾಡಿದರೆ ತುಂಬ ವಿಶೇಷ ಫಲ. ಯಾಕೆಂದರೆ ಇಲ್ಲಿಯ ತನಕ ನಮಗೆ ಆಸನದ ಬಗ್ಗೆ ಅವರು ಸ್ಪಷ್ಟ ಹೇಳಲಿಲ್ಲ. ನಮಗೆ ಆಸನದ ಬಗ್ಗೆ ಗೊತ್ತಾಗುವುದು ನಾವು ತರ್ಪಣವನ್ನು ಬಿಟ್ಟ ನಂತರ ಆಸನ ಶುದ್ಧಿ ಅಂತ ಹೇಳ್ತಾರೆ. ಅಂದರೆ ಇದಿಷ್ಟು ಸಾಮಾನ್ಯವಾಗಿ ನದಿ ದಂಡೆಯಲ್ಲಿ ನಿಂತುಕೊಂಡೇ ಮಾಡುವುದು. ಇಷ್ಟು ಕೂಡ ಇದರ ನಂತರದ್ದೆಲ್ಲ ನಾವು ಜಪ ಒಂದು ಬಿಟ್ಟರೆ, ಬೆಳಗಿನ ಕಾಲದ ಒಂದು ಜಪದನ್ನು ನಾವು ನಿಂತು ಮಾಡಬೇಕು ಅಂತ ಸೂರ್ಯ ದರ್ಶನ ಆಗುವ ತನಕ, ನಕ್ಷತ್ರ ಮರೆಯಾಗುವ ತನಕ ಗಾಯತ್ರಿ ಮಾಡಬೇಕು ಅಂತ ಹೇಳೋದೊಂದು ನಿಲ್ಲುವುದು ಬಿಟ್ಟರೆ, ದಿಗುಪಸ್ಥಾನಕ್ಕೆ ನಿಲ್ಲುವುದು ಬಿಟ್ಟರೆ ಮತ್ತೆಲ್ಲ ಕುಳಿತು ಜಪ ಮಾಡುವುದೇ ಇರುವುದು. ಹಾಗಾಗಿ ಜಪಕ್ಕೆ ಯಾವಾಗಲೂ ಕುಳಿತಾಕ ಬರುವಾಗ ಏಕಾಗ್ರತೆ, ಅದು ನಿಂತಾಗ ಬಹಳ ಹೊತ್ತಿರಲ್ಲ. ಅದರಿಂದಾಗಿ ಅರ್ಘ್ಯ ಪ್ರದಾನ ಆಗಿ ಕೇಶವ ನಾರಾಯಣ ಮಾಧವ ಅನ್ನುವ ತರ್ಪಣವನ್ನು ಕೊಡುವ ತನಕ ಅವರು ಆಸನದ ಬಗ್ಗೆ ಹೇಳುವುದಿಲ್ಲ. ಅದಾದ್ಮೇಲೆ ಆಸನದ ಬಗ್ಗೆ ಹೇಳ್ತಾರೆ. ಅಂದರೆ ಇಲ್ಲಿಯ ತನಕ ನಾವು ನಿಂತು ಮಾಡುವುದಕ್ಕೋಸ್ಕರ, ಇಲ್ಲಿ ಆ ನೀರಿನಲ್ಲಿ ಸೇರಿಕೊಂಡಂತಹ ರಾಕ್ಷಸನನ್ನು ಕೊಲ್ಲುವುದಕ್ಕೋಸ್ಕರ ಆ ತ್ರಿಕೋನದ ಮಂಡಲವನ್ನು ಬರೆದು ಭಗವಂತನನ್ನು ಆ ನೀರಿನ ಮೂಲಕ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ. ತಸ್ಯಾಪಕಾರಾರ್ಥಂ ಲಿಖೇತ್ ವ್ಯಾಹೃತಿ ಯಂತ್ರಕಂ ತ್ರಿಕೋಣ ದೀರ್ಘರಮ್ಯಂ ಚ ದೇವಾನಾಂ ಸಿದ್ಧಿದಾಯಕಂ ಕೋಣಮಧ್ಯೇತು ಹ್ರೀಂಕಾರಂ ಕೋಣಾಗ್ನೇ ಪ್ರಣವಂ ನ್ಯಸೇತ್ ದಂಡೇತು ವ್ಯಾಹೃತಿಸ್ತಿಸ್ರಃ ಮಧ್ಯೆ ವರುಣ ಬೀಜಕಂ. ಕನಿಷ್ಠಾಗ್ರೆಗೆ ಅರ್ಘ್ಯವನ್ನು ಕೊಡಬಾರ್ದು, ಪಾತ್ರೆಯಲ್ಲೇ ಹಾಕಬೇಕು. ನಮಗೆ ಕೆಲವೊಂದು ಸುಧಾರಣೆಯ ದೃಷ್ಟಿಯಿಂದ ಅನುಕೂಲ ಸಿಂಧು ಅಂತ ಎಲ್ಲೋ ನೆಲದಲ್ಲಿ ಹಾಕಿ ಅಥವಾ ಬಟ್ಟೆಯಲ್ಲಿ ಹಾಕಿ ನಾವು ಅಲ್ಲಲ್ಲೇ ಏನೇನೋ ಕೆಲಸಗಳನ್ನು ಮಾಡಿಕೊಳ್ತೇವೆ. ಆದಷ್ಟು ಪಾತ್ರೆಗಳನ್ನು ಉಪಯೋಗಿಸಬೇಕು. ಯಾಕೆಂದರೆ ಅದನ್ನು ನಾವು ತೆಗೆದುಕೊಂಡು ಹೋಗಿ ಕೊಳೆ ಇಲ್ಲದ ಜಾಗದಲ್ಲಿ ಆ ನೀರನ್ನು ಹಾಕಬೇಕು. ಸಾಮಾನ್ಯ ಯಾವುದಾದ್ರೂ ಅಶ್ವತ್ಥ ಇಂತಹ ವೃಕ್ಷದ ಬುಡಕ್ಕೆ ಹಾಕಬಹುದು, ಅಥವಾ ನಾವು ಎಲ್ಲೂ ಗಲೀಜು ಕೊಳೆ ಉಗಿಯುವುದು ಇತ್ಯಾದಿ ಎಲ್ಲಿ ನಡೆಯುವುದಿಲ್ವೋ ಅಂತಹ ಜಾಗಕ್ಕೆ ಹಾಕಿ ಆ ತೀರ್ಥವನ್ನು ನಾವು ಚೆಲ್ಲಬೇಕು ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನೆಲಕ್ಕೆ ಯಾವ ಕಾರಣಕ್ಕೂ ಕೂಡ, ಅಂದರೆ ಜಪ ಮಾಡುವಾಗ ಮಾಡಿದ ಮೇಲೆ ಹೋಗಿ ಕೃಷ್ಣಾರ್ಪಣ ಬಿಟ್ಟ ಮೇಲೆ ಅದನ್ನು ಗಿಡದ ಬುಡಕ್ಕೆ ಹಾಕಿದರೆ ಅದು ಗಿಡಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಬೇರೆ ಪ್ರಶ್ನೆ. ದೈವಿಕ ಪರಂಪರೆ ನಮ್ಮನ್ನು ರಕ್ಷಿಸಲಿ. ನಮ್ಮ ಹಿರಿಯ ಋಷಿಗಳು ನಮ್ಮಲ್ಲಿ ಜೆನೆಟಿಕ್ ಫೋರ್ಸನ್ನು ಬಿಟ್ಟು ಹೋಗಿದ್ದಾರೆ. ನಾವೇನು ಹೊಸದಾಗಿ ಗೈನ್ ಮಾಡಿದ್ದಲ್ಲ. ಅವರ ರಕ್ತ ಸಂಬಂಧದಿಂದಲೇ ಬಂದದ್ರಿಂದ ನಾನು 4 ಶ್ಲೋಕಗಳನ್ನು ಕಲಿತ ತಕ್ಷಣ ಬಂದು ಬಿಡುತ್ತೆ. ವಿದೇಶದವರಿಗೆ ನಾವು ಹೇಳಲಿಕ್ಕೆ ಕಷ್ಟಪಟ್ಟರು ಅವ್ರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಗೆ ಈ ಮಣ್ಣಿನಲ್ಲೇ ಒಂದು ಗುಣ ಇದೆ, ನಾವು ಬಾಯಿ ತೆಗೆದ್ರೆ ಆ ಶ್ಲೋಕ ಉಚ್ಚಾರಣೆ ಮಾಡಲಿಕ್ಕೆ ನಾಲಿಗೆಯಲ್ಲಿ ಅಂತಹ ಒಂದು ಸ್ವಚ್ಛತೆ ಇದೆ. ಅದು ನಮ್ಮ ಹಿಂದಿನ ಋಷಿಗಳಿಂದ ಗೋತ್ರದಿಂದ ಬಂದಂತಹ ಸಂಪತ್ತು. ಅಷ್ಟು ಸಂಪತ್ತು ರೆಡಿ ಇದೆ, ಅದನ್ನು ಬಳಸಿದರೆ ಮಾತ್ರ ಸಾಕು. ಅಂತಹ ಜಾಗ ನಮಗೆ ಬೇಕಾದಷ್ಟು ಇದೆ, ಇನ್ನೂ ಹಾಳಾಗಿಲ್ಲ. ಅಂತಹ ಪರಿಸರವನ್ನು ನಾವು ಬಳಸಿಕೊಂಡ್ರೆ ನಾವು ನಮ್ಮ ಹಿರಿಯರಿಗೆ ಋಣ ತೀರಿಸುವಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಪುಣ್ಯಕ್ಕೆ ಪಾತ್ರರಾಗ್ತೇವೆ. ಹಾಗೆ ಪಾತ್ರರಾಗುವ ಶಕ್ತಿಯನ್ನು ನಮಗೆ ಇಂತಹ ಪರಿಸರದಲ್ಲಿ ಬೇಕಾದಷ್ಟು ಒದಗಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಎಲ್ಲ ರೀತಿಯಾದ ಶಿಕ್ಷಣವನ್ನು ಗುರುಕುಲದಲ್ಲಿ ಕೊಟ್ಟು ಅದರ ಜೊತೆಗೆ ಸಂಸ್ಕೃತಿಯನ್ನು ಹೇಳಿದರೆ ಆಗ ನಮ್ಮ ದೇಶ ಸುಸಂಸ್ಕೃತವಾಗುತ್ತೆ. ದೇವರು ಬೇಕು, ದೇಶವೂ ಬೇಕು, ದೇಹವೂ ಬೇಕು. ಇದು ಮೂರೂ ಬೇಕು. ಇದು ಮೂರು ಇದ್ದರೆ ಮಾತ್ರ ಪರಿಪೂರ್ಣತೆ. ಇದರಲ್ಲಿ ಒಂದಿಲ್ಲ ಅಂದ್ರೂ ನಾವು ದೇವರನ್ನು ನಂಬ್ತೇನೆ, ನಮ್ಮ ದೇಶವೇ ಇಲ್ಲ ಅಂದರೆ ಏನು ಮಾಡೋದು? ನಾವು ನಮ್ಮವರು ಅಂತ ಹೇಳ್ಕೊಳ್ಳಿಕ್ಕೆ, ನಮ್ಮ ಧರ್ಮದ ರಕ್ಷಣೆಗೆ ದೇಶವೇ ಇಲ್ಲ ಅಂದರೆ ದೇವರ ಬಗ್ಗೆ ಮಾತಾಡಲಿಕ್ಕೆ ಎಲ್ಲಿ ಅವಕಾಶ ಆಗುತ್ತೆ? ಅದನ್ನಾಗಿ ದೇವರ ಚಿಂತನೆಗೆ ದೇಶ ಬೇಕು, ದೇಶದ ರಕ್ಷಣೆಗೆ ದೇಹ ಬೇಕು. ಇದೆಲ್ಲವೂ ಇರುವ ಹಾಗಿನ ಶಿಕ್ಷಣ ಮೊದಲು ಸಿಗಬೇಕು. ಅಂತಹ ಒಂದು ಪ್ರಯತ್ನವನ್ನು ಮಾಡುವುದಕ್ಕೆ ನಾವೆಲ್ಲರೂ ಮುಗಿಸಿದ ತಕ್ಷಣ ನಾಳೆ ಬದಲಾಗತ್ತೆ ಅಂತಲ್ಲ. ನಾವು ಕಾರ್ಯಪ್ರವೃತ್ತರಾದರೆ ಮಾತ್ರ ಆಗುತ್ತೆ. ಒಂದು ಕೆಲಸ ಆಗಬೇಕಾದ್ರೆ 3 ಬೇಕು ಅಂತ ಹೇಳ್ತಾರೆ. ಒಂದು ತಿಳುವಳಿಕೆ, ಆಮೇಲೆ ಇಚ್ಛೆ ಇರಬೇಕು, ಆಮೇಲೆ ಕ್ರಿಯೆ ಆಗಬೇಕು. ಗೊತ್ತಿದ್ರೂ ಕೆಲಸ ಆಗುವುದಿಲ್ಲ.
ಇಷ್ಟ ಇದ್ರೂ ಕೆಲಸ ಆಗೋದಿಲ್ಲ, ಮಾಡಿದರೆ ಕೆಲಸ ಆಗುತ್ತೆ. ಮಾಡುವಾಗ ಇಷ್ಟ ಇದ್ದರೆ ಮಾತ್ರ ಚೆನ್ನಾಗಾಗುತ್ತೆ, ಗೊತ್ತಿದ್ರೆ ಸರಿಯಾಗತ್ತೆ. ಹಾಗಾಗಿ ನಮಗೆ ಜ್ಞಾನ, ತಿಳುವಳಿಕೆಯಿಂದ ಏನು ಮಾಡಬೇಕು ಅನ್ನೋದರ ಇಚ್ಛೆಯಿಂದ ಕೃತಿ, ಈ ಮೂರು ಇದ್ದಾಗ ಕೆಲಸ ಯಶಸ್ವಿಯಾಗಿ ನಡೆಯುತ್ತೆ. ಭೂತ್ವ ತಾನಿ ರಕ್ಷಾಂಸಿ ಮಂದೇಹಾನ್ ಆರುಣೇ ದ್ವೀಪೆ ಪ್ರಕ್ಷಿಪಂತಿ, ತೈತ್ತರಿ ಆರಣ್ಯಕ್ಕೆ ಹೇಳುವ ಮಾತು. ಈ ಮಂದೇಹ ಅನ್ನುವ ರಾಕ್ಷಸರನ್ನು ನಾವು ಕೊಡುವಂತಹ 3 ಗಾಯತ್ರಿಯ ಮಂತ್ರವನ್ನು ಹೇಳಿ ಕೊಡುವ ಅರ್ಘ್ಯ, ಅದು ವಜ್ರೀಭೂತ್ವ, ವಜ್ರಾಯುಧದಂತೆ ಅತ್ಯಂತ ಕಠಿಣವಾದ ಸ್ಥಿತಿಯಲ್ಲಿ ಹೋಗಿ ರಾಕ್ಷಸರನ್ನು ಹೊಡೆದು ಅವರನ್ನು ಕೊಂಡು ಹೋಗಿ ಆರುಣ ದ್ವೀಪಕ್ಕೆ ತೆಗೆದುಕೊಂಡು ಹೋಗಿ ಬಿಸಾಕತ್ತೆ. ಅದರಿಂದಾಗಿ ಅವತ್ತಿನ ಕರ್ತವ್ಯ ಅಂದರೆ ಭಗವಂತ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. 60,000 ಜನ ವಾಲಖಿಲ್ಯ ಋಷಿಗಳು ನಿತ್ಯ ಭಗವಂತನ ಪ್ರೀತಿಗೋಸ್ಕರವಾಗಿ, ಸೂರ್ಯನ ರಕ್ಷಣೆಗೋಸ್ಕರವಾಗಿ ಅವರು ಸೂರ್ಯಾರ್ಘ್ಯವನ್ನು ಕೊಡ್ತಾ ಇರ್ತಾರೆ. ಅದರಿಂದ ಮಂದೇಹ ರಾಕ್ಷಸರ ನಾಶ ಆಗ್ತಾ ಇರುತ್ತೆ. ಆದರೆ ನಮಗೂ ಅದರ ಪಾಲು ಕೊಡಬೇಕು ಅಂತ ನಾವು ನಿತ್ಯದಲ್ಲಿ ಜಪ ಮಾಡಬೇಕು. ನಾವು ಮಾಡೋದಿಲ್ಲ ಅಂತ ಗೊತ್ತಿದೆ, ಅದಕ್ಕೆ ಭಗವಂತ ಇನ್ನೊಂದು ಪ್ಲ್ಯಾನ್ ಬಿನು ಮಾಡಿಟ್ಟಿದ್ದಾನೆ. ಆದರೆ ಯಾವಾಗಲೂ ಅದೇ ಉಪಯೋಗ ಆಗ್ತಾ ಇರುತ್ತೆ. ನಮಗೂ ಆದೇಶ ಕೊಟ್ಟ, ನೀವು ಅದನ್ನು ಮಾಡಬೇಕು ಅಂತ. ನಮ್ಗೆ ಯಾಕೆ ಹೇಳಿದ ಅಂತಂದರೆ, ಆ ಮಂದೇಹ ಅನ್ನೋ ಶಬ್ದದ ಅರ್ಥ ಗೊತ್ತಾದರೆ ನಮ್ಗೆ ಖುಷಿ ಆಗುತ್ತೆ. ಮಂದೇಹ ಅಂದರೆ ಅಲ್ಲಿ ಮಾತ್ರ ಇರುವುದಲ್ಲ, ಅದು ಇಲ್ಲೇ ಇರುವುದು, ನಮ್ಮೊಳಗೆ ಇರುವಂಥದ್ದನ್ನು ಮಂದೇಹ ರಾಕ್ಷಸರು ಅಂತ ಹೇಳುದು. ನಮ್ಮಲ್ಲೇನಿದೆ ಮಂದೇಹ ರಾಕ್ಷಸ? ಕೇಳಿಸ್ತಿದ್ಯಾ? ಮಂದೇಹ ರಾಕ್ಷಸ ಅಂತನ್ನೋದು ಮಂದ ಈಹ ಅಂತ ಅರ್ಥ. ಈಹ ಅಂದರೆ ಬಯಕೆ, ಈಹ ಅಂದರೆ ಚೇಷ್ಟೆ. ಮಂದ ಈಹ ಅಂದರೆ ನಾವು ಉದಾಸೀನ ಮಾಡ್ತೇವಲ್ವ, ಅದೇ ಮಂದೇಹ. ಬೆಳಿಗ್ಗೆ ಏಳುವುದಕ್ಕೆ ಅಯ್ಯೋ 4 ಗಂಟೆಗೆ ಏಳಬೇಕಾ, 4:15 ಏಳಬೇಕಾ ಅಂತ ಹೇಳಿ ಮತ್ತೊಂದು ಹಾಲು ನಿದ್ದೆ ಮಾಡಿ ಮುಗಿಸೋಣ ಅಂತ ಚೂರು ಎಚ್ಚರ ಇದ್ರೂ ಬೆಚ್ಚಗೆ ಮಲ್ಕೊಂಡಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಅಂತ ಚಳಿಗೆ ಹೊದ್ಕೊಂಡು ಮಲ್ಕೊಳ್ತೇವಲ್ವ, ಹೀಗೆ ನಮ್ಮನ್ನು ಮಲಗಿಸತ್ತಲ್ವ, ಅದೇ ಮಂದೇಹ. ಮಂದ ಅಂದರೆ ದಡ್ಡತನದ ಆಸೆಗಳು, ಪೆದ್ದುತನದ ಆಸೆಗಳು. ಈ ಉದಾಸೀನ ಅನ್ನುವ ಮಂದೇಹ ರಾಕ್ಷಸರನ್ನು ಹೊಡೆದೋಡಿಸುವುದೇ ನಾವು ಎದ್ದು ಸ್ನಾನ ಮಾಡಿ ಜಪ ಮಾಡಿ ಕೂಡುವುದು. ಈ ರಾಕ್ಷಸರನ್ನು ಓಡಿಸುವುದು ನಮ್ಮ ಒಳಗೆ ನಿಂತಂತ. ಯಾಕೆಂದರೆ ಜಪಕ್ಕೆ ಸ್ವಲ್ಪ ಹೊತ್ತು ಬೇಗ ಎದ್ದು ಕೂತ ತಕ್ಷಣ ಇಷ್ಟೊತ್ತು ತಯಾರಾಗಿ ಕೂಡುವಷ್ಟೊತ್ತಿಗೆ ಕಣ್ಣೆಲ್ಲ ಕೆಂಪಾಗಿರುತ್ತೆ, ನಿಧಾನಕ್ಕೆ ನಿದ್ದೆ ಶುರುವಾಗ್ಬಿಡುತ್ತೆ, ಒಂದು ಔದಾಸೀನ್ಯ ಮತ್ತೆ ಜಾಸ್ತಿ ಆಗುತ್ತೆ. ಆ ರಾಕ್ಷಸ ಒಳಗಿನಿಂದ ನಾಶ ಆಗಬೇಕು. ಹಾಗೆ ಸೂರ್ಯನಲ್ಲಿ ತೊಂದರೆ ಕೊಡುವಂತಹ, ವಸ್ತುತಃ ಸೂರ್ಯನ ಪ್ರಾರಬ್ಧವನ್ನು ನಾಶ ಮಾಡಲಿಕ್ಕೋಸ್ಕರ ಈ ರಾಕ್ಷಸರ ದಾಳಿ ಆಗ್ತಾ ಇರುತ್ತೆ. ಆವಾಗ ತಮ್ಮ ತಮ್ಮ ಕರ್ತವ್ಯದಿಂದ ಭಗವಂತನ ಪ್ರೀತಿಯನ್ನು ಹೆಚ್ಚು ಸಂಪಾದಿಸಲಿಕ್ಕೋಸ್ಕರ ಋಷಿಗಳು ಅಥವಾ ಗಂಧರ್ವರು, ಮನುಷ್ಯರು ಇವರೆಲ್ಲ ಸೇರಿಕೊಂಡು ಅರ್ಘ್ಯ ಪ್ರದಾನದ ಮೂಲಕ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಕಾಲಕ್ಕೆ ಸರಿಯಾಗಿ ಮಾಡಬೇಕು ಅಂತನ್ನೋದು ತಾತ್ಪರ್ಯ. ಮಂದೇಹ ಅಂದರೆ ಕಾಲಕ್ಕೆ ಸರಿಯಾಗಿ ಮಾಡಲಿಕ್ಕೆ ಬಿಡದೇ ಇರುವ ರಾಕ್ಷಸರು. ಅದು ನಮ್ಮ ಮನಸ್ಸಲ್ಲೇ ಇದೆ, ನಮ್ಮನ್ನೇ ಒಳಗೆ ಸೇರಿಕೊಂಡು ದಾಳಿ ಮಾಡ್ತಾ ಇರುತ್ತೆ. ಇದನ್ನು ಓಡಿಸುವುದಕ್ಕೋಸ್ಕರ ನಾವು ಅರ್ಘ್ಯವನ್ನು ಬಿಡುವುದು ಅಂತ. ಸವಿತುಶ್ಚ ಪತ್ನಿ ಪುಂಸೂಕ್ತ ಮಿತ್ಯೇವ ಹಿ ಮೂಲಮಂತ್ರಾಹ. 8 ಮಹಾಮಂತ್ರಗಳು, ಒಂದು ಓಂಕಾರ, ಇನ್ನೊಂದು ವ್ಯಾಹೃತಿ, ದ್ವಿಷಡ ಅಂದರೆ 12 ಅಕ್ಷರದ ವಾಸುದೇವ ದ್ವಾದಶಾಕ್ಷರ, ಷಡಕ್ಷರ ಅಂದರೆ ವಿಷ್ಣು ಷಡಕ್ಷರ, ಅದು ವಿಷ್ಣವೇ ನಮಃ, ವಿಷ್ಣವೇ ನಮಃ ಅಂತ ಹೇಳ್ತಾರೆ. ಪಂಚಾದಶಾರ್ಣ 5, 10 ಅಂತಂದರೆ 51 ಅಕ್ಷರಗಳ ಅಕ್ಷರಾಭಿಮಾನಿ ಅಜಾದಿ ದೇವತೆಗಳನ್ನು ಚಿಂತಿಸುವಂತಹದ್ದೇನಿದೆ ಅದು ಸವಿತಾ, ಪ್ರಜಾಪತಿ ಗಾಯತ್ರಿ, ಪುಂಸೂಕ್ತ, ಪುರುಷ ಸೂಕ್ತ. ಇಷ್ಟು ಪ್ರಧಾನವಾದ ನಿತ್ಯ ಉಪಾಸನೆಗೆ ಅಂತ ಹೇಳುವ ಮಹಾಮಂತ್ರಗಳು ಅಂತ ಆಚಾರ್ಯರು ಕೂಡ ಇದನ್ನು ನೆನಪಿಸ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಇಷ್ಟು ನೀರು ಅರ್ಪಿಸುವುದರಿಂದ ಮಾತ್ರ ದೇವರಿಗೆ ಸಿಗುವುದು ಅಂತ ತಾತ್ಪರ್ಯ ಅಲ್ಲ. ಸಿಕ್ಕಿದಾಗ ಆ ನೀರನ್ನು ವಜ್ರಾಯುಧವಾಗಿ ಬಳಸಿಕೊಳ್ಳಿಕ್ಕಾಗತ್ತೆ. ಮಹಾಮಾರ್ಗೆ, ತುಂಬ ದೂರದ ಪ್ರಯಾಣದಲ್ಲಿದ್ದೇವೆ, ಬಂಧನೆ, ಬಂಧಿಸಿ ಇಟ್ಟಿದ್ದಾರೆ ನಮ್ಮನ್ನು, ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪು ಮಾಹಿತಿಯಿಂದಾಗಿ ನಾವು ಯಾವುದೋ ತಪ್ಪು ಕಾರಣಕ್ಕೋಸ್ಕರ ಸಿಕ್ಕಾಕೊಂಡಿದ್ದೇವೆ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದೀವಿ ಅಂಥ ಸಂದರ್ಭದಲ್ಲಿ ಅಶುಚವು, ಅಶುಚಿ ಅಂತಂದರೆ ಮೃತಾ ಶೌಚ ಅಥವಾ ಜಾತಾ ಶೌಚ, ಈ ಸಂದರ್ಭದಲ್ಲೂ ಕೂಡ ಅರ್ಘ್ಯ ಪ್ರದಾನವನ್ನು ಬಿಡುವ ಹಾಗಿಲ್ಲ. ಅಂಥ ಸಂದರ್ಭದಲ್ಲೂ ಬೇರೆ ಎಲ್ಲ ಗಾಯತ್ರಿ ಅಂದರೆ ಉಳಿದ ಮಂತ್ರಗಳನ್ನು, ವಿಶೇಷ ನಮಗೆ ಉಪದೇಶ ಸಿಕ್ಕಿದ ಮಂತ್ರಗಳನ್ನು ನಾವು ಮಾಡಲಿಕ್ಕಿಲ್ಲ ಅಂತಾದರೂ ಗಾಯತ್ರಿ ಅಷ್ಟಾಕ್ಷರ ಮಾತ್ರ ಎಂಥ ಸಂದರ್ಭದಲ್ಲೂ ಬಿಟ್ಟು ಹೋಗಲಿಕ್ಕಿಲ್ಲ. ಅದಕ್ಕೋಸ್ಕರ ಅವ್ರು ಅಶುಚಾವಪಿ, ಎಂಥ ಅಶುಚಿ ಇದ್ದರೂ ಕೂಡ ಅರ್ಘ್ಯ ಪ್ರದಾನವನ್ನು ಬಿಡಬಾರದು. ಗಾಯತ್ರಿಯ 10 ಮಂತ್ರವನ್ನು ಮನಸ್ಸಿನಲ್ಲೇ ಉಪಾಂಶುವಿನ ರೂಪದಲ್ಲಿ ಹೇಳಿಕೊಂಡು ಮುಕ್ತಾಯ ಮಾಡಬೇಕು. ಅದಕ್ಕೆ ಋಷಿ ಛಂದಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾರೆ, ದುಷ್ಟ ಪ್ರಭಾವವನ್ನು ಬೀರ್ತಾರೆ. ಆ ಎಲ್ಲ ರಾಕ್ಷಸರು, ಅವರು ಎಷ್ಟು ಜನ?
ಕೋಟ್ಯಸ್ತು ವಿಖ್ಯಾತಾಃ ಮಂದೇಹಾ ನಾಮ ರಾಕ್ಷಸಾಃ ತಾಪಯಂತೋ ದುರಾತ್ಮಾನಃ ಸೂರ್ಯಮಿಚ್ಛಂತಿ ಖಾದಿತುಂ ಓಂಕಾರ ಬ್ರಹ್ಮ ಸಂಯುಕ್ತಾಃ ಗಾಯತ್ರ್ಯಾ ಚಾಭಿಮಂತ್ರಿತಂ ತೇನ ದಹ್ಯಂತಿ ತೇ ದೈತ್ಯಾಃ ವಜ್ರಭೂತೇನ ವಾರಿಣ. ನಾವು ನೀರು ಅದು ವಜ್ರಾಯುಧದ ಹಾಗೆ ಬದಲಾಗುತ್ತಂತೆ. ಯಾವಾಗ ಅಂದರೆ ಓಂಕಾರ ಬ್ರಹ್ಮ ಸಂಯುಕ್ತಂ, ಓಂಕಾರ, ವ್ಯಾಹೃತಿ ಮತ್ತು ಗಾಯತ್ರಿ ಇದು ಮೂರು ಸೇರಿ ಒಂದು ವಿಶಿಷ್ಟವಾದ ಮಂತ್ರ ಆಗುತ್ತೆ. ಈ ಮಂತ್ರದ ವಿಶೇಷತೆ ಏನು ಗೊತ್ತಾ? ನಾವು ಅರ್ಘ್ಯ ಕೊಡುವುದಾಗಲಿ ಜಪ ಮಾಡುವುದರಲ್ಲಿ ಆಚಾರ್ಯರು 8 ಮಹಾಮಂತ್ರಗಳು ಅಂತ ಹೇಳಿದ್ದಾರೆ. ಮಹಾಮಂತ್ರಗಳು ಅಂತಂದರೆ ನಿತ್ಯದಲ್ಲಿ ಜಪಿಸಿಕೊಳ್ಬೇಕು ಅಂತ ಹೇಳುವಂತಹದ್ದು. ಓಂಕಾರ, ವ್ಯಾಹೃತಿ ಅಂದರೆ ಭೂರ್ಭುವಸ್ವಃ, ಗಾಯತ್ರಿ ಅಂದರೆ ತತ್ಸವಿತೃವರೆಣ್ಯಂ ಅಲ್ಲಿಂದ. ಇದು ಮೂರು ಸೇರಿ ನಾವು ಹೇಳುವ ವಿಶ್ವಾಮಿತ್ರ ಗಾಯತ್ರಿ. ಇಷ್ಟು ಸೇರಿದಾಗ ಗಾಯತ್ರಿ ಆಗುತ್ತೆ. ವಸ್ತುತಃ ತತ್ಸವಿತೃವರೆಣ್ಯಂ ಅನ್ನುವುದೇ ಗಾಯತ್ರಿ. ಆದರೆ ಸಂಧ್ಯೆಗೆ ಹೇಳಿದ ಗಾಯತ್ರಿ ಪ್ರಜಾಪತಿ ಗಾಯತ್ರಿ ಬೇರೆ ಇದೆ, ಅಂದರೆ ಅದನ್ನು ಬ್ರಹ್ಮ ಗಾಯತ್ರಿ ಅಂತಲೂ ಅಂತಾರೆ. ವಿಶ್ವಾಮಿತ್ರ ಗಾಯತ್ರಿ ಬೇರೆ ಇದೆ. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ. ಸಂಧ್ಯೆಯ ಕಾಲದಲ್ಲಿ ಶಕ್ತಿ ಕೆಳಕ್ಕೆ ಎಳೀತಾ ಇರುತ್ತೆ ನಮ್ಮನ್ನು, ನಾವು ಕೂತ ಜಾಗದಲ್ಲಿ. ಅದು ನೆಲದ ಸಹಜ ಗುಣ ಅದು. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಚೈಲ, ಅಜಿನ, ಕುಶ ಅಂತ ಬೇರೆ ಬೇರೆ ಆಸನಗಳನ್ನು ಹಾಕಿಕೊಂಡು ನಾವು ಧ್ಯಾನ ಮಾಡುವಾಗ ನಮ್ಮ ಮೂಲಾಧಾರದಿಂದ ಅದು ಪ್ರಾಣಾಯಾಮ ಮಾಡುವಾಗ ಕುಂಡಲಿನಿ ಜಾಗೃತ ಆಗಿ ಮೇಲ್ಮುಖವಾಗಿ ಹರಿಯಲಿಕ್ಕೆ ಶುರುವಾಗುತ್ತೆ. ಹಾಗೆ ಶುರುವಾಗುವಾಗ ನಾವು ನೆಲದಲ್ಲಿ ಬರೀ ನೆಲದಲ್ಲಿ ಕೂಡಬಾರದು ಅಂತ ಹೇಳೋದು. ಜಪಕ್ಕಾಗಲಿ ಊಟಕ್ಕಾಗಲಿ ಯಾವುದೇ ಸಂದರ್ಭದಲ್ಲೂ ಬರೀ ನೆಲದಲ್ಲಿ ಕೂಡಬಾರದು ಅಂತ ಹೇಳೋದ್ರ ಉದ್ದೇಶ, ಮೂಲಾಧಾರದ ಸ್ಪರ್ಶ ನೆಲಕ್ಕೆ ಆದ ತಕ್ಷಣ ಅದೆಲ್ಲವೂ ಕೂಡ ನೆಲ ಎಳ್ಕೊಂಡು ಬಿಡುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಮಾಡಿದ ಸಾಧನೆ ಕ್ಷಣ ಮಾತ್ರದಲ್ಲಿ ನೆಲದಲ್ಲಿ ಎಳ್ಕೊಂಡು ಬಿಡುತ್ತೆ ಅಂತ. ಅದಕ್ಕೋಸ್ಕರ ಅದನ್ನು ಒಂದು ಆಸನ ಹಾಕಿ ಅದರ ಮೇಲೆ ಕೂತು ನಾವು ಜಪ ಮಾಡಬೇಕು ಅಂತ ಹೇಳುವಂಥದ್ದು. ನಮ್ಮ ಕಚ್ಚೆಯಲ್ಲಿ ಹಾಕುವಾಗಲೂ ನಾವು ಷಟ್ಪುಚ್ಚ ಕಚ್ಚೆ ಅಂತ ಹೇಳೋದು. 6 ಮಡಿಕೆಗಳನ್ನು ಹಾಕಿ ನಾವು ಮೇಲೆ ಎಳ್ಕೊಳ್ತೇವೆ. ಅದು ಕೂಡ ನಾವು ಕೂಡುವ ಜಾಗದ ಮೂಲಾಧಾರ ನೆಲಕ್ಕೆ ನೇರ ಸ್ಪರ್ಶ ಆಗದೇ ಇರಲಿ ಅಂತ. ಸುಮ್ಮನೆ ಹಾಗೆ ಒಂದು ಅಡ್ಡ ಉಟ್ಕೊಳ್ಬೋದಿತ್ತಲ್ಲ ಒಳಗೆ ಬಿಗಿಯಾಗುವ ಹಾಗೆ, ಆದರೆ ಹಾಗೆ ಹೇಳಲಿಲ್ಲ. ಅದರ ಮೇಲೆ 6 ಪಟ್ಟಿ ಬರಲಿ ಅಂತಂದರು. ಅದು ನಾವು ಕೂಡುವ ಜಾಗದ ಆ ಸ್ಥಾನಕ್ಕೆ ಶಕ್ತಿಯನ್ನು ಸೋರದ ಹಾಗೆ ತಡೆಯುವ ಶಕ್ತಿ ಬರಲಿ ಎನ್ನುವ ದೃಷ್ಟಿಯಿಂದ. ಹೀಗೆ ಈಗ ನಡೀತಾ ಇರುವುದು ಒಂದೇ ಅಂತ ಅಂದ್ಕೊಳ್ತೇವೆ, ಅದು ಸುಳ್ಳು. ಈಗ ಹೇಗೆ ನಡೀತಾ ಇದೆಯೋ ಅದೇ ಕನಸಲ್ಲಿ ನಡೀತಾ ಇದೆ ಅಂತ ಅಂದ್ಕೊಂಡಿರ್ತೇವೆ, ಅದು ಸುಳ್ಳು. ಆದರೆ ಕನಸಿನಲ್ಲಿ ನಡೀತಾ ಇರೋದು ನಿಜನೇ. ಇಲ್ಲಾಂದರೆ ಯಾಕೆ ಭಯ ಪಡಬೇಕು? ಯಾಕೆ ಕಾಲು ಗಡಗಡಗಡ ಅಂತ ನಡುಗಬೇಕು? ಅಲ್ಲಿ ಯಾವುದೋ ನಾಯಿ ಅಟ್ಟಿಸ್ಕೊಂಡು ಬಂತು ಅಂತ ಪಕ್ಕಕ್ಕೆ ತಿರುಗಿ ನೆಲದಿಂದ ಹಾಸಿಗೆಯಿಂದ ಕೆಳಕ್ಕೆ ಬೀಳ್ತಾನೆ, ಬೆವತಿರುತ್ತೆ, ತುಂಬ ಸಂತೋಷಪಟ್ಟಿರ್ತಾನೆ, ದುಡ್ಡು ಸಿಕ್ಕಿತು ಅಂತ ಭಾರಿ ಕಿರಿಚಾಡ್ತಾ ಇರ್ತಾನೆ, ಎಲ್ಲ ಮಾಡ್ತಾನೆ. ಎಷ್ಟೋ ಸತಿ ಕೆಲವರು ನಡ್ಕೊಂಡು ಮನೆ ಸುತ್ತ ಬಂದು ಎಲ್ಲ ಓಡಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ಮರ್ತೋಗಿರುತ್ತೆ, ಹೇಳುವಾಗ ನೆನಪಿರಲ್ಲ. ಆದರೆ ಎಲ್ಲ ಕ್ರಿಯೆ ನಡೆಯುತ್ತೆ. ಅಕಸ್ಮಾತ್ ಕನಸು ಸುಳ್ಳಾಗಿದ್ದರೆ ಈ ಯಾವ ಚಟುವಟಿಕೆಯೂ ನಡೀಬಾರ್ದು. ಹೊರಗಿನ ಭಾಗದಲ್ಲಿ ನಡೀತಾ ಇದೆ ಅಂದರೆ ಅದು ಸತ್ಯ. ಹಾಗಾದರೆ ಏನು ಸುಳ್ಳು? ಕನಸಿನಲ್ಲಿ ಸಿಕ್ಕ ಗಂಟು ಅದು ಎಚ್ಚರದಲ್ಲಿ ಸಿಕ್ಕಿದ್ದು ಅಂತ ನೆನಪಿಸ್ಕೊಳ್ತೇವಲ್ಲ, ಅದು ಸುಳ್ಳು. ಕನಸಿನಲ್ಲಿ ಸಿಕ್ಕಿದ್ದು ಕನಸಿನಲ್ಲೇ ಇದೆ. ಕನ್ನಡಿಯಲ್ಲಿ ಒಂದು ಗಂಟಿದೆ ಎದುರುಗಡೆ ನಾವು ಹಿಡ್ಕೊಂಡಾಗ, ಇದನ್ನು ಪಕ್ಕಕ್ಕೆ ಸರಿಸಿದ್ರೆ ಕಾಣೋದಿಲ್ಲ. ಹಾಗಾದರೆ ಎದುರುಗಡೆ ಕಾಣಿಸ್ತಾ ಇದೆ, ಆದರೆ ಅದು ಇದು ಒಂದೇ ಅಲ್ಲ. ಅದು ಅಲ್ಲಿದ್ದ ಗಂಟು, ಇದು ಇಲ್ಲಿದ್ದ ಗಂಟು. ಅದು ಬರೀ ನೋಡ್ಲಿಕ್ಕೆ ಮಾತ್ರ ಇದೆ, ಇದು ಉಪಯೋಗಿಸ್ಲಿಕ್ಕಿದೆ ಅಷ್ಟೇ. ಈ ವ್ಯತ್ಯಾಸ ಬಿಟ್ಟರೆ ಕನಸು ಸತ್ಯವೇ ಅನ್ನೋದನ್ನು ಈ ಕಥೆಯ ಮೂಲಕ ಗುರುಪದೇಶವನ್ನು ಹೇಳುವ ನೆಪದಲ್ಲಿ ಕೃಷ್ಣ ಮಾಡಿಕೊಟ್ಟ ಒಂದು ಗುರುವಿನ ಮಹತ್ವವನ್ನು ಹೇಳಿದ ಒಂದು ಘಟನೆ. ಇಂತಹ ಘಟನೆಯಿಂದ ಗುರುಗಳ ಉಪದೇಶ ಬಹಳ ಮುಖ್ಯ ಅನ್ನೋದಕ್ಕೋಸ್ಕರ ನಾವು ಜಪದ ಸಂದರ್ಭದಲ್ಲಿ ಗುರುಗಳನ್ನು ನೆನಪಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ನಾವು ಅವರಿಗೆ ಕೇಳಿಸಬಾರ್ದು, ನಮಗೆ ಕೇಳಿಸ್ತಾ ಇರಬೇಕು, ತುಟಿ ಅಲ್ಲಾಡ್ತಾ ಇರಬೇಕು. ಯಾಕೆಂದರೆ ನಾವು ಸುಮ್ಮನೆ ಹಾಗೆ ಕೂತು ಕಣ್ಣು ಮುಚ್ಚಿದ್ರೆ ಅಲ್ಲೇ ನಿದ್ದೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ನಾಲಿಗೆ ತಿರುಗ್ತಾ ಇರುತ್ತೆ, ತುಟಿ ಚೂರು ಅಲ್ಲಾಡ್ತಾ ಇರುತ್ತೆ, ಇನ್ನೊಬ್ಬರಿಗೆ ಸದ್ದು ಕೇಳಿಸುವುದಿಲ್ಲ, ನಾವು ಮಾತ್ರ ಅದನ್ನು ಮಾತಾಡ್ತಾ ಇರ್ತೇವೆ, ನಮ್ಮ ಕಿವಿಗೆ ಆ ಸದ್ದು ಬೀಳ್ತಾ ಇರುತ್ತೆ. ಆವಾಗ ಹೆಚ್ಚು ಹೊತ್ತು ಜಪಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಮಾಡ್ತಾ ಇದ್ದರೆ ಕೈಯನ್ನು ನಾವು ಚಿಂತನೆ ಮಾಡುವಾಗ 10 ಗಾಯತ್ರಿಯ ಜಪಕ್ಕೆ ಯಾವಾಗಲೂ ಕೂಡ ಅಂಗೈಯನ್ನೇ ಬಳಸಬೇಕು ಅಂತ ಹೇಳ್ತಾರೆ. ಬೇರೆ ಯಾವ ಮಂತ್ರವನ್ನು ನೀವು ಮಾಡುವುದಿದ್ರೂ ಕೂಡ ಅದಕ್ಕೆ ಕಮಲಾಕ್ಷ ಮಣಿಯೋ, ರುದ್ರಾಕ್ಷ ಮಣಿಯೋ, ಸ್ಫಟಿಕದ ಮಣಿಯೋ, ತುಳಸಿ ಮಣಿಯೋ ನೀವೇನು ಬಳಸ್ತಿರೋ ಅದನ್ನು ಬಳಸಬಹುದು. ಆದರೆ ಜಪಕ್ಕೆ ಗಾಯತ್ರಿಗೆ ಮಾತ್ರ ಅದು ಅಂಗೈಯನ್ನೇ, ಬೆರಳಿನ ಗೆರೆಗಳನ್ನೇ ನಾವು ಉಪಯೋಗಿಸಿಕೊಳ್ಬೇಕು ಅಂತ ಮಾತು ಹೇಳುತ್ತಾರೆ. ಅದು ನೀವು ಮುದ್ರಾ ವಿಜ್ಞಾನಕ್ಕೆ ಹೋದಾಗ ಅದಕ್ಕೊಂದು ಹೊಸ ಮುಖ ಇದೆ, ಅದು ನಾವು ಬಿಡಿಸ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ನಾನು ಅದರ ಕ್ರಮವನ್ನು ಮಾತ್ರ ಹೇಳ್ತೇನೆ. ಅನಾಮಿಕ ಅನ್ನುವ ಬೆರಳಿನ ಮಧ್ಯದ ಗೆರೆಗೆ ಆರಂಭಿಸಿ 1, 2, 3, 4, 5, 6, 7, 8, 9, 10 ಮತ್ತೆ ತಿರುಗಿ 1, 2, 3, 4, 5, 6, 7, 8, 9, 10 ಹೀಗೆ ಎಷ್ಟು ಜಪ ಆಗುತ್ತೋ ಅಷ್ಟು ಜಪವನ್ನು ನಿರಂತರ ಮುಗಿಸಿ 10 ಮೇಲೆ 1ರಂತೆ ಅದಕ್ಕೆ ತರ್ಪಣ ಕೊಡಬೇಕು. ಗಾಯತ್ರೀಂ ತರ್ಪಯಾಮಿ, ಸಾವಿತ್ರೀಂ ತರ್ಪಯಾಮಿ, ಸರಸ್ವತೀಂ ತರ್ಪಯಾಮಿ ಅಂತ ಅರ್ಘ್ಯ ಕೊಡುವಂಥದ್ದು. ಒಟ್ಟಿಗೆ ಕೊನೆಗೂ ಕೊಡುವುದು. 100 ಮಾಡಿದ ಮೇಲೆ ಒಟ್ಟಿಗೆ 10 ಸರ್ತಿ ಕೆಲವೊಂದು ಸರ್ತಿ ಇಡೀ ಗಾಯತ್ರಿ ಮಂತ್ರವನ್ನೇ ಹೇಳಿ
ತರ್ಪಣ ಬಿಡುವುದಿದೆ, ಅಥವಾ ಈ 3 ನಾಮಗಳನ್ನು ಹೇಳಿ ಗಾಯತ್ರಿಯನ್ನು ತರ್ಪಯಾಮಿ, ಸಾವಿತ್ರಿಯನ್ನು ತರ್ಪಯಾಮಿ, ಸರಸ್ವತಿಯನ್ನು ತರ್ಪಯಾಮಿ ಅಂತ ತರ್ಪಣ ಬಿಡುವುದು ಇದೆ. ಇದು 3 ದೇವತಾ ಶಕ್ತಿಗಳನ್ನು ಹೇಳುವುದಕ್ಕೂ ಒಂದು ಅರ್ಥ ಇದೆ. ಯಾಕೆಂದರೆ ಇದು ಗಾಯತ್ರಿಯ ಪ್ರತಿಪಾದ್ಯವಾದ ಮೂಲ ರೂಪಕ್ಕೆ ಸಂಬಂಧಪಟ್ಟ ಭಗವಂತನದ್ದೇ 3 ರೂಪ ಅಂತ ಉಪನಿಷತ್ತುಗಳಲ್ಲಿ ವಿವರಣೆ ಬರುತ್ತೆ. ಒಟ್ಟಂತೂ ಈ ಜಪಕ್ಕೆ ನಾವು ಕೈ ಬೆರಳನ್ನು ಬಳಸಿ ಇದಾದ ಮೇಲೆ 10 ಜಪ ಆಯಿತು, ಅರ್ಘ್ಯ ಕೊಟ್ಟಾಯಿತು, ಮತ್ತೆ ಧ್ಯಾನ ಶ್ಲೋಕವನ್ನು ನೆನಪಿಸಿಕೊಂಡು ಆ ಧ್ಯಾನ ರೂಪಕ್ಕೆ ನಮಸ್ಕಾರ ಮಾಡಿ ಅಂಗನ್ಯಾಸ, ಕರನ್ಯಾಸ, ಋಷಿಚ್ಛಂದೋ ದೇವತೆ, ಮತ್ತೊಂದು ಸರ್ತಿ ಪ್ರಾಣಾಯಾಮ, ಈ ಗಾಯತ್ರಿಯ ಜಪದಿಂದಾಗಿ ಭಗವಂತ ತೃಪ್ತನಾಗಲಿ ಅನ್ನುವ ಕೃಷ್ಣಾರ್ಪಣವನ್ನು ಬಿಟ್ಟು ಮುಗಿಸಿದರೆ ಗಾಯತ್ರಿಯ ಜಪದ ಮುಕ್ತಾಯ ಆಯಿತು. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಅರ್ಥಗಳನ್ನು ಯೋಚಿಸುವುದಾದರೆ, ತತ್ ಅಂತಂದರೆ ಅದು ಮೊದಲಿನ ರೂಪ ಮತ್ಸ್ಯನ ಕತೆ ಗೊತ್ತಿದ್ರೆ ನಿಮಗೆ ತತ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ನಾನು ನಿಂತಿದ್ದೇನೆ, ನನ್ನನ್ನು ಚಿನ್ನವನ್ನು ಪುಟಕ್ಕಿಡುವ ಹಾಗೆ ನಿನ್ನಲ್ಲಿ ಹೋಮಿಸ್ತಾ ಇದ್ದೇನೆ. ಸೂರ್ಯೇ ಜ್ಯೋತಿಷಿ ಜುಹೋಮಿಸ್ವಾಹ, ನಿನಗೆ ನನ್ನನ್ನು ಅರ್ಪಿಸ್ತಾ ಇದ್ದೇನೆ. ಇದರಲ್ಲಿ ಬೇಕಾದ್ದು ಚಿನ್ನ ಏನಾಗುತ್ತೆ, ಬೆಂಕಿಗೆ ಹಾಕಿದ್ರು ಅದರಲ್ಲಿದ್ದ ಕಲ್ಮಶ ಮಾತ್ರ ಹೋಗುತ್ತೆ ಹೊರತು ಚಿನ್ನ ಹಾಗೆ ಇರುತ್ತೆ. ಹಾಗೆ ನಾನು ನೀನು ಅನ್ನುವ ಬೆಂಕಿಗೆ ಹಾಕಿ ನನ್ನನ್ನು ಹೋಮಿಸ್ತಾ ಇದ್ದೇನೆ. ನನ್ನನ್ನು ಹೊರಕ್ಕೆ ತೆಗೆಯುವಾಗ ಶುದ್ಧ ಚಿನ್ನ ಮಾತ್ರ ಹೊರಗೆ ಬರುವಂತಾಗಲಿ. ಆ ಮಂತ್ರದ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮನ್ನು ನಾವು ದೇವರಿಗೆ ಕೊಟ್ಟುಕೊಳ್ತಾ ಇದ್ದೇವೆ, ಒಪ್ಪಿಸಿಕೊಳ್ತಾ ಇದ್ದೇವೆ ಅನ್ನುವ ಮಾತನ್ನು ಹೇಳುತ್ತೆ. ಹಾಗಾಗಿ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಆ ಮಂತ್ರದ ಮೂಲಕವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು. ನುಡಿಸಲಿ ಅಂತ ನಾವು ನಾಲಿಗೆಯಲ್ಲಿ ಛಂದಸ್ಸಿನ ದೇವತೆಯನ್ನು ತುಟಿಮುಟ್ಟಿ ಪ್ರಾರ್ಥನೆ ಮಾಡುವುದು. ಅದಕ್ಕೆ ಬೇರೆ ಬೇರೆ ಮಂತ್ರಕ್ಕೆ ಬೇರೆ ಬೇರೆ ಇದ್ದಾರೆ. ಈಗ ಗಾಯತ್ರಿಗಾಗುವಾಗ ಸ್ವಾಹಾದೇವಿ, ಉಷ್ಣಿಕ್ಕಿಗಾಗುವಾಗ ಸೂರ್ಯನ ಹೆಂಡತಿಯಾದ ಸಂಜ್ಞೆ, ಗಾಯತ್ರಿ ಅನುಷ್ಟುಪ್ಪಿಗಾಗುವಾಗ ಚಂದ್ರನ ಹೆಂಡತಿಯಾದ ರೋಹಿಣಿ, ಪಂಕ್ತಿಗಾಗುವಾಗ ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟ, ಜಗತ್ತಿಗಾಗುವಾಗ ವಿಶ್ವೇ ದೇವತೆಗಳ ಸಂಬಂಧಪಟ್ಟ ಎಲ್ಲ ದೇವತೆಗಳನ್ನು ಹೇಳ್ತಾರಲ್ಲಿ. ಮತ್ತು ಸಮಗ್ರವಾಗಿ ಎಲ್ಲ ಮಂತ್ರಗಳಿಗೂ ಲಕ್ಷ್ಮೀ ಮತ್ತು ಭಾರತಿ ಅಂತ ಅನ್ನೋದು ಸಹಜವಾಗಿ ಇದ್ದದ್ದೇ ದೇವತಾ ಸ್ವರೂಪ ಅಂತ ಅನ್ನೋದು. ತ್ರಿಷ್ಟುಪ್ಪಿಗೆ ಶಚೀದೇವಿ, ಇಂದ್ರನ ಹೆಂಡತಿಯಾದವಳು. ಹೀಗೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಅದರದ್ದೇ ಆದ ಛಂದಸ್ಸಿನ ಅಭಿಮಾನಿ ದೇವತೆಗಳನ್ನು ಋಗ್ಭಾಷ್ಯದ ಸಂದರ್ಭದಲ್ಲಿ ಉದಾಹರಣೆಯಾಗಿ ಯಾವ್ಯಾವ ಮಂತ್ರವನ್ನು ಉಚ್ಚರಿಸುವಾಗ ಹೇಗೆ ಹೇಳಬೇಕು ಅನ್ನೋದನ್ನು ಹೇಳುತ್ತಾರೆ. ಹೀಗೆ ಛಂದಸ್ಸನ್ನು ನೆನಪಿಸಿಕೊಂಡ ನಂತರ ಹೃದಯದಲ್ಲಿ ಪ್ರತಿಪಾದ್ಯ ದೇವತೆಯನ್ನು ಆಪೋ ದೇವತಾ ಅಂತ, ಆಪಹ ಅಂದರೆ ಸಮಗ್ರ ಎಲ್ಲ ದೇವತೆಗಳು ಕೂಡ ಅಲ್ಲಿ ಇದ್ದಾರೆ, ನಮ್ಮ ಜೊತೆಗಿದ್ದು ರಕ್ಷಿಸ್ತಾರೆ ಅಂತ ಯೋಚಿಸಿ ಅವರ ಪ್ರೋಕ್ಷಣೆಯಿಂದ ಅವಿದಿತ್ವಾ ಋಷಿಂ ಛಂದಃ ದೈವತಂ ಯೋಗಮೇವಚ ನಾಧ್ಯಾಪಯೇ ಜಪೇದ್ವಾಪಿ ಪಾಪೀಯಾನ್ ಜಾಯತೇತು ಸಹ. ಅಕಸ್ಮಾತು ಋಷಿಚ್ಛಂದಸ್ಸನ್ನು ನಾವು ನೆನಪಿಸಿಕೊಳ್ಳದೆ ಹೋಯಿತು ಅಂತಂದರೆ ನಾವು ಅವರಿಗೆ ದ್ರೋಹ ಮಾಡಿದ ಹಾಗೆ. ಯಾರೋ ಕಷ್ಟಪಟ್ಟು ಜೀವನ ಪೂರ್ತಿ ಸಂಘಟಿಸಿ ಹೇಳಿದ ಒಂದು ಸಂಗತಿಯನ್ನು ಅವ್ರು ಹೇಳಿದ್ದು ಅಂತ ಹೇಳದೆ ಅದನ್ನು ನಾವೇ ಹೇಳಿದ್ದು ಅಂತಂದರೆ ದೊಡ್ಡ ತಪ್ಪಲ್ವಾ? ಈಗ ಕೃತಿಚೌರ್ಯ ಅಂತೇವೆ ನಾವು. ಯಾರೋ PhD ಮಾಡುವಾಗ ಅಲ್ಲಿದ್ದೆಲ್ಲ ಹಾಗೆ ತೆಗೆದುಕೊಂಡು ಅವರದನ್ನು ಸಬ್ಮಿಟ್ ಮಾಡ್ತಾರೆ. ಆಗ ಹೇಳ್ತಾರೆ, ನೀವು ಮೆನ್ಷನ್ ಮಾಡಿಲ್ಲ, ಇದು ನಿಮ್ಮ ಸೊತ್ತಲ್ಲ, ಅವರು ಕಷ್ಟಪಟ್ಟದ್ದನ್ನು ನೀವು ತಗೊಳ್ಳಿಕ್ಕಿಲ್ಲ, ಇದು ಅಪರಾಧ ಅಂತ. ಹಾಗೆಯೇ ಮಂತ್ರದಲ್ಲೂ ಕೂಡ ಋಷಿಗಳು ಸಂಪಾದಿಸಿದಂತಹ ಮಂತ್ರವಿದ್ಯೆಯನ್ನು ನಾವು ಪಡೆದುಕೊಳ್ಳುವಾಗ ಅವರನ್ನು ನೆನಪಿಸಿಕೊಂಡು ಹೇಳಿದರೆ ಅದಕ್ಕೆ ಒಂದು ಅನ್ನುವುದಕ್ಕೆ 100 ಫಲ ಸಿಗುತ್ತೆ ಅಂತ ಅನ್ನೋದು ಆ ಮಂತ್ರ ಋಷಿ ದೇವತೆಗಳನ್ನು ಹೇಳಿಕೊಳ್ಳುವುದರ ಫಲ. ತುಳಸಿ ಮತ್ತು ದರ್ಭೆ ಇದೆರಡನ್ನಿಟ್ಟುಕೊಂಡು ಮಾರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ಕೈಕಾಲು ಚಾಚಿ ಮಲಗುವ ಹೊತ್ತಿಗೆ ಕಾಲನ್ನು ತೆಗೆದುಕೊಂಡು ಬಂದು ಕನ್ಯಾಕುಮಾರಿಯಲ್ಲೋ ತಲೆಯನ್ನು ಕಾಶ್ಮೀರದಲ್ಲೂ ಇಟ್ಟು ಮಲಗಲ್ಲ. ನಾನು ಮಲಗುವುದು ಅದೇ 6 ಅಡಿ ಉದ್ದ ಅಗಲದ ಹಾಸಿಗೆಯಲ್ಲಿ ಹೊರತು ಹಂಸತೂಲಿಕಾ ತಲ್ಪ ಅನ್ನೋದು ದೇಶವನ್ನು ವ್ಯಾಪಿಸಿ ನಿಲ್ಲುವುದಿಲ್ಲ. ನೀವು ಹಾಗೆ ಹೇಳಬಾರ್ದು. ಅದು ಏನಿದ್ರೂ ಕೂಡ ಕೃಷ್ಣನಿಗೆ ಸಂದುವ ಹೆಸರು, ನೀವು ಹಾಗೆ ಹೇಳಬೇಕಷ್ಟೇ ಹೊರತು ನನ್ನನ್ನು ಹೊಗಳಬಾರ್ದು ಅಂತ ಹೇಳ್ತಾನೆ. ಈ ಎಚ್ಚರವನ್ನು ನಮ್ಮ ನಿತ್ಯದ ಸಂಕಲ್ಪ ಹೇಳುತ್ತೆ ನಮಗೆ. ನಮ್ಮ ಕಾಲದ ವ್ಯಾಪ್ತಿ ಬಹಳ ಚಿಕ್ಕದು, ದೇಶದ ವ್ಯಾಪ್ತಿ ಬಹಳ ಚಿಕ್ಕದು. ಅಂತಹ ಅಹಂಕಾರವನ್ನು ತ್ಯಾಗ ಮಾಡಿ ನಿನ್ನ ಕರುಣೆಯಿಂದ ಭಗವತೋ ಜ್ಞಾನೇನ ಭಗವತೋ ಬಲೇನ ಭಗವತಃ ಕರ್ಮಣ ಭಗವತಃ ತೇಜಸ, ನಿನ್ನ ಅನುಗ್ರಹದಿಂದ ಇಷ್ಟು ಕಾಲದಲ್ಲಿ ಇಂತಹ ನೀನೇ ಆಡಿಸಿದ 4 ಮಾತುಗಳಿಂದ ಸ್ತೋತ್ರವನ್ನು ಮಾಡಿ ಚಿಕ್ಕ ಮಿಣತೆಯ ಹುಳ ಸೂರ್ಯನ ಮುಂದೆ ನಿಂತು ತನ್ನ ಪ್ರಭೆಯನ್ನು ತೋರುವ ಪ್ರಯತ್ನ ಇದು. ಆ ಪ್ರಭೆಯೂ ಮತ್ತೆ ಅವನೇ ಕೊಟ್ಟದ್ದು, ಸಸ್ಯಭಾಸ ಸರ್ವಮಿದಂ ವಿಭಾತಿ. ಆದರೂ ಆ ಬೆಳಕು ನನ್ನಿಂದ ಬಂತಲ್ವ, ಅದನ್ನು ನೀನು ಸ್ವೀಕರಿಸಬೇಕು ಅಂತ ಕೇಳುವಂತಹ ಎಚ್ಚರಿಕೆಯ ಮಾತು, ಅದು ಸಂಕಲ್ಪ. ಅಂದರೆ ಆರಂಭದಲ್ಲಿ ಮಾಡುವಾಗ ಇಂಥದ್ದೊಂದೊಂದು ನಾವು ಮಾಡಬೇಕಾದ್ರೆ ಈ ಕೆಲಸವನ್ನು ಮಾಡ್ತೇವೆ. ಸಮಾರಂಭದ ದಿವಸ ಒಂದು ದೇಶದ ಒಬ್ಬ ಪ್ರಧಾನಿಯೋ ಅಥವಾ ಯಾರಾದರೂ ಮುಖ್ಯಮಂತ್ರಿಯೋ ಪ್ರತಿಜ್ಞೆ ಮಾಡ್ತಾನೆ, ನಾನು ಈ ದೇಶಕ್ಕೆ ರೈತರ ಪರವಾಗಿ, ದೇಶದ ಪರವಾಗಿ, ಇಂಥದ್ದು ಪರವಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದೇನೆ, ಜನಕ್ಕೋಸ್ಕರ ಇಂಥದ್ದು ಮಾಡ್ತೇನೆ ಅಂತ. ಮತ್ತೆ ಮರ್ತು ಹೋಗುತ್ತೆ ಬಿಡಿ. ಆದರೆ
ನಮ್ಮದು ಕೂಡ ನಿತ್ಯದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇಂಥದ್ದನ್ನು ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ತೆಗೆದುಕೊಳ್ಳುವುದೇ ಅದು ಸಂಕಲ್ಪ. ಸಮ್ಯಕ್ ಕಲ್ಪಯತಿ ಅಂತ. ನಮಗೆ ಕನ್ನಡದಲ್ಲಿ ಕಲ್ಪನಾ ಅನ್ನುವ ಶಬ್ದ ಕೇಳಿದಾಗ ಇಲ್ಲದೇ ಇರುವುದನ್ನು ಕಲ್ಪಿಸುವುದು ಅಂತ. ಆದರೆ ಸಂಸ್ಕೃತದಲ್ಲಿ ಕಲ್ಪನಾ ಅನ್ನುವ ಶಬ್ದಕ್ಕರ್ಥ ಕ್ಲುಪು ಸಾಮರ್ಥ್ಯ ಅಂತ. ಇರುವುದನ್ನೇ ತೋರಿಸಿಕೊಡುವುದು ಅಂತ ಅರ್ಥ. ಜಗತ್ತು ಹೀಗಿದೆ, ನಾನು ಅದರಲ್ಲಿ ಇಷ್ಟು ಸಣ್ಣವ, ನನ್ನ ಕೈಗೆ ಎಷ್ಟು ಸಾಧ್ಯವೋ ಅಂಥದ್ದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಸತ್ಯವನ್ನು ಒಪ್ಪಿಕೊಳ್ಳುವುದು ಅಂತ ಅರ್ಥ. ಸಂಕಲ್ಪ ಅಂದರೆ ಸಮ್ಯಕ್ ಕಲ್ಪಯತಿ, ನನ್ನ ಸಾಮರ್ಥ್ಯ ಏನು ಅಂತ ಚೆನ್ನಾಗಿ ನಾನು ನೆನಪಿಸಿಕೊಳ್ಳುವುದೇ ಅದು ಸಂಕಲ್ಪ. ಹಾಗೆ ಮಾಡುವಾಗ ಲಕ್ಷ್ಮೀನಾರಾಯಣ ಸಂಕಲ್ಪವನ್ನು ಮಾಡ್ತೇವೆ. ಸಂಕಲ್ಪ ಅನ್ನುವುದು, ಕೃಷ್ಣಾರ್ಪಣ ಅನ್ನುವುದು ಎರಡೂ ಒಂದು ಕ್ರಿಯೆಯ ಸಂಪುಟಾಕಾರದಲ್ಲಿ ಹೇಳುವಂಥದ್ದು, ಆರಂಭ ಮತ್ತು ಮುಕ್ತಾಯ ಅಂತ. ಸಂಕಲ್ಪ ಅಂದರೆ ಅಲ್ಲಿ ನಾವು ದೇಶ ಕಾಲ ಇತ್ಯಾದಿಗಳನ್ನು ಹೇಳಿಕೊಳ್ಬೇಕು. ಯಾಕೆ ಹಾಗೆ? ಈಗ ಶಾಲೆಯಲ್ಲೂ ಕೂಡ ಬೋರ್ಡಲ್ಲಿ ಡೇಟ್ ಬರೀತಾರೆ, ವಾರ ಬರೀತಾರೆ, ಅವತ್ತಿಂದ ಏನಾದರೂ ಒಂದು ವಿಶೇಷವಾದ ಮಾತು ಅಂತ ಹೇಳಿ ಬರೀತಾರೆ. ಒಂದು ಶಾಲೆ ಅಥವಾ ನಾವು ನೋಟ್ಸ್ ಬರೀತೇವೆ ಅಂದರೆ ಇದು ಈ ಡೇಟಲ್ಲಿ ಬರೆದಿದ್ದು, ಅಥವಾ ಯಾವುದೋ ಒಂದು ಆಫೀಸಿನ ಕೆಲಸ ಅಂದರೆ ಇದು ಈ ಡೇಟಿಗೆ ಆದ ಕೆಲಸ ಅಂತ ಎಲ್ಲದಕ್ಕೂ ಒಂದು ಕಾಲದ ಸಂಬಂಧವನ್ನು ನಾವು ಕಲ್ಪಿಸಿಯೇ ಬರೀತೇವೆ. ಇನ್ನು ಅದು ಲೆಟ್ರ್ ಬರೆಯುವಾಗಂತೂ ನಾವು ಯಾವ ಪ್ಲೇಸಿಂದ ಬರೆದಿದ್ದೇವೆ ಅದು ಬರಿಬೇಕಲ್ಲಿ, ಡೇಟು ಪ್ಲೇಸ್ ಎರಡೂ ಬರೆದಿರ್ತೀವಿ. ಒಂದು ಕಾರ್ಯಕ್ರಮ ಇದೆ ಅಂತ ನಾವು ಹಾಕಬೇಕಾದ್ರೆ ವ್ಯಾಸರಾಜ ಮಠ ಇಷ್ಟು ಹೊತ್ತಿಗೆ ಅಂತ ಎಲ್ಲ ಹಾಕಿ ಮೆನ್ಷನ್ ಮಾಡಿ ನಾವು ಆ ಕ್ರಿಯೆಯನ್ನು ಹೇಳ್ತೀವಿ. ಇಲ್ಲ ಅಂದರೆ ಅದು ಬರುವವರಿಗೆ ಗೊತ್ತಾಗಲ್ಲ. ಬರೀ ಕಾರ್ಯಕ್ರಮ ಇದೆ ಅಂತ ಹಾಕಿದರೆ ಎಲ್ಲಿ ಏನು ಗೊತ್ತಾಗೋದಿಲ್ಲ, ಎಷ್ಟೊತ್ತಿಗೆ ಏನು ಗೊತ್ತಾಗೋದಿಲ್ಲ. ಅಂದರೆ ಒಂದು ಸೂಚನೆ ಅದು. ಇಲ್ಲಿ ನಾವು ಯಾರಿಗೆ ಸೂಚನೆ ಕೊಡ್ತಾ ಇದ್ದೀವಿ? ಬೇರೆ ಯಾರಿಗೋ ಸೂಚನೆ ಕೊಡುವುದಲ್ಲ. ಅಲ್ಲಿ ನಾವು ಸೂಚನೆ ಕೊಡುವುದು ಯಾಕೆ ಅಂತಂದರೆ ಅವರು ಆ ಉಪಯೋಗ ಪಡ್ಕೊಳ್ಳಿ ಅನ್ನುವ ದೃಷ್ಟಿಯಿಂದ. ಇಲ್ಲಿ ನಾವು ಸ್ಥಳವನ್ನು ಮತ್ತು ಕಾಲವನ್ನು ಮೆನ್ಷನ್ ಮಾಡುವ ಉದ್ದೇಶ ಏನು ಅಂತಂದರೆ ಇದು ಕೇವಲ ಜಡ ವಸ್ತುಗಳಲ್ಲ, ದೇಶ ಮತ್ತು ಕಾಲ ಅಂತ ಅನ್ನೋದು. ಅವರ ಪ್ರಕಾರ ಅದೊಂದು ಚೇತನ ಶಕ್ತಿಗಳು. ಆ ಎಲ್ಲ ಚೇತನ ಶಕ್ತಿಗಳನ್ನು ಈ ಸ್ಥಳದಲ್ಲಿ ಈ ಕಾಲದಲ್ಲಿ ನಮ್ಮನ್ನು ಉಸಿರಾಡಿಸ್ತಾ ಇದ್ದೀರಿ ನೀವೆಲ್ಲರೂ ಸೇರಿಕೊಂಡು. ಈಗ ಹೇಮಲಂಬಿ ನಾಮ ಸಂವತ್ಸರ, ದಕ್ಷಿಣಾಯದ ಮುಕ್ತಾಯದ ದಿನ, ಆಷಾಢ ಮಾಸ, ಅದರ ಸಪ್ತಮಿಯ ದಿವಸ ನಾವು ಭಾನುವಾರದ ದಿವಸ ಇಷ್ಟೊತ್ತು ಇಲ್ಲಿ ನಿಂತಿದ್ದೇವೆ ಅಂತಂದರೆ ಈ ಎಲ್ಲ ಕಾಲದ ದೇವತೆಗಳು ಒಟ್ಟಿಗೆ ಸೇರಿ ನಮ್ಮನ್ನು ಪ್ರೋತ್ಸಾಹ ಮಾಡುತ್ತಾ ಈ ಕೆಲಸದಲ್ಲಿ ತೊಡಗುವಂಥ ಹೊಸ ಬೆಳಕನ್ನು ಕೊಟ್ಟು ಸಾಧನೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಇಷ್ಟೂ ಕಾಲ ಇವತ್ತು ಬಿಟ್ಟರೆ ನಮ್ಮ ಇನ್ನು ಇಡೀ ಜೀವಮಾನದಲ್ಲಿ ಮತ್ತೊಮ್ಮೆ ಈ ಕಾಂಬಿನೇಷನ್ ಸಿಗಲ್ಲ. ಹೇಮಲಂಬಿನ ಸಂವತ್ಸರದ ಆಷಾಢದ ಅಷ್ಟಮಿ ಸಿಗ್ಬೋದು, ಆದರೆ ಸಪ್ತಮಿ ಸೇರಿದ ಸೋಮವಾರ ಸೇರಿದ ದಿನ ಸಿಗುವುದಿಲ್ಲ. ಇಷ್ಟೂ ಸೇರಿ ಅವರು ಒಂದು ಉಪಾಸನೆ ಮಾಡ್ತಿರ್ತಾರೆ ಭಗವಂತನನ್ನು, ಈ ಕಾಲದ ಅಭಿಮಾನಿ ದೇವತೆಗಳು, ಸ್ಥಳದ ಅಭಿಮಾನಿ ದೇವತೆಗಳು ಸೇರಿಕೊಂಡು. ಆ ಉಪಾಸನೆಯನ್ನು ಮಾಡುವುದನ್ನು ಅವ್ರು ಏನು ಮಾಡ್ತಾರೋ ಅದರಲ್ಲಿ ನಮಗೂ ಒಂದು ಪಾಲು ಬೇಕು ಅಂದರೆ ನಾವು ಅವರ ಹೆಸರನ್ನು ಹೇಳಿಕೊಂಡ್ರೆ, ಓ ನಮ್ಮ ಪರವಾಗಿ ಇವರು ಇದ್ದಾರೆ, ಇವರ ಕೆಲಸವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಅಂತನ್ನುವ ಒಂದು ರೆಕಮೆಂಡೇಶನ್ ನಮಗೂ ಹೋಗುತ್ತೆ. ಇದು ಒಂದು ಉದ್ದೇಶ. ಅದಕ್ಕಿಂತ ಹೆಚ್ಚು ನಾವು ಎಲ್ಲಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ನಮ್ಮ ಬಗ್ಗೆ ಎಚ್ಚರ ಅಂತ ಒಂದರ್ಥ. ಯಾಕೆಂದರೆ ಯಾವಾಗಲೂ ಇವತ್ತು ಮಾಡರ್ನ್ ಥಿಂಕರ್ಸ್ ಎಲ್ಲ ಹೇಳುವಂಥದ್ದೇನು ಅಂದರೆ ವರ್ತಮಾನದಲ್ಲಿರಿ ಅಂತ. ಅದನ್ನೇ ಇದು ಹೇಳುದು, ವರ್ತಮಾನದಲ್ಲಿ ಇದ್ದೇವೆ ಅಂತ ಅನ್ನೋದನ್ನೇ ಸಂಕಲ್ಪ ಹೇಳುವುದು. ನಾನು ಈಗ ಎಲ್ಲಿದ್ದೇನೆ, ಯಾವ ಕಾಲದಲ್ಲಿದ್ದೇನೆ, ಯಾವ ಸ್ಥಳದಲ್ಲಿದ್ದೇನೆ, ಇದನ್ನು ದೇವರ ಮುಂದೆ ನೆನಪಿಸಿಕೊಂಡು ಇಂತಹ ಕಾಲದಲ್ಲಿ ಇಂತಹ ದೇಶದಲ್ಲಿ ನಾನು ಭಗವಂತನ ಪ್ರೀತಿಗೋಸ್ಕರವಾಗಿ ಅದರ ಕಾಲದ ಯಾಕೆಂದರೆ ಈ ಗಾಳಿ ಅನ್ನೋದು ಛಲ ಅಲ್ಲಾಡ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಉಸಿರಾಟ ಅನ್ನೋದು ನಿರಂತರ ಚಲಿಸ್ತಾ ಇರುತ್ತೆ. ಅದರಿಂದಾಗಿ ಒಳಗೆ ಸೇರಿದ ರಕ್ತವೂ ಪರಿಚಲನೆ ಆಗ್ತಾ ಇರುತ್ತೆ. ಅದರಿಂದಾಗಿ ಚಲನೆ ಇದ್ದೇ ಇರುತ್ತೆ. ಅದು ದೇಹದ ಸಹಜ ಧರ್ಮ. ಅದಿಲ್ಲದೇ ಇದ್ದರೆ ದೇಹ ನಿಲ್ಲುವುದಿಲ್ಲ. ಆದರೆ ಅದಕ್ಕೆ ಈ ಅಗ್ನಿಯ ಸ್ಪರ್ಶ ಆಗಿ ವಾಯುವಿನ ಜೊತೆಗೆ ಸೇರಿಕೊಂಡಾಗ ಒಂದು ಸ್ಥಿರತೆ ಬರುತ್ತೆ ಅಂತ ಹೇಳ್ತಾರೆ ಜ್ಞಾನಮುದ್ರೆಯ ವಿಶೇಷತೆಯನ್ನು ಹೇಳುವಾಗ. ಆ ಸ್ಥಿರತೆಯನ್ನು ಕಾಪಾಡುವುದೇ ನಮ್ಮ ಜಪದ ಸಂದರ್ಭದಲ್ಲಿ ನಾವು ಏಕಾಗ್ರತೆಯನ್ನು ಸಂಪಾದಿಸೋದಕ್ಕೋಸ್ಕರ ಹೇಳುವಂತಹದ್ದು. ಇದು ಜಪದ ಸಂದರ್ಭ ಮಾತ್ರ ಅಲ್ಲ, ನಾವು ಮಕ್ಕಳು ಓದಲಿಕ್ಕೆ ಕೂಡುವಾಗಲೂ ಸುಮ್ಮನೆ ಕೂತಿದ್ದಾರೆ ಅಂದಾಗ ಹೀಗೆ ಹಿಡಿದು ಕೂಡಿಸ್ಬೇಕು. ಪಾಠ ಕೇಳುವಾಗ ದೊಡ್ಡವರು ಸರಿನೇ, ಪಾಠ ಕೇಳುವಾಗ, ಓದುವಾಗ, ಮನನ ಮಾಡುವಾಗ, ಇನ್ಯಾವುದೇ ಸಂದರ್ಭದಲ್ಲೂ ನಾವು ಎಷ್ಟು ಜ್ಞಾನ ಮುದ್ರೆಯಲ್ಲಿ ಇರುವ ಪ್ರಯತ್ನ ಮಾಡ್ತೇವೋ ಅಷ್ಟು ಟೆನ್ಷನ್ ಕಮ್ಮಿ ಆಗುತ್ತೆ, ಹೃದಯದಲ್ಲಿ ಬರುವ ಉದ್ವೇಗ ಕಮ್ಮಿ ಆಗುತ್ತೆ. ಅಂದರೆ ರಕ್ತ ಪರಿಚಲನೆ ಹದಕ್ಕೆ ಬರುತ್ತೆ ಅಂತ ತಾತ್ಪರ್ಯ. ಅದರ ಜೊತೆಗೆ ಅವರೊಂದು ಲಿಸ್ಟ್ ಕೊಡ್ತಾರೆ ಜ್ಞಾನಮುದ್ರೆಯ ಫಲವನ್ನು ಹೇಳುವಾಗ. ಒಂದು 100-150 ಥರದ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಅಂತ. ಅಂದರೆ ಉನ್ಮಾದ ವಿಭ್ರಮಹರಹ ಪರತಶ್ಚ ಸಾಂದ್ರ ಅಂತ ಧನ್ವಂತರಿಗೆ ಹೇಳುವ ಮಂತ್ರದಲ್ಲಿ ಏನು ಬರುತ್ತೋ ಅಲ್ಲಿ ಯಾವಾಗಲೂ ಸಾಮಾನ್ಯ ದೇವತೆಗಳ ಚಿತ್ರದಲ್ಲಿ ಜ್ಞಾನಮುದ್ರೆ ಇದ್ದೇ ಇರುತ್ತೆ. ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಂತ ವೇದವ್ಯಾಸರನ್ನು ನಾವು ಚಿಂತಿಸುವಾಗ ಒಂದು ಕೈಯಲ್ಲಿ ಜ್ಞಾನಮುದ್ರೆ, ತರ್ಕ ಅಂದರೆ ಜ್ಞಾನಮುದ್ರೆ ಅಥವಾ ಚಿನ್ಮುದ್ರೆ, ಜ್ಞಾನಮುದ್ರೆ ತುಂಬ ಹೆಸರಿದೆ.
ವಿಜ್ಞಾನ ಮುದ್ರಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಂ ಇತ್ಯಾಲಪಂತಂ ಅಂತ ಹೇಳುವಾಗ ಮಧ್ವಾಚಾರ್ಯರ ಕೈಯಲ್ಲೂ ನಾವು ನೋಡುವುದು ಅದು ಜ್ಞಾನ ಮುದ್ರೆಯನ್ನು. ವಾದಿರಾಜರು ಪಾಜಕದಲ್ಲಿ ಪ್ರತಿಷ್ಠೆ ಮಾಡಿದ ಪ್ರತಿಮೆಯಲ್ಲಿ ಕಾಣುವಂಥದ್ದು ಒಂದು ಕೈಯಲ್ಲಿ ಪುಸ್ತಕ ಆದರೆ ಇನ್ನೊಂದರ ಕೈಯಲ್ಲಿ ಜ್ಞಾನ ಮುದ್ರೆ. ಅಂದರೆ ಜ್ಞಾನ ಮುದ್ರೆ ಅನ್ನೋದು ಯಾವುದೇ ದೇವತೆಗಳನ್ನು ನೋಡಿದಾಗಲೂ ವರ ಅಭಯ ಇತ್ಯಾದಿಗಳ ಜೊತೆಗೆ ಒಂದು ಜ್ಞಾನ ಮುದ್ರೆ ಇರುತ್ತೆ. ಅದು ವಿಶೇಷವಾಗಿ ಹಯಗ್ರೀವ ವೇದವ್ಯಾಸ ರೂಪಗಳನ್ನಂತೂ ಹಾಗೇ ಚಿಂತನೆ ಮಾಡಲಿಕ್ಕೆ ಹೇಳುವಂಥದ್ದು. ಯಾಕೆ ಹಾಗೆ ಅಂದರೆ ಅದು ನಮಗೊಂದು ಸಂದೇಶ. ತಿಳುವಳಿಕೆಯ ದಾರಿಯಲ್ಲಿ ಹೋಗಲಿಕ್ಕೆ ಬಯಸುವವನಿಗೆ ಜ್ಞಾನ ಮುದ್ರೆ ಬಹಳ ಇಂಪಾರ್ಟೆಂಟು. ಅದನ್ನು ನಾನು ಶಬ್ದದಲ್ಲಿ ಹೇಳಿದರೂ ನಾವು ಅನುಭವಿಸಿದಾಗ ಗೊತ್ತಾಗುವ ಸಂಗತಿಗಿಂತ ಹೆಚ್ಚು ವಿವರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಾವು ಆದಷ್ಟು ಸಂದರ್ಭಗಳಲ್ಲಿ ಜ್ಞಾನ ಮುದ್ರೆಯನ್ನು ಬಳಸುವುದು ಬಹಳ ಉತ್ತಮ. ಮಾತಾಡುವಾಗಲೂ ನಮಗೆ ಗೊತ್ತಿಲ್ಲದೆ ನಾವು ಹೀಗೆ ಅಂತೀವಿ, ಗೊತ್ತಿರೋದಿಲ್ಲ ಯಾಕೆ ಅಂತೀವಿ ಅಂತ. ಅಂದರೆ ಅದು ನಮ್ಮ ನೆನಪಿನ ಬುತ್ತಿಯಲ್ಲಿ ಇರುವಂತಹ ವಿಷಯಗಳನ್ನು ಮಾತಿನ ತನಕ ಹೊರಗೆ ಹಾಕಲಿಕ್ಕೆ ಈ ಎರಡು ಸಾಧನ. ಯಾಕೆಂದರೆ ಅಗ್ನಿ ಮಾತಿಗೆ ಸಂಬಂಧಪಟ್ಟದ್ದು, ವಾಯು ಅಂತ ಅನ್ನೋದು ಪ್ರಾಣಕ್ಕೆ ಸಂಬಂಧಪಟ್ಟದ್ದು. ಸಪ್ರೇರಯತಿ ಮಾರುತಂ, ಒಳಗಿನಿಂದ ಗಾಳಿ ಹೊರಟು ಬಂದು ನಾಲಿಗೆಯ ಮೂಲಕ ಅದು ಚೆಲ್ಲಬೇಕು, ಅಗ್ನಿಯ ಮೂಲಕ ಅದಕ್ಕೆ ಸ್ಪಷ್ಟವಾದ ಉಚ್ಚಾರಣೆ ಕೊಡಬೇಕು. ಹಾಗಾಗಿ ಮಾತು ಚೆನ್ನಾಗಿ ಬರಬೇಕು ಅಂತಂದರೂ ಜ್ಞಾನ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಹೀಗೆ ಈ ನೂರಾರು ಫಲವನ್ನು ಯೋಚಿಸಿ ಜ್ಞಾನ ಮುದ್ರೆ ಕಾರಣ ಅಲ್ಲ, ಎಲ್ಲವೂ ಕೂಡ ಶ್ರುತಿಬದ್ಧವಾಗಿ ಸ್ಮೃತಿಬದ್ಧವಾಗಿ ಹಿಂದಿನವರು ಅದನ್ನು ಆಚರಣೆಗೆ ತಂದು, ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ ನಮಗೆ ಹೇಳಿದ್ದು ಹೊರತು ಸುಮ್ಮನೆ ಹೀಗೆ ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ಅಂತ ಪ್ರಯೋಗ ಮಾಡುವುದಲ್ಲ. ಇವತ್ತು ನಾವು ಆರೋಗ್ಯಕ್ಕೋಸ್ಕರ ಏನಾದರೂ ರೋಗ ಬಂದಿದೆ ಅಂತ ಡಾಕ್ಟರ್ ಹತ್ರ ಹೋದರೆ ಅವರೊಂದು ಪ್ರಯೋಗ ಮಾಡ್ತಾರೆ, ಇದನ್ನು ಉಪಯೋಗಿಸಿ, ಆಗದೇ ಇದ್ದರೆ ಇನ್ನೊಂದು ಕೊಡ್ತೇನೆ ಬನ್ನಿ ಅಂತ. ಅಂದರೆ ಇದು ಅವರಿಗೆ ನಿಶ್ಚಯ ಇಲ್ಲ ಅಂತ ಅರ್ಥ. ಹೀಗೆ ನಮ್ಮನ್ನು ಒಂದು ಡೋಸ್ ಕೊಟ್ಟು ನೀವು ಜಪ ಮಾಡಿ ಆದರೆ ನೋಡೋಣ ಅಂತಲ್ಲ. ಇದು ನಿತ್ಯದ ಅನುಷ್ಠಾನಕ್ಕೆ ಅವ್ರು ಏನು ಕೊಟ್ಟಿದ್ದಾರೆ ಅದು ಅವರು ಹಲವು ವರ್ಷಗಳ, ಸಾವಿರಾರು ವರ್ಷಗಳ ಜಪದ ತಪದ ಆಲೋಚನೆಯ ಫಲವಾಗಿ ನಮಗೆ ಇಂತಹ ಒಂದು ಪದ್ಧತಿಯನ್ನು ಜೋಡಿಸಿದರೆ ನಾವು ಅವರಿಗೆ ಉತ್ತರ ತೋರಿಸ್ಲಿಕ್ಕೆ ಬರುತ್ತೆ, ಹೀಗಲ್ಲ ಇದು ಹೀಗೆ ಅಂತ. ನಮಗೆ ಇವತ್ತು ಒಂದರ್ಥದಲ್ಲಿ ನಾವು ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಯೋಗ್ಯರು ಅನ್ನುವ ಹೆಮ್ಮೆಯನ್ನು ಮರೆತು ಯಾಕೋ ನಾವು ಔಟ್ ಕಾಸ್ಟ್ ಅನ್ನುವ ಹಾಗೆ ನಮ್ಮನ್ನು ನಾವು ವರ್ತಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣ ಏನು ಅಂದರೆ ನಾವು ನಮ್ಮ ಧರ್ಮದಲ್ಲಿ ನಿಷ್ಠೆಯಿಂದ ಇಲ್ಲದೇ ಇರುವುದೇ ಒಂದು ರೀತಿ ಬೇರೆ ಸಂದರ್ಭದಲ್ಲಿ ಅವರ ಎದುರುಗಡೆ ನಾವು ತಗ್ಗಿ ಬಗ್ಗಿ ನಡೆಯುವಂಥ ಪ್ರಸಂಗ ಬಂದಿದೆ. ಹಾಗೆ ಅಂತೇಳಿ ಹಾರಾಡಬೇಕು ಅಂತ ಅರ್ಥ ಅಲ್ಲ. ಆದರೆ ನಮ್ಮ ಸ್ಥಾನಮಾನ, ನಮ್ಮ ವಿದ್ಯೆಗೆ ಅವರು ಕೊಡುವಂತಹ ಅಗೌರವ, ಇದೆಲ್ಲವೂ ಕೂಡ ನಾವು ಹೇಗೆ ಉಳಿಸ್ಕೊಂಡಿದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡು. ನಾವು ಅದನ್ನು ಚೆನ್ನಾಗಿ ಉಳಿಸಿಕೊಂಡಿದ್ದರೆ ಖಂಡಿತ ಯಾರೂ ನಮ್ಮನ್ನು ಡಾಮಿನೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಜ್ಞಾನದ ಬಲದ ಮುಂದೆ ಬೇರೆ ಎಲ್ಲ ಬಲವೂ ಸೊನ್ನೆ ಅಂತ ಅನಿಸುತ್ತೆ. ಕೊನೆಗೆ ಅಕಸ್ಮಾತ್ ಅವ್ರಿಗೆ ಗುಟ್ಟಾಗಿ ಆದರೂ ಬಂದು ನಮ್ಮನ್ನು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರುವವರು ನಮ್ಮನ್ನು ಗೌರವಿಸಲಿಕ್ಕೆ ನೇರವಾಗಿ ಆಗದೇ ಇದ್ದರೂ ಆಮೇಲೆ ಬಂದಾದರೂ ಇಲ್ಲ ಪರಿಸ್ಥಿತಿ ಹೀಗಿದೆ ಅಂತನ್ನುವಷ್ಟಾದರೂ ಗೌರವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಬಿಟ್ಟು ನಾವು ನಮ್ಮ ನಿತ್ಯದ ಆಚರಣೆಗಳಲ್ಲಿ ಏನು ಮಹತ್ವ ಇದೆ ಅಂತ ತಿಳಿದುಕೊಳ್ಳದೆ ಬೇಸರ ಮಾಡಿಕೊಂಡು ಮಾಡುವುದೇ ಬಹುಶಃ ನಾವು ಇವತ್ತು ಸಮಾಜದಲ್ಲಿ ಒಂದು ರೀತಿ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರುವ ನಿಷ್ಠೆ ಕಮ್ಮಿಯಾಗಿರುವಿಕೆ ಅಷ್ಟೇ ಹೊರತು ಅದು ಜಪದಲ್ಲಿರುವ ದೋಷ ಅಲ್ಲ. ನಮ್ಮ ಆಚರಣೆಗಳಲ್ಲಿರುವ ಮನೆಗೆ ಸಂಬಂಧಪಟ್ಟ ಸಹಸ್ರಾರ ಚಕ್ರದ ದ್ವಾರ ಅದು. ನೀವು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೆತ್ತಿ ಮುಟ್ಟಿದ್ರೆ ಗೊತ್ತಿರುತ್ತೆ, ಮೆತ್ತಗಿರುತ್ತೆ. ಅದು ಹುಟ್ಟುವಾಗ ಬಹಳ ಮೆತ್ತಗಿರುತ್ತೆ. ಆಮೇಲೆ ಬುದ್ಧಿ ಬಂತು ಅಂತ ಜ್ಞಾನ ಬಂದ ಮೇಲೆ ಎಮ್ಮೆ ಚರ್ಮ ದಪ್ಪ ಆಗುತ್ತೆ. ವಸ್ತುತಃ ನಮಗೆ ಈ ಪ್ರಾಣಶಕ್ತಿ ಜಾಗೃತ ಆದಮೇಲೆ ಹೋಗಬೇಕಾದ ಜಾಗ ಅದು. ವಸ್ತುತಃ ಒಂದೇ ಜನ್ಮದಲ್ಲಿ ಹೋಗುತ್ತೆ ಅಂತಿಲ್ಲ, ಅದು ಪ್ರತಿ ಜನ್ಮದಲ್ಲೂ ಸಾಧನೆ ಮಾಡಿ 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 ಒಂದು ಹಂತಕ್ಕೆ ಬಂದಾಗ ನಮ್ಮ ನೆತ್ತಿಯ ಭಾಗ ಒಡೆದು ಹೋಗುತ್ತೆ. ಅದು ಒಡೆಯುವುದಿಲ್ಲ ಅಂತ ಕೆಲವೊಮ್ಮೆ ತೆಂಗಿನಕಾಯಿ ಒಡೆದು ಮಲಗಿಸ್ತಾರೆ, ಅದು ಬೇರೆ. ಹರಿ ಕೃಷ್ಣ ಎಡತೋಳು ಮತ್ತಲ್ಲ. ಆಸನ ಅಂದರೆ ನಾವು ಹೇಗೆ ಕೂತಾಗ ನಮ್ಮ ಪೋಶ್ಚರ್ ಅನ್ನೋದು ಬಹಳ ಹೊತ್ತು ಕೂತ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೋ ಅದು ಆಸನ. ಅದು ವೀರಾಸನ ಇರಬಹುದು, ಪದ್ಮಾಸನ ಇರಬಹುದು, ಅಥವಾ ಸ್ವಸ್ತಿಕಾಸನ ಇರಬಹುದು, ವಜ್ರಾಸನ ಇರಬಹುದು. ನಮಗೆ ಯಾವ ಆಸನದಲ್ಲಿ ಕೂತರೆ ಬಹಳ ಹೊತ್ತು ಒಂದೇ ಥರ ಮತ್ತೆ ಮತ್ತೆ ಕಾಲು ಎತ್ತಿ ಪಕ್ಕಕ್ಕಿಡುವ ಹಾಗೆ ಮಾಡಿಸುವುದಿಲ್ಲವೋ ಅಂತಹ ಆಸನ. ಅಂತಹ ಆಸನ ಅನ್ನೋದು ಬಹಳ ಮುಖ್ಯ. ಬೆನ್ನು ನೇರ ಇರಬೇಕು, ಕತ್ತು ನೇರ ಇರಬೇಕು, ನೆತ್ತಿ ನೇರ ಇರಬೇಕು. ಇದಿಷ್ಟು ಒಂದೇ ಲಂಬ ಸ್ಥಿತಿಯಲ್ಲಿ ಇರಬೇಕು. ಇದು ಚೂರು ಬೆಂಡಾದರೂ ಪ್ರಾಣಾಯಾಮದ ಫಲ ನಮಗೆ ತೊಂದರೆ ಕೊಡುತ್ತೆ. ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡುವಾಗ ಆಸನೇನ ರಜೋಹಂತಿ ಪ್ರಾಣಾಯಾಮೇನ ಪಾತಕಂ. ಆಸನ ಅಂತ ಅನ್ನೋದು ಪ್ರಾಣಾಯಾಮಕ್ಕೆ ಬಹಳ ಪೂರಕವಾದ ಅಂಶ. ಅದಕ್ಕೋಸ್ಕರ ಆಸನವನ್ನು ಗೆದ್ದು ಅಂದರೆ ನೇರವಾಗಿ ಕೂತ್ಕೊಳ್ಳೋದು ಅಭ್ಯಾಸ ಆಗಬೇಕು. ನಮಗೇನು ಅಂದರೆ ಎಲ್ಲ ಮಂಚದಲ್ಲಿ ಕಾಲು ಕೆಳಗೆ ಇಳಿಬಿಟ್ಟು ನಿಂತ್ವಿ, ಅಲ್ಲೂ ಕೂತೆ ಸ್ವಲ್ಪ ಹೊತ್ತು ಎದ್ದೇಳ್ತೇವೆ, ಆಮೇಲೆ ಬಂದು ಬಾತ್ರೂಮಲ್ಲೂ ಅಂಥದ್ದೇ ಸಿಸ್ಟಮು,
ಆಮೇಲೆ ನಾವು ಡೈನಿಂಗ್ ಟೇಬಲ್ ಆಯಿತು, ಕಾರ್ ಆಯಿತು, ಆಫೀಸಲ್ಲಿ ಕುರ್ಚಿ ಆಯಿತು, ಮತ್ತು ಯಾವುದೋ ಸಿನಿಮಾ ಥಿಯೇಟ್ರಿಗೋ ಇನ್ಯಾವುದಕ್ಕೆ ಹೋದರೂ ಅಲ್ಲೂ ಕುರ್ಚಿ, ಮನೆಗೆ ಇನ್ಯಾವುದು ಪಾರ್ಟಿಗೆ ಹೋದ್ವಿ ಅಲ್ಲೂ ಕುರ್ಚಿ, ವಾಪಸ್ ಮನೆಗೆ ಬಂದ್ವಿ, ಕಾರಲ್ಲೇ ವಾಪಸ್ ಬಂದ್ವಿ, ಮನೇಲಿ ಕೂತ್ರೆ ಮಾತಾಡ್ಲಿಕ್ಕೆ ಮತ್ತು ಅಲ್ಲೂ ಕುರ್ಚಿ, ಸೋಫಾ ಏನೋ ಒಂದು, ಮಲಗುವಾಗ ಮಾತ್ರ ಕಾಲು ಬಿಡೋದು. ನಮ್ಗೆ ಹೀಗೆ ಕಾಲು ಮಡಚಿಯೇ ಅಭ್ಯಾಸ ಇಲ್ಲ. ಈ ಕಾಲು ಮಡಚಿ ಕೂತ್ಕೊಳ್ಳೋದಕ್ಕೆ ಒಂದು ದೊಡ್ಡ ಇವತ್ತಿನ ಯಂಗ್ ಜನ್ರೇಷನ್ ಅಂತ ಯೋಚನೆ ಮಾಡುವ ರೀತಿಗಳೇ ಹೊಸದಾಗ್ಬಿಟ್ಟಿವೆ. ಇವತ್ತು ಬೇಕು 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 ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಯಾಕೆ ಅಂದರೆ ಈಗ ಸಹಜವಾಗಿ ದೇಹ ಜರ್ಜರಿತ ಆದಾಗ ಕಾಲು ಬೆಂಡ್ ಮಾಡಲಿಕ್ಕಾಗದೆ ಕೂತ್ಕೊಳ್ಳೋದಕ್ಕೊಂದು ಅರ್ಥ ಇದೆ. ಆದರೆ ನಾವು ಈಗಲೇ ನಮಗೆ ಕೂತ್ಕೊಳ್ಳೋ ಅವಕಾಶ ಇದ್ದಾಗಲೂ ನಾವು ಕಾಲು ಮಡಚೋದು. ನೀವು ವಿದೇಶದವರಿಗೆ ಹೀಗೆ ಕೂತ್ಕೊಳ್ಳಿಕ್ಕೆ ಹೇಳಿ ನೋಡೋಣ 2 ನಿಮಿಷ. ಕಾಲು ಹೀಗೆ ಇಲ್ಲಿ ತನಕ ಬೆಂಡೇ ಆಗೋದಿಲ್ಲ, ಹಿಂದಿದ್ದೇ ಕೊಬ್ಬು ತಡೆಯುತ್ತೆ, ಕೂತ್ಕೊಳ್ಳಿಕ್ಕೆ ಬಿಡಲ್ಲ ನಮ್ಮನ್ನು. ಅಂತಹ ಪರಿಸ್ಥಿತಿಯಲ್ಲಿ ಹೀಗೆ ಕೂತ್ರೆ ಎಲ್ಲ ರೀತಿಯಿಂದ ಊಟಕ್ಕಾಗಲಿ, ಜಪಕ್ಕಾಗಲಿ, ಯಾವುದೇ ಕ್ರಿಯೆಗಾಗಲಿ, ನಮ್ಮ ಓದಿಗಾಗಲಿ ಹೀಗೆ ಕೂತಾಗ ನಮ್ಮ ಮನಸ್ಸು ಅಲರ್ಟ್ ಆಗಿರುವಷ್ಟು ನಾವು ಇನ್ನೊಂದು ಆಸನದಲ್ಲಿ ಕೂತ್ರೆ ಅಷ್ಟು ಅಲರ್ಟ್ ಆಗಿರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರು ಆಸನವನ್ನು ಗೆದ್ದು ನಾವು ಪ್ರಾಣಾಯಾಮ. ಆ ಅಪಾನ ಅಂದರೆ ಅಪನಯತಿ, ಒಳಗಿನ ದೋಷವನ್ನು ಹೊರಕ್ಕೆ ಹಾಕುತ್ತೆ. ಬ್ಯಾಡ್ ಎನರ್ಜಿ ಏನಿದೆ, ದುಷ್ಟಶಕ್ತಿ ಏನಿದೆ, ಋಣಾತ್ಮಕ ಶಕ್ತಿ ಏನಿದೆ, ಅದು ಹೊರಗೆ ಹೋಗುತ್ತೆ ಅಂತ. ಇಷ್ಟನ್ನು ನಾವು ಅನುಸಂಧಾನ ಮಾಡಿದ್ರೂ ಅದರಿಂದ ಒಳ್ಳೆಯ ಪರಿಣಾಮ ನೋಡ್ಲಿಕ್ಕೆ ಬರುತ್ತೆ. ಅವರು ಅದಕ್ಕೆ ಇನ್ನೂ ಸ್ವಲ್ಪ ಬಲ ಕೊಟ್ಟರು. ಅದರಲ್ಲಿ ಕೇವಲ ಸಾತ್ವಿಕ ಶಕ್ತಿ ಅಂತ ಮಾತ್ರ ಹೇಳಿಲ್ಲ, ಭಗವತ್ ಶಕ್ತಿ ಅಂತಂದರು. ಭಗವಂತನ ಪ್ರಾಣಶಕ್ತಿಯೇ ಒಳಗೆ ಹೋಗುತ್ತೆ, ಬೇಡವಾದ ಶಕ್ತಿ ಹೊರಕ್ಕೆ ಬರುತ್ತೆ. ಅದು ಕಲಿಯ ರೂಪದಲ್ಲಿ ಹೊರಕ್ಕೆ ಹೋಗುತ್ತೆ, ಪ್ರಾಣ ರೂಪದಲ್ಲಿ ಒಳಗೆ ಹೋಗುತ್ತೆ. ಒಳಗೆ ಹೋಗಿ ಹೊರಗೆ ಬರ್ತಾ ಇರುತ್ತೆ, ಒಳಗೆ ಹೋಗಿ ಹೊರಗೆ ಬರ್ತಾ ಇದೆ. ಯಾಕೆಂದರೆ ನಾವು ತಿನ್ನುವ ಆಹಾರದಲ್ಲಿ ಏನು ಮಾಡಿದ್ರೂ ಎಲ್ಲವನ್ನೂ 100ಕ್ಕೆ 100 ಶುಚಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಹಾಗೆ ಅದು ರಕ್ತವಾಗಿ ದೇಹದ ಮೂಳೆ ಮಾಂಸಗಳ ಮಧ್ಯದಲ್ಲಿ ಸೇರಿಕೊಳ್ಳುವುದು ಹೋಗೇ ಹೋಗುತ್ತೆ. ಆದರೆ ಆಮ್ಲಜನಕ ಅಲ್ಲಿ ತನಕ ಹೋಗಿ ರಕ್ತದ ಮೂಲಕ ಅಲ್ಲಿಯ ದೋಷವನ್ನೆಲ್ಲ ಮರಳಿ ತಂದು ಎದೆಯ ಗೂಡಲ್ಲಿ ಇಳಿಸಿ ಅದರಲ್ಲಿ ಬೇಡವಾದ ಆಮ್ಲಜನಕವನ್ನು ಎದೆಯ ಪುಪ್ಪಸದ ಭಾಗಕ್ಕೆ ತಳ್ಳಿ ಅಲ್ಲಿಂದ ಮೂಗಿನ ಮೂಲಕ ಅಂಗಾರಾಮ್ಲವಾಗಿ ಇಂಗಾಲದ ಡೈಆಕ್ಸೈಡ್ ಆಗಿ ಹೊರಗೆ ಹೋಗುತ್ತೆ. ಇದು ಪ್ರಾಣಾಯಾಮದ ಹಿಂದೆ ಇರುವಂತಹ ಸೂಚನೆ. ಇಷ್ಟು ಹೇಳಿ, ಅದೇ 3 ಪ್ರಧಾನ ಪ್ರಾಣಾಯಾಮ ಅಂತ ಹೇಳುವಾಗ ಜಪಕ್ಕೆ ಸಂಬಂಧ ಪ್ರಾಣಾಯಾಮ 100 ಥರ ಇದೆ, 1000 ಥರ ಇದೆ. ಇಲ್ಲಿ ಹೇಳಿದ್ದು ಬಹಳ ಅತ್ಯುತ್ತಮವಾದ ಪ್ರಾಣಾಯಾಮ. ಅಂದರೆ ಜಪಕ್ಕೋಸ್ಕರ ನೋಡಿ, ಅವರು ಜಪದಲ್ಲಿ ಅದನ್ನು ಜೋಡಿಸ್ಬಿಟ್ರು, ಮಂತ್ರವನ್ನು ಸೇರಿಸಿದರು, ಅನುಸಂಧಾನವನ್ನು ಸೇರಿಸಿದರು. ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಮನುಷ್ಯನಿಗೆ ಸಾಧನೆಯ ದಾರಿಯನ್ನು ಇನ್ನೆಲ್ಲಿಯೂ ನಿಮಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಂದದ ದಾರಿಯನ್ನು ನಮಗೆ ಹಾಕಿಕೊಟ್ರು. ಉಸಿರನ್ನು ನಾವು ತಗೊಳ್ಳುವಾಗ, ಇಳಿಸುವಾಗ, ಮೊದಲು ಪ್ರಾಣಾಯಾಮ ಶುರು ಮಾಡುವಾಗ ಪೂರಕ, ಮೊದಲು ರೇಚಕ, ಆಮೇಲೆ ಪೂರಕ, ಆಮೇಲೆ ಕುಂಭಕ. ರೇಚಕ ಅಂದರೆ ಗಾಳಿಯನ್ನು ಹೊರಕ್ಕೆ ಬಿಡುವುದು. ಬಲಮೂಗಿನಿಂದ ಗಾಳಿಯನ್ನು ಚೆನ್ನಾಗಿ ಹೊರಕ್ಕೆ ಬಿಟ್ಟು ಎಡಮೂಗಿನಿಂದ ಅತ್ಯಂತ ಅನುಭವಿಸುತ್ತಾ ಆ ಗಾಳಿಯನ್ನು ಒಳಕ್ಕೆ ಸ್ವೀಕರಿಸಿ ಎದೆಯಲ್ಲಿ ತುಂಬಿಸಿಕೊಳ್ಳುವೆ. ಪ್ರತಿಯೊಂದೂ ಕೂಡ ಕಾರಣ ಇದೆ. ಇದು ನಿಮ್ಗೆ ಹೆಚ್ಚು ಅರ್ಥ ಆಗಬೇಕು ಅಂದರೆ ಒಂದು ಮಾತು ಹೇಳ್ತೇನೆ. ದೊಡ್ಡವರು ನಿಮ್ಗೆ ಏನು ಹೇಳ್ತಾರೆ, ಸಾಮಾನ್ಯ ನಾವು ಊಟ ಮಾಡಿದ ತಕ್ಷಣ ಶೌಚಕ್ಕೆ, ಮಲ ವಿಸರ್ಜನೆಗೆ ಹೋಗಬಾರ್ದು ಅಂತ. ಕಾರಣ ಏನು ಅಂತ ಒಮ್ಮೆ ಯೋಚನೆ ಮಾಡಿದರೆ ನೀವು ಸ್ಪಷ್ಟ ನೋಡಿದರೆ ಗೊತ್ತಾಗುತ್ತೆ. ಆದ ತಕ್ಷಣ ಹೋದರೆ ಆ ಸ್ಮೆಲ್ಲನ್ನೇ ನಾವು ತಗೊಳ್ತೇವೆ. ಅಲ್ಲಿ ಹೋಗಿ ಬಂದಾಗ ನಾವು ಆಗ ತಿಂದ ಆಹಾರದ ಜೊತೆಗೆ ಅದೇ ಸ್ಮೆಲ್ ಹೋಗುತ್ತೆ ಹೊಟ್ಟೆ ಒಳಗೆ. ಆ ಸ್ಮೆಲ್ ಕಣಗಳು ನಾವು ತಿಂದ ಆಹಾರದ ಜೊತೆಗೆ ಸೇರಿಕೊಂಡ ತಕ್ಷಣ ಪಚನ ಆಗುವ ಜಾಗಗಳಲ್ಲಿ ಏನೇನು ಅದಕ್ಕೆ ಗ್ರಂಥಿಗಳಿರ್ತವೆ ಅದೆಲ್ಲ ಏನು ಯೋಚನೆ ಮಾಡುತ್ತೆ, ಇದು ಈಗಾಗಲೇ ಪಚನ ಆದ ವಸ್ತು ಅಂತ ಅಂದ್ಕೊಂಡು ಅದನ್ನು ಹಾಗೆ ಹೊರಗೆ ಹಾಕುತ್ತೆ. ಅಲ್ಲಿರುವ ಸತ್ವವನ್ನು ಹೀರ್ಕೊಳ್ಳೋದಿಲ್ಲ. ನಾವು ಹೇಳ್ತೇವೆ ಮೈಗೆ ಹತ್ತುವುದಿಲ್ಲ ಅಂತ. ಮೈಗೆ ಹತ್ತುವುದಿಲ್ಲ ಅನ್ನೋದ್ರ ಕಾರಣ ಏನು, ನಾವು ಆ ಕಾಲಕ್ಕೆ ತಕ್ಷಣ ಅದರ ಹಿಂದೆ ಹೋಗಿ ಬಂದರೆ ಅದರ ಸ್ಮೆಲ್ಲು ನಮ್ಮ ದೇಹದ ಒಳಗೆ ಹೋಯಿತು ಅಂತಂದರೆ, ಅದು ಆಹಾರ ಜೊತೆಗೆ ಸೇರಿಕೊಂಡಿತು ಅಂತಂದರೆ ಜೀರ್ಣ ಆಗುವಾಗ ಆ ಜೀರ್ಣ ಮಾಡುವ ಅಂಗಗಳೆಲ್ಲ ಇದು ನಮಗೆ ಸಂಬಂಧಪಟ್ಟ ವಸ್ತುವಲ್ಲ, ಇದು ಬೇಕಾಗಿಲ್ಲ ಅಂತ. ನಾವು ಕುಡಿಯುವಾಗಲೂ ಹಾಗೆ ನಿಂತು ಕುಡಿತೇವೆ, ಘಟಘಟಘಟ ಅಂತ ಇಳಿದು ಬಿಡುತ್ತೆ. ಯೋಗದವರು ಹೇಳಿದರೆ ನಂಬ್ತಾರೆ, ಮಂಡಿ ನೋವು ಬರುತ್ತೆ, ನಿಮಗೆ ಲಿವರ್ ಪ್ರಾಬ್ಲಮ್ ಬರುತ್ತೆ, ಅದರಿಂದ ಕೂತು ಕುಡೀರಿ ಅಂತ ಅವರೇನಾದರೂ ಹೇಳಿದರೆ ನಂಬ್ತೇವೆ ನಾವು. ಡಾಕ್ಟ್ರ್ ಹೇಳಿದರೆ ನಂಬ್ತೇವೆ. ನಾವಾಗಿ ಕುಡಿಬಾರ್ದು, ನಿಂತು ಕುಡಿಬಾರ್ದು ಹೇಳಿದೆ, ನಾವು ಎಲ್ಲ ಕಡೆ ಹಾಗೆ. ನಮಗೆ ಓಡಾಡ್ತಾ, ನಳಿತಾ, ಕುಣಿತಾ, ತಿನ್ನುವುದು, ಕುಣಿಯುವುದು, ಹಾಡುವುದು ಅಂದರೆ ರಾಕ್ಷಸರ ಸ್ವಭಾವ ಬಹಳ ಇಷ್ಟ ಆಗಿಬಿಟ್ಟಿದೆ, ನಾವು ಹಾಗೇ ಇರೋದು ಅಂತ ಅಂದುಬಿಡ್ತಾರೆ. ಆದರೆ ವಸ್ತುತಃ ಕೂತು ಘಟಘಟನೂ ಕುಡಿಬಾರ್ದು. ನಾವು ಬಾಯಿಯ ಸಲೈವಾದ ಜೊತೆಗೆ ನೀರನ್ನು ಸೇರಿಸಿಕೊಂಡು ಕುಡಿದ್ರೆ ಆಹಾರ ಜೀರ್ಣ ಆಗುವ ವಿಷಯಕ್ಕೆ ಬೇಕಾದ ನೀರಿನ ಪ್ರಮಾಣ ಸರಿಯಾಗಿ ಹಂಚಿಕೆ ಆಗುತ್ತೆ. ನಾವು ಹಾಗೆ ಇಳಿಸಿಬಿಟ್ರೆ ಅದು ಸೀದಾ, ಯಾಕೆಂದರೆ ಜೀರ್ಣ ಮಾಡಿಕೊಳ್ಳುವಂತಹ ಆ ವಸ್ತುವಿಗೆ ನೀರು ಅನ್ನೋದರಲ್ಲಿ ಯಾವುದೋ ಗಟ್ಟಿ ವಸ್ತು ಇಲ್ಲ, ಅದು ಬೇಗನೆ ಇದರಲ್ಲಿ ನಮಗೆ ಬೇಕಾದ್ದೇನೂ ಇಲ್ಲ ಅಂತ ಹಾಗೆ ಮುಂದಕ್ಕೆ ಕಳಿಸ್ಬಿಡುತ್ತೆ. ಅದು ನಾವು ಕುಡಿದ ಉದ್ದೇಶನೇ ಗಂಟ್ಲಲ್ಲಿ ಬಾಯಾರಿಕೆ ಆರಿತು ಅಂತ ಅನಿಸುತ್ತೆ ಹೊರತು ನಿಜವಾಗಿ ರಕ್ತಕ್ಕೆ ಸೇರಬೇಕಾದ ನಿಜವಾದ ನಮ್ಮಲ್ಲಿ ಇವತ್ತು ಅದೊಂದು ಸ್ವಲ್ಪ ವಿಚಿತ್ರ ಆಗಿಬಿಟ್ಟಿದೆ. ನಾವು ಅದೇನೋ ಮಿನರಲ್ ವಾಟರ್ ಅಂತ ಮಾಡಿಕೊಂಡು ಕೆಲವೊಮ್ಮೆ ಅನಿವಾರ್ಯ ಇರುತ್ತೆ, ನಾನು ಅದನ್ನು ತಪ್ಪು ಹೇಳಲ್ಲ. ಆದರೆ ಆ ಪರಿಸ್ಥಿತಿ ನಮಗೆ ದೇಹಕ್ಕೆ ಅನಾನುಕೂಲತೆ ಹೇಗೆ ಕಾರಣ ಆಗುತ್ತೆ ಅಂದರೆ, ಇದ್ರೆ ಏನಾದರೂ ಮಾಡ್ತಿದ್ದೆ ಅಂದರೆ ನಾವು ಆ ಟೈಮಲ್ಲಿ ಇರಲಿಕ್ಕೆ ಆಗಲಿಲ್ಲ.
ಅಂದರೆ ಅದು ದೋಷ ನಮಗೆ. ಇನ್ನೂ ಒಂದು ಕೊನೆಯದ್ದು, ನನಗಷ್ಟು ಸಾಮರ್ಥ್ಯ ಇದ್ದರೆ ನಾನು ಅವತ್ತೇ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ನನಗೆ ಅಷ್ಟು ಶಕ್ತಿ ಇಲ್ಲ, ತಾಕತ್ತಿಲ್ಲ ಅಂತ. ಇದು ಮೂರು ದೇವರು ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದಾಗ ಅವನು ಅಚ್ಯುತ. ಚ್ಯುತಿ ಯಾರಿಗೆ ಬರುತ್ತೆ? ಎಲ್ಲಿ ದೇಶದ ಮಿತಿ ಇದೆಯೋ ಅವನಿಗೆ ಚ್ಯುತಿ ಬರುತ್ತೆ, ಎಲ್ಲಿ ಕಾಲದ ಮಿತಿ ಇದೆಯೋ ಅವನಿಗೆ ಚ್ಯುತಿ ಬರುತ್ತೆ, ಎಲ್ಲಿ ಸಾಮರ್ಥ್ಯದ ಮಿತಿ ಇದೆಯೋ ಅಲ್ಲಿ ಚ್ಯುತಿ ಬರುತ್ತೆ. ದೇವರಿಗೆ ಈ ಮೂರೂ ಚ್ಯುತಿ ಇಲ್ಲ. ಅವನು ಹೇಳಲಿಕ್ಕಿಲ್ಲ ನಾನು ಅಲ್ಲಿದ್ದೆ ಅದರಿಂದಾಗ ಬರಲಿಕ್ಕಾಗಲಿಲ್ಲ, ಅವನು ಎಲ್ಲ ಕಡೆ ಇರ್ತಾನೆ. ನಾನು ಆ ಟೈಮಿಗೆ ಏನಾದರೂ ಇದ್ದಿದ್ದರೆ ಎಲ್ಲ ಟೈಮಲ್ಲಿ ಇರುವವನು ಅವನು. ನನಗಷ್ಟು ಸಾಮರ್ಥ್ಯ ಇಲ್ಲದೆ ಇದ್ದಿದ್ದರೆ ಎಲ್ಲ ಸಾಮರ್ಥ್ಯವೂ ಇದೆ ದೇವರಿಗೆ, ಅವನು ಸರ್ವಸಮರ್ಥ ಅಂತಲೇ ನಾವು ಕರೆಯೋದು. ಹಾಗಾಗಿ ದೇವರು ನನಗೆ ಈ ಕೆಲಸ ಮಾಡಲಿಕ್ಕಾಗಲಿಲ್ಲ, ನಾನು ಅಲ್ಲಿರಲಿಲ್ಲ, ನನಗೆ ಶಕ್ತಿ ಇಲ್ಲ ಹೇಳುವ ತಾಕತ್ತೇ ಇಲ್ಲ. ಅದರಿಂದಾಗಿ ನೋಡಿ, ದೇವರಿಗೂ ಒಂದು ತಾಕತ್ತಿಲ್ಲ. ಈ ಮಾತು ಹೇಳಲಿಕ್ಕೆ ತಾಕತ್ತಿಲ್ಲ, ನಾನು ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗ ಅವನಿಗೆ ಅಚ್ಯುತ ಅನಂತ. ಅಲ್ರಿ, ನಿಮ್ಗೆ ಹೇಗೆ ಗೊತ್ತಾಯಿತು ಅವನು ಅಚ್ಯುತ ಅವನು ಅನಂತ? ನಿಮ್ಗೆ ಹೇಗೆ ಗೊತ್ತಾಯಿತು? ಅದಕ್ಕೆ ಕೊನೆಗೆ ಹೇಳಿದರು ಗೋವಿಂದ ಅಂತ. ಗೋವಿಂದ ಅಂದರೆ, ಗೋವು ಅಂದರೆ ವೇದಗಳು ಹಾಗೆ ಹೇಳ್ತಾವೆ ಅವನನ್ನು. ನಾವೇ ನಮ್ಮ ಅನುಭವದಿಂದ ತಿಳ್ಕೊಳ್ಳಿಕ್ಕೆ ಪೂರ್ತಿ ಬರದೇ ಇದ್ದರೂ ಅನುಭವದಿಂದ ತಿಳಿದುಕೊಂಡವರ ಮಾತು ನಮಗೆ ಅದಕ್ಕೆ ಆಧಾರವಾಗಿದೆ. ಗವಾವಿಂದತೆ, ವೇದದಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅದರಿಂದಾಗಿ ಅವನಿಗೆ ಗೋವಿಂದ. ಎಂಥ ಅದ್ಭುತ 3 ಹೆಸರು ನೋಡಿ. ಇದನ್ನು ಅದಕ್ಕೋಸ್ಕರ ನಾವು ಜಪ ಮಾಡುವಾಗ ಮಾಡಿ ಮುಗಿಸುವಾಗ ಕೊನೆಗೆ ಈ 3 ನಾಮಗಳನ್ನು ಹೇಳಿ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಬ್ರಹ್ಮಾಗೇನೇ ಅರ್ಥ. ಆದರೆ ಇಲ್ಲಿ ಹೇಳ್ತಾ ಇರೋದು ನಮ್ಮ ಕೈಯ ಮುದ್ರೆ ಹಸುವಿನ ಕಿವಿಯಂತೆ ಕಾಣಬೇಕು. ಹಸು ಮಧ್ಯದಲ್ಲಿದ್ದಾಗ ಅದರ ಕಿವಿ ಹೇಗಿರುತ್ತೆ? ಪೂರ್ತಿಯಾಗಿ ಹೀಗೆ ಬಂದು ಹೀಗೆ ಬೆಂಡಾಗಿರುತ್ತೆ. ಹಾಗೆ ನಮ್ಮ ಬೆರಳು ಕೂಡ 2 ಬೆರಳುಗಳನ್ನು ಹಿಂದಕ್ಕೆ ಬಿಟ್ಟು ಮಧ್ಯದ ಬೆರಳನ್ನು ಮಧ್ಯಕ್ಕೆ ತಂದು ಕೈಯಲ್ಲಿ ಒಂದು ಹೊಂಡ ಆಗಬೇಕು. ಅದರಲ್ಲಿ ಒಂದು ಉದ್ದು ಮುಳುಗುವಷ್ಟು ನೀರು. ಕೈ ತುಂಬ ಹೀಗೆ ಹಿಡಿದ್ರೆ ತುಂಬ ನೀರು ಕುಡಿತೀವಿ, ಅದಕ್ಕೋಸ್ಕರ ಹಾಗಿರಬಾರ್ದು. ಕೈಯಲ್ಲಿ ಎಷ್ಟು ನೀರು ಬೇಕೋ ಅಷ್ಟೇ ನೀರಿಗೆ ಆ ವ್ಯವಸ್ಥೆಯನ್ನು ಮಾಡಿ ಅಂತ. ಅಂದರೆ ಒಂದು ಉದ್ದು ಮುಳುಗುವಷ್ಟು ಜಾಗದಲ್ಲಿ ನೀರನ್ನು ತುಂಬಿಸಿಕೊಂಡು ಅದರಲ್ಲಿ 3 ಸರ್ತಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಅಥವಾ ಶ್ರೌತಾಚಮನೆ ಮತ್ತು ವೈಷ್ಣವಾಚಮನೆ ಅಂತ 2 ಥರದ್ದು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು, ವಿಷ್ಣು ತೀರ್ಥರು ಹೇಳುವಾಗ 2 ಥರದ್ದು ಹೇಳ್ತಾರೆ. ಅದರಲ್ಲಿ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ. ಋಗ್ವೇದ ಅಂದರೆ ಭಗವಂತನದೇ ಹೆಸರದು, ಯಜುರ್ವೇದ ಅಂತ ದೇವರದ್ದೇ ಹೆಸರು, ಸಾಮವೇದ ಅಂತ ದೇವರದ್ದೇ ಹೆಸರು. ಯಾಕೆಂದರೆ ಆ ವೇದಗಳಿಂದ ಪ್ರತಿಪಾದ್ಯ ಅವನೇ ಅಲ್ವಾ, ಅದನ್ನಾಗ ಅದು ಅವನದ್ದೇ ಹೆಸರು ಅಂತ. ಆ 3 ಬಗ್ಗೆ ಒಂದು ಏನಿಲ್ಲ ಅಂದರೂ ಅಲ್ಲಲ್ಲಲ್ಲಲ್ಲಿ ಒಂದು 100,000 ಶ್ಲೋಕಗಳನ್ನು ಹೇಳಿದ್ದಾರೆ. ನಮಗದು ಯಾವುದು ಮಾಹಿತಿಗೆ ಬರೋದಿಲ್ಲ. ಯಾವುದಾದ್ರೂ ಒಬ್ಬ ವಿದೇಶೀಯ ಬಂದು ಪ್ರಾಣಾಯಾಮ ಮಾಡಿ ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಇಂಗ್ಲೀಷಲ್ಲಿ ಟಸ್ಪುಸ್ ಅಂತ ಹೇಳಿದ ತಕ್ಷಣ ನಮ್ಮವರೆಲ್ಲರೂ ಅದರ ಮುಂದೆ ಮುಗಿಬಿದ್ದು ಬೆನ್ನ ಹಿಂದೆ ಸಾಗಿ ಹೇಳ್ಕೊಡಿ ಅಂತ. ಅವರು ಖಂಡಿತ ಒಳಗೆ ನಿಮಗೆ ಧ್ಯಾನ ಏನು ಮಾಡಬೇಕು ಅಂತ ಹೇಳಲ್ಲ. ಅವರು ವೆಕೆಟ್ ಯುವರ್ ಮೈಂಡ್ ಅಂತ ಹೇಳಿಬಿಡ್ತಾರೆ. ಖಾಲಿ ತಲೆ ಮೊದಲೇ ಇದೆ ನಮಗೆ, ಇನ್ನೇನು ವೆಕೆಟ್ ಮಾಡೋದು? ಬೇಡವಾದ ತುಂಬಿಕೊಂಡದ್ದು ಬಿಟ್ಟರೆ ವೆಕೆಟ್ ಅಂತಂದರೆ ತಾತ್ಪರ್ಯ ಏನು? ಕೆಟ್ಟದ್ದನ್ನು ತೆಗೆದು ಮನಸ್ಸಿನ ಸ್ವಭಾವ ಏನು ಅಂದರೆ ಅದಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಕೊಡಲೇಬೇಕು. ಮನಸ್ಸಿನ ಸ್ವಭಾವ ಅದು. ನೀವು ಏನೂ ಕೊಡದೆ ಖಾಲಿ ಬಿಡ್ಲಿಕ್ಕೆ ಮನಸ್ಸಿಗೆ ಸಾಧ್ಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಮನಸ್ಸಿಗೆ ಯೋಚಿಸದೆ ಇರುವ ಕ್ಷಣವೇ ಇಲ್ಲ. ಎಂಥ ಕ್ಷಣ ಆದರೂ ಕೂಡ ಅದು ಏನೋ ಒಂದು ಯೋಚಿಸ್ತಾನೆ ಇರುತ್ತೆ. ನೀವು ಖಾಲಿ ಪಾತ್ರೆಯನ್ನು ಒಲೆ ಮೇಲಿಟ್ಟಾಗುತ್ತೆ. ವೆಕೆಟ್ ಯುವರ್ ಮೈಂಡ್ ಅಂದರೆ ಸುಟ್ಟು ಪಾತ್ರೆನೇ ಕರಕಲಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಶುದ್ಧ ಪಾತ್ರೆಯಲ್ಲಿ ಶುದ್ಧ ಹಾಲನ್ನು ಹಾಕಿದರೆ ನೀವು ಒಳ್ಳೆಯ ಕೆನೆಭರಿತವಾದ ಹಾಲನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗೆ ಕೆನೆಭರಿತವಾದ ಹಾಲು ಹಾಕುವುದು ಅಂದರೆ ಭಗವಂತನ ನೆನಪನ್ನಲ್ಲಿ ತುಂಬುವುದು. ಆ ನೆನಪನ್ನು ತುಂಬಿ ಅದರ ಮೂಲಕ ಮನಸ್ಸಿಗೆ, ಈಗ ನೋಡಿ ನಿಮಗೆ ಮಕ್ಕಳ ಚರ್ಯೆ ನೋಡಿದರೆ ಇದು ಅರ್ಥ ಆಗುತ್ತೆ. ಮಗು ಏನೋ ಬೇಡವಾದ ಹಿಡ್ಕೊಂಡ್ಬಿಟ್ಟಿರುತ್ತೆ, ಅದು ಚೂರು ಹೆಚ್ಚು ಕಮ್ಮಿ ಆದರೆ ಚುಚ್ಕೊಂಡು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಿ? ಅದು ಚೆನ್ನಾಗಿಲ್ಲ, ಅದಕ್ಕಿಂತ ಚೆನ್ನಾಗಿದ್ದು ಕೊಡ್ತೇನೆ ಅಂತ ನೀವೇನೋ ಬಣ್ಣದ್ದು ಕೊಡ್ತೀರಿ. ಆಗ ಅದು ಇದನ್ನು ಕೈಯಲ್ಲಿ ಬಿಟ್ಟು ಅದನ್ನು ಹಿಡ್ಕೊಳ್ಳುತ್ತೆ. ಹಾಗೆ ಮನಸ್ಸಿಗೆ ಏನು ಬಿಟ್ಟಿರ್ಲಿಕ್ಕೆ ಬರುವುದೇ ಇಲ್ಲ. ಈಗ ಏನು ಕೊಳೆ ಇದೆ ಅದನ್ನು ತೆಗೆದು ನೀವು ಇನ್ನೇನು ಒಳ್ಳೆಯದನ್ನು ಹಾಕಿದರೆ ಮಾತ್ರ ಅದನ್ನು ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಒಳಗೆ ಬರ್ತಾ ಇದ್ದು ಇದನ್ನು ಕೆಟ್ಟದನ್ನು ಬಿಡಿಸ್ತಾ ಬರೋದು. ಅದಕ್ಕೋಸ್ಕರ ಇಷ್ಟು ಪ್ರಾಕ್ಟೀಸ್ ಮಧ್ಯದಲ್ಲಿ ಹೀಗೆ ಮಾಡ್ತಾ ಒಂದೊಂದೇ ದೋಷವನ್ನು ತಗೊಂಡ್ಬೇಕು. ಅಲ್ಲಿ ಧ್ಯಾನದಲ್ಲಿ ಕುಂಭಕದಲ್ಲಿ ಭಗವಂತನ ರೂಪವನ್ನು ಹೃದಯದಲ್ಲಿ ಧಾರಣೆ ಮಾಡಬೇಕು. ಅದು ಕುಂಭಕ ಸ್ಥಿತಿ. ಇದನ್ನು ಒಳೆಯುವುದು ಕಷ್ಟ ಅಂತೇಳಿ ನಾವೆಲ್ಲದಕ್ಕೂ ಬೆಳ್ಳಿ ಉಪಯೋಗಿಸ್ಬಿಡ್ತೇವೆ. ಬೆಳ್ಳಿಯನ್ನು ಶಾಸ್ತ್ರದಲ್ಲಿ ಸಹಜವಾಗಿ ಹೇಳಬೇಕು ಅಂದರೆ ನಿಷೇಧ ಮಾಡ್ತಾರೆ. ಅದನ್ನು ಶ್ರಾದ್ದಾದಿ ಕರ್ಮಗಳಿಗೆ ಮಾತ್ರ ಉಪಯೋಗಿಸಬೇಕು ಹೊರತು ನಿತ್ಯದ ಕರ್ಮಗಳಿಗೆ ಉಪಯೋಗಿಸಬಾರ್ದು ಅಂತ. ಆದರೆ ಇವತ್ತದು ಸಹಜವಾಗಿ ವ್ಯವಸ್ಥೆಯಲ್ಲಿ ಬಂದು ಹೋಗಿದೆ. ಆದ್ದರಿಂದಾಗಿ ಏನೇನು ರೀಸನ್ ಏನು ಅಂತಾನ, ಅದನ್ನು ಶಾಸ್ತ್ರದ ಶಬ್ದದಲ್ಲಿ ಹೇಳುವುದಾದರೆ ಅದು ರುದ್ರ ನೇತ್ರ ಮಲೋದ್ಭೂತ ಅಂತ.
ರುದ್ರನ ಕಣ್ಣಿನ ನೀರಿನಿಂದ ಹುಟ್ಟಿದ ವಸ್ತು ಆದ್ರಿಂದಾಗಿ ಅದನ್ನು ದೇವ ಕಾರ್ಯಗಳಿಗೆ ಬಳಸುವುದಲ್ಲ, ಪಿತೃಗಳಿಗೆ ವಸು ರುದ್ರ ಆದಿತ್ಯ ಸಂಬಂಧ ಆದ್ರಿಂದಾಗಿ ಅಲ್ಲಿಗೆ ಅದನ್ನು ಉಪಯೋಗಿಸಬೇಕು, ಅದು ಪಿತೃಗಳಿಗೆ ಬಹಳ ಇಷ್ಟ ಅಂತ. ಆದರೆ ನೀ ದೇವತೆಗಳಿಗೆ ಆಗುವಾಗ ತಾಮ್ರವೋ ಇನ್ನೂ ಚಿನ್ನವನ್ನು ಬಳಸಬಹುದು, ನೋಡ್ಕೊಳ್ಳಿ. ಅಥವಾ ಕೆಲವೊಂದು ಸರ್ತಿ ಹಿತ್ತಾಳೆಯದ್ದು ಏನೂ ತೊಂದರೆ ಇಲ್ಲ, ಇದು ಬಳಸಬಹುದಾದದ್ದು. ಅಂದರೆ ಒಂದು ಯೋಚನೆ ಮಾಡಿ, ಸಹಜವಾಗಿ ತಾಮ್ರ ಅಥವಾ ಈ ಪದಾರ್ಥಗಳನ್ನು ನಾವು ಬಳಸುವಾಗ ಅದು 2 ದಿವಸ ಬಳಸಿದ ತಕ್ಷಣ ಸ್ವಲ್ಪ ಕಪ್ಪಾದಾಗುತ್ತೆ, ನಾವು ಮತ್ತೆ ಅದನ್ನು ತೊಳಿತೇವೆ. ಈ ಹೊರಗಿನಿಂದ ತೊಳೆಯೋ ಪ್ರೊಸೆಸ್ ಇದೆಯಲ್ವಾ, ಅದು ಮನಸ್ಸಿಗೆ ನಿತ್ಯ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಅಂಥದ್ದನ್ನು ಬಳಸಿ. ನೀವು ಯಾವಾಗಲೂ ಶುದ್ಧ ಇರುವುದನ್ನೇ, ಅದು ಯಾವತ್ತು ಕೊಳೆ ಆಗದೇ ಇರುವುದನ್ನೇ ಬಳಸಿ ಏನಾಗುತ್ತೆ, ನಮ್ಮ ಮನಸ್ಸಿನ ಕೊಳೆ ತೆಗೆಯುವುದರ ರೀತಿ ಮರ್ತು ಹೋಗ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಅವರು ಇದನ್ನು ತೊಳೆಯುವಾಗ ನಿಮ್ಮ ಮನಸ್ಸನ್ನು ತೊಳೆಯುವುದು ಅಂತ ಅರ್ಥ, ಅದನ್ನು ನೆನಪಿಸ್ಲಿಕ್ಕೆ ಈ ಕ್ರಿಯೆ. ನೀವು ತೊಳಿತಾ ಇರುವ ಪ್ರತಿನಿತ್ಯದ ಈ ಪಾತ್ರೆ ಇದೆಯಲ್ಲೋ, ಅದು ನಿಮ್ಮ ಮನಸ್ಸನ್ನೂ ತೊಳಿತಾ ಇದೆ ಅಂತ ಹೇಳಲಿಕ್ಕೋಸ್ಕರ. ಯಾಕೆಂದರೆ ಬರೀ 2 ಬಾಗಿಲು ಅಥವಾ 1 ಬಾಗಿಲು 4 ಕಿಟಕಿ ಇರುವ ಮನೆಗೇ ನಾವು 10 ದಿವಸ ಬೀಗ ಹೊಡೆದ್ರು, ಎಷ್ಟು ತಪ್ಪಿಸಿದ್ರು 10ನೇ ದಿವಸ ಮನೆಯಿಂದ ಹೊರಗಿನಿಂದ ಬಂದರೆ ಒಳಗೆ ಕಾಲಿಡಬೇಕಾದ್ರೆ ಧೂಳು ತುಂಬಿಕೊಂಡಿರುತ್ತೆ. ಇದು 9 ಬಾಗಿಲ ಮನೆ ಸ್ವಾಮಿ, ತುಂಬಿಕೊಳ್ತಾನೇ ಇರುತ್ತೆ. ನೀವು ದಾಸರ ಪದಗಳಲ್ಲಿ ಎಲ್ಲ ಕಡೆಯಲ್ಲೂ ಹೇಳ್ತಾರೇನು, ಮನವ ಶೋಧಿಸಬೇಕು ನಿತ್ಯ ಶೋಧಿಸ್ತಾ ಇರಬೇಕು. ಇನ್ನು ಮುಂದೆ ಎಷ್ಟು ಪ್ರಾಸೆಸ್ ಬರುತ್ತೋ ಎಲ್ಲ ಮನಸ್ಸಿನ ಶೋಧನೆಗೋಸ್ಕರನಿದೆ. ಯಾಕೆಂದರೆ ಮನಸ್ಸುಂಟಲ್ಲ, ಅದು ಭಾರೀ ತುಂಟತನ ಮಾಡುವಂಥದ್ದು, ಅದು ಕೋತಿಗಿಂತ ಕಡೆ. ಅದನ್ನು 1-2 ಕ್ರಮದಲ್ಲಿ ಅದನ್ನು ಹಿಡಿತಕ್ಕೆ ತರಲಿಕ್ಕಾಗೋದಿಲ್ಲ. ಅದಕ್ಕೆ 100 ಥರದ ಪ್ರಯತ್ನಗಳನ್ನು ಮಾಡ್ತೇವೆ. ನಾವು ಮಕ್ಕಳಿಗೆ ಕೇಳಿಲ್ಲ ಅಂದರೆ ಪೂಸಿ ಹೊಡಿತೇವೆ, ಅದು ಮಾಡಬೇಡ ಮಗು, ಇದು ಮಾಡಬೇಡ, ಇನ್ನೇನೋ ಅದಕ್ಕಿಂತ ದೊಡ್ಡದು ತೋರಿಸ್ತೇವೆ, ಪಕ್ಕದಲ್ಲಿ ಅದರ ಗಮನ ಸೆಳೀತೇವೆ, ಇನ್ನೇನೋ ಮಾಡ್ತೇವೆ, ಮಾಡಿ ಕೊನೆಗೆ ಏನೋ ಒಂದು ರೀತಿಯಿಂದ ಅದಕ್ಕೆ ಊಟ ಮಾಡಿಸ್ತೇವೆ. ಹಾಗೆ ನಮ್ಮ ಮನಸ್ಸಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಲಿಕ್ಕೆ ಬೇರೆ ರೀತಿಯಾದ ಕಥೆಗಳ ಮೂಲಕ, ಬೇರೆ ರೀತಿಯಾದ ಆಚರಣೆಗಳ ಮೂಲಕ, ದೊಡ್ಡವರ ಆಚರಣೆಯನ್ನು ತೋರಿಸುವುದರ ಮೂಲಕ ಪುಸಲಾಯಿಸುವುದು. ಅದನ್ನು ಹಾಗೆ ಮಾಡಬೇಕಪ್ಪ, ಅದು ಒಳ್ಳೆಯದಕ್ಕೋಸ್ಕರ. ಒಂದು ಸರ್ತಿ ಅರ್ಥ ಆಯಿತು ಅಂದರೆ ಮತ್ತೆ ಮಾಡುತ್ತೆ. ಈಗ ಮಗುವಿಗೆ ನೀವು ಒಂದು ಸರ್ತಿ ಒಂದು ವಿಷಯವನ್ನು ಹೇಳಿ ಅರ್ಥ ಆದಮೇಲೆ ನೀವು ತಪ್ಪು ಮಾಡ್ತಾ ಇದ್ರೆ ಎಚ್ಚರಿಸುತ್ತೆ, ಹಾಗೆ ಮಾಡಬೇಡಿ, ನೀವು ನಿನ್ನೆ ಹೇಳಿದಿರಿ, ಇವತ್ತು ನೀವೇ ಮಾಡ್ತಾ ಇದ್ದೀರಿ, ನಮಗೆ ಹೇಳುತ್ತೆ ವಾಪಸ್ಸು. ಹಾಗೆ ನಮ್ಮ ಮನಸ್ಸು ವಾಪಸ್ಸು ನಮ್ಮನ್ನು ತಿದ್ದುವಷ್ಟು ನಾವು ಅದಕ್ಕೆ ಸಿದ್ಧತೆ ಮಾಡುವುದೇ ಇದೆಲ್ಲ. ಸ್ನಾನ ಹೇಗಿರಬೇಕು, ನಮ್ಮ ಆಚರಣೆಗಳು ಹೇಗಿರಬೇಕು, ಸಂಧ್ಯಾ ವಂದನೆ ಅಂತ ಅನ್ನೋದನ್ನು ಏನು ಅಂತ ತಿಳ್ಕೊಳ್ಬೇಕು ಅನ್ನುವ ಪೂರ್ವ ಸಿದ್ಧತೆ ಅಷ್ಟೇ. ಸರಿ, ಪುಂಡರೀಕಾಕ್ಷ ಅವರು ಹೇಳೋದು ಬಹಳವಾಗಿ, ಹಿಂದಿನ ದಿವಸ ನಾವು ಸ್ನಾನ ಮಾಡಿ ಆದಮೇಲೆ ಒಗೆದ ಬಟ್ಟೆಯನ್ನು ಒಂದು ಕಡೆ ಒಣಗಿ ಹಾಕಿರಬೇಕು, ಅದನ್ನೇ ಉಡಬೇಕು. ಮೇಲಕ್ಕೆ ಒಂದು ಉತ್ತರೀಯ, ಕೆಳಕ್ಕೆ ಒಂದು ಸೊಂಟಕ್ಕೆ ಹಾಕಿಕೊಳ್ಳುವ ಬಟ್ಟೆ. ಒದ್ದೆ ಉಡುವುದು ಅಂತನ್ನುವುದು ತೀರಾ ಅಶಾಸ್ತ್ರೀಯ. ನಮ್ಮಲ್ಲಿ ಇವತ್ತು ಅದೊಂದು ದೊಡ್ಡ ರೋಗ ಆಗಿಬಿಟ್ಟಿದೆ. ಒಂದು ಕಾರಣ ಕೊಡ್ತೇನೆ. ಒದ್ದೆ ಉಡುವುದರಿಂದ, ಅದನ್ನು ಒದ್ದೆ ಉಡುವುದು ಒಂದು ಕ್ರಮ ಇದೆ, ಅದು ಎಲ್ಲಿ ಅಂತ ಆಮೇಲೆ ಹೇಳ್ತೇನೆ. ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಒದ್ದೆಯನ್ನು ಉಡಬಾರದು ಅಂತ ಹೇಳ್ತಾರೆ. ಹಾಗೂ ನಾವೆಲ್ಲೋ ಬೇರೆ ಊರಿಗೆ ಹೋಗಿದ್ವಿ, ಅಲ್ಲಿ ಒಣಗಿ ಯಾರು ಹಾಕಿರ್ತಾರೆ ಮೊದಲೇ, ಅಂಥ ಪ್ರಸಂಗದಲ್ಲಿ ನಾವು ಮಿಂದ ಬಟ್ಟೆಯನ್ನು ಚೆನ್ನಾಗಿ ಹಿಂಡಿ 7 ಸರ್ತಿ ಚೆನ್ನಾಗಿ ಜಾಡಿಸಿ ಆಮೇಲೆ ಉಡಿ ಅಂತ ಹೇಳ್ತಾರೆ. ಜಾಡಿಸುವುದು ಅಂದರೆ ಸುಮ್ಮನೆ ಹೀಗೀಗೆ ಗಾಳಿಗೆ ತಣ್ಣಗೆ ಬರುತ್ತೆ ಅಂತ AC ಕೂಲರ್ ಥರ ಅಲ್ಲ. ಜಾಡಿಸುವುದು ಅಂದರೆ ಅದರ ನೀರು ಪೂರ್ತಿ ಹೋಗಬೇಕು, ಅದು ಮೈಗೆ ಅಂಟುವಾಗ ಹಿಂಸೆ ಆಗಬಾರ್ದು. ನೀವು ಒಂದು ಗಮನಿಸಿ, ಬೆಚ್ಚಗಿನ ಬಟ್ಟೆಯನ್ನು ಉಡುವಾಗ ನೀವು ಎಷ್ಟು ಹೊತ್ತು ಕೂತ್ಕೊಳ್ಬೋದು, ಆ ಒದ್ದೆ ಬಟ್ಟೆಯನ್ನು ಉಡುವಾಗ ಸ್ವಲ್ಪ ಹೊತ್ತಿಗೆ ಅದು ಫಂಗಸ್ ಥರ ದೇಹದ ಆ ಭಾಗಗಳೆಲ್ಲ ತಾರಿ ತುರಿಸ್ಲಿಕ್ಕೆ ಶುರುವಾಗುತ್ತೆ. ನಾವು ಕೂತ್ಕೊಳ್ಳೋದು ಯಾಕೆ ಹೇಳಿ, ಬೇರೆ ಯಾವುದೇ ಗಮನಕ್ಕೆ ಬರಬಾರ್ದು, ಒಂದು ವಿಷಯದ ಕಡೆ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ನಮ್ಮ ಮನಸ್ಸು ಆ ಬಟ್ಟೆಯ ಒದ್ದೆಯಿಂದಾಗಿ ತುರಿಸ್ಲಿಕ್ಕೆ ಶುರುವಾಯಿತು ಅಂದರೆ ನಮ್ಮ ಗಮನ ಸಹಜವಾಗಿ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ. ಅದಾಗಬಾರ್ದು ಅಂತ ಕಾರಣ ಅಷ್ಟೇ ಹೊರತು ಇನ್ನೇನೋ ಪಾಪ ಪುಣ್ಯದ ಬೇರೆ ಯೋಚನೆ. ಅದು ಬಿಟ್ಟು ಸಹಜವಾಗಿ ಹೇಳುವಂಥದ್ದು ಶುದ್ಧವಾದ ಬಟ್ಟೆಯನ್ನು, ಒಗೆದ ಬಟ್ಟೆಯನ್ನು, ಒಣಗಿದ ಬಟ್ಟೆಯನ್ನು ಉಪಯೋಗಿಸಬೇಕು ಅಂತ. ಇದರ ಜೊತೆಗೆ ಉಟ್ಟ ನಂತರ ನಾವು ತುಳಸಿಯ ಮಾಲೆ ಅಥವಾ ಕಮಲಾಕ್ಷ ಮಣಿಯ ಮಾಲೆ ಶ್ಲೋಕವನ್ನು ಹೇಳುತ್ತಾರೆ. ನೀರಿನಲ್ಲಿ ಇವಾಗ ನಮಗೆ ಬಾತ್ರೂಮಲ್ಲೇ ಎಲ್ಲ ಆಗೋಗುತ್ತೆ. ಅವರಿಗೆ ಎಷ್ಟು ಕಾಳಜಿ ಅಂದರೆ, ಸ್ನಾನ ಮಾಡುವಾಗ ನಾವು ನದಿಯಲ್ಲಿ ಅಥವಾ ಇನ್ಯಾವುದೋ ತೊರೆಯಲ್ಲೋ ಎಲ್ಲೋ ಮಾಡಬೇಕಾದ್ರೆ ನಮ್ಮ ದೇಹದ ಮಲಮೂತ್ರವನ್ನು ಅಲ್ಲಿ ವಿಸರ್ಜನೆ ಮಾಡಬಾರ್ದು, ಅಲ್ಲಿ ಉಗುಳಬಾರ್ದು. ಇಷ್ಟು ನೋಡಿ, ನಮಗೆ ಹಿಂದಿನವರಿಗೆ ಪರಿಸರದ ಕಾಳಜಿ ಸಹಜವಾಗಿತ್ತು. ಎಲ್ಲಿಯಾದರೂ ದೂರಕ್ಕೆ ಹೋಗಿ ಅದು ಆ ಸಮುದ್ರದ ತನಕ ಅಥವಾ ನದಿಯ ತನಕ, ತೊರೆಯ ತನಕ ಬರಬಾರ್ದು. ನಾವು ಅಂಥ ಜಾಗಕ್ಕೆ ಹೋಗಿ ಅದು ಇನ್ಯಾವುದೋ ಸೂರ್ಯನಿಗೆ ಮುಖ ಮಾಡಿ, ಅಗ್ನಿಗೆ ಅಥವಾ ಯಾವುದೋ ಒಳ್ಳೆಯ ವೃಕ್ಷ ಅಶ್ವತ್ಥಾದಿಗಳಿದ್ರೆ ಅಲ್ಲೂ ಮಾಡಬಾರ್ದು ಅಂತ. ಅಂದರೆ ಇದೆಲ್ಲವನ್ನು ಕೂಡ ಶೌಚದ ದೃಷ್ಟಿಯಿಂದಲೇ ಹೇಳಿದ್ದು. ಇವತ್ತು ಅದನ್ನು ನಾವು ಸ್ವಚ್ಛ ಭಾರತ ಅಂತ ಇನ್ನೊಂದು ಶಬ್ದದಿಂದ ಹೇಳ್ತೇವೆ. ಹಿಂದಿನವರಿಗಿದ್ದ ಕಲ್ಪನೆಯ ರೂಪ ಬೇರೆ ಇತ್ತು. ಇವತ್ತು ನಾವು ಅದನ್ನು ಇನ್ನೊಂದು ಮುಖದಿಂದ ಹೇಳುವ ಪ್ರಯತ್ನ ಮಾಡ್ತೇವೆ. ಆದರೆ ವಸ್ತುತಃ ಕಸ ಸಿದ್ಧ ಆಗೋದು ಕಮ್ಮಿ ಆಗ್ತಾ ಇಲ್ಲ, ಕಸ ಡೆಲಿವರಿ ಬಟವಾಡೆ ಆಗ್ತಾ ಇದೆ ಅಷ್ಟೇ. ನಾವು ಯೋಚಿಸ್ತಾ ಇಲ್ಲ ಎಲ್ಲೋ ಒಂದು ಅಪಾಯ ಏನಾಗ್ತಾ ಇದೆ ಅಂತ. ನಾವು ನಿಜವಾಗಿ ಮಾಡಬೇಕಾದ ಸ್ವಚ್ಛ ಭಾರತ ಅಂದರೆ ಏನು ಗೊತ್ತಾ, ಉತ್ಪಾದನೆ ಆಗುವ ಪ್ರಮಾಣವನ್ನೇ ಕಮ್ಮಿ ಮಾಡಬೇಕು, ಆಗ ಸ್ವಚ್ಛ ಆಗೋದು ಜಾಸ್ತಿ ಆಗುತ್ತೆ.
ನಾವು ಮಾಡ್ತಾ ಇರೋದೇನು ಅಂದರೆ, ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿಂದಷ್ಟು ಗಲೀಜು ಮಾಡ್ತೇವೆ ಅಂತ ಅಂದ್ಕೊಳ್ಳೋದ್ರ ಬದಲು ಇನ್ನೆಲ್ಲೋ ಆ ತೊಟ್ಟಿಗೆ ಹಾಕಿ ಬರ್ತೇವೆ ಅಷ್ಟೇ. ಕೊಳೆನೇ ಅದು, ಇನ್ನೆಲ್ಲೋ ಅದನ್ನು ಡಿಸ್ಪೋಸ್ ಮಾಡೋದು ಬಹಳ ಕಷ್ಟ ಇದೆ. ಅದರಿಂದಾಗಿ ನಮ್ಮ ಒಳಗಿನ ಕೊಳೆ ಮತ್ತು ಹೊರಗಿನ ಕೊಳೆ ಎರಡೂ ಶುದ್ಧ ಇರಬೇಕು. ಅಂದರೆ ಸ್ನಾನ ಮಾಡುವ ಮುಂಚೆ ನಮ್ಮ ದೇವರ ಕೋಣೆ ಹೇಗಿರಬೇಕು? ನಾವು ತುಳಸಿಯ ಮಾಲೆ ಅಥವಾ ಕಮಲಾಕ್ಷ ಮಣಿಯ ಮಾಲೆ, ಇನ್ನು ಕೆಲವೊಮ್ಮೆ ನೆಲ್ಲಿಯ ಬೀಜವನ್ನು ಉಪಯೋಗಿಸುವುದಿದೆ. ಇನ್ನು ಕೆಲವರ ಕ್ರಮದಲ್ಲಿ ಅವರು ಸ್ಫಟಿಕ ಬಳಸ್ತಾರೆ, ರುದ್ರಾಕ್ಷವನ್ನು ಬಳಸ್ತಾರೆ. ಒಟ್ಟು ಎಲ್ಲವೂ ಕೂಡ ಮೈಗೆ ಹಿತ ಅನ್ನುವ ದೃಷ್ಟಿಯಿಂದ, ಮನಸ್ಸಿಗೆ ಮತ್ತು ಮೈಗೆ ಹಿತ ಅನ್ನುವ ದೃಷ್ಟಿಯಿಂದ. ವಸ್ತುತಃ ಬಹಳ ಹೆಚ್ಚು ಗಮನ ಕೊಟ್ಟು ಅವರು ಹೇಳುವಂತಹದ್ದು ಕಮಲಾಕ್ಷ ಮಾಲೆ ಮತ್ತು ತುಳಸಿಯ ಮಾಲೆಯನ್ನು ಒತ್ತು ಕೊಟ್ಟು ಹೇಳ್ತಾರೆ. ಇಂತಹ ಯೇ ಕಂಠರಗ್ನ ತುಳಸಿ ನಳಿನಾಕ್ಷ ಮಾಲಾಹ ಯೇ ಬಾಹುಮೂಲ ಪರಿಚಿನ್ನತ ಶಂಖಚಕ್ರಾಹ, ಅವರು ಹೇಳುವಂತಹದ್ದು ಹೃದಯದಲ್ಲಿ ಭಗವಂತನ ಬಹಳ ಇಷ್ಟವಾದಂತಹ ತುಳಸಿಯ ಮಾಲೆಯನ್ನು ಧರಿಸುವುದು ಮತ್ತು ಆ ನಂತರ ನಾವು ಗೋಪೀಚಂದನವನ್ನು ಧಾರಣೆ ಮಾಡುವುದು, ಇದು ಬಹಳ ಮುಖ್ಯ ಅಂತ. ಲಲಾಟೆ ಕೇಶವಂ ವಿದ್ಯಾತ್ ನಾರಾಯಣಂ ಅಥೋದರೆ ಮಾಧವಂ ಹೃದಿ ವಿನ್ಯಸ್ಯ ಗೋವಿಂದ ಕಂಠಕೂಪರೇ. ಸರಿ, ನಮಗೆ ಗೋಪೀಚಂದನ ಅಂದ ತಕ್ಷಣ ಇದು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅನ್ನುವ ಭ್ರಮೆ ಇದೆ. ವಸ್ತುತಃ ಗೋಪೀಚಂದನವನ್ನು ಅಭಿನವ ಗುಪ್ತನೂ ಕೂಡ ಅತ್ಯಂತ ಪರಮ ಶೈವನಾಗಿ ಅವನು ಹೇಳುವ ಮಾತು, ವೇದಾಧಿಕಾರ ಸಿದ್ಧ್ಯರ್ಥಂ ಗೋಪೀಚಂದನ ಧಾರಣಾಖ್ಯಂ ಕರ್ಮ ಕರಿಷ್ಯೆ ಅಂತ. ನಾನೇ ಬಹಳ ಬಾರಿ ನಮ್ಮ ಆತ್ಮೀಯರಲ್ಲಿ ಬಹಳ ಜನ ಸ್ಮಾರ್ತರಿದ್ದಾಗ ಅವರ ಮನೆಯ ಉಪನಯನಕ್ಕೆ ಕರೀತಾರೆ. ಉಪನಯನದ ದಿವಸ ಅವರಿಗೆ ಮೊದಲಿಗೆ ಭಸ್ಮಧಾರಣೆ ಮಾಡುವ ಮುಂಚೆ ಅವರಿಗೆ ಗಾಯತ್ರಿ ಜಪವನ್ನು ಉಪದೇಶ ಮಾಡುವಾಗ ಗೋಪೀಚಂದನವನ್ನು ಹಚ್ಚಿ, ಅವತ್ತು ಅವರು ಇಡೀ ಆ ಸಂಧ್ಯಾವಂದನೆ ಮುಗಿಸಿ ಆ ಅಗ್ನಿ ಕಾರ್ಯವನ್ನು ಮುಗಿಸಿ ಆಗುವ ತನಕ ಅವರು ಗೋಪೀಚಂದನದಲ್ಲೇ ಇರಬೇಕು. ಆಮೇಲೆ ಭಸ್ಮಧಾರಣೆ ಮಾಡ್ತಾರೆ. ಅಂದರೆ ಇದು ಮಾಧ್ವರ ಚಿಹ್ನೆ ಅಲ್ಲ, ನೀವು ನೆನ್ಪಿಟ್ಕೊಳ್ಳಿ. ಗೋಪೀಚಂದನ ಧಾರಣೆ ಅನ್ನೋದು ನಾವು ವೇದವನ್ನು ಅಧಿಕಾರವಾಗಿ ಸ್ವೀಕರಿಸ್ತಾ ಇದ್ದೇವೆ, ಅದಕ್ಕೋಸ್ಕರ ಕೃಷ್ಣನ ಪಾದದ ಧೂಳದು. ಯಾರೋ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಯಾರ್ಯಾರು ವೇದವನ್ನು ಅಧ್ಯಯನ ಮಾಡಬೇಕು ಅಂತ ಬಯಸ್ತಾರೋ ಅವರೆಲ್ಲರಿಗೂ ಕೂಡ, ಯಾಕೆಂದರೆ 4 ವರ್ಣಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನುವ 3 ವರ್ಗಕ್ಕೂ ಕೂಡ ವೇದದ ಅಧಿಕಾರ ಇದೆ. 4ನೇ ವರ್ಣಕ್ಕೂ ಕೂಡ ಗೋಪೀಚಂದನದ ಧಾರಣೆಯನ್ನು ಹೇಳ್ತಾರೆ. ಅದನ್ನು ಅವರು ಬಿಡಬೇಕು ಅಂತ ಹೇಳುವುದಿಲ್ಲ. ಎಲ್ಲರೂ ಭಗವಂತನ ಪ್ರಸಾದವನ್ನು ಧರಿಸುವುದು ಅಂತ. ಹೇಗೆ ಧರಿಸಬೇಕು ಅನ್ನೋದನ್ನೇ ಪುರಾಣಗಳು ಬೇರೆ ಕಡೆ ಹೇಳ್ತಾವೆ. ಅದರಲ್ಲಿ ನಿಮಗೆ ಗೊತ್ತಿದೆ, ಪ್ರಧಾನವಾಗಿ ನಮಗದೊಂದು ಶಬ್ದ ವಿಚಿತ್ರ, ನಾಮ ಹಾಕೋದು ಅಂತ. ನಾಮ ಅನ್ನೋದಕ್ಕೂ ಈಗ ನಾವು ಹಾಕುವ ಈ ಚಿಹ್ನೆಗಳಿಗೂ ಏನು ಸಂಬಂಧ ಅಂತ ನಿಜವಾಗ್ಲೂ ಅರ್ಥ ಆಗಲ್ಲ. ಆದರೆ ಬಹುಶಃ ಹೀಗಿರಬೇಕು, ಕೇಶವಾದಿ ನಾಮಗಳನ್ನು ಇಟ್ಟುಕೊಂಡು ನಾವು ಆ ಚಿಹ್ನೆಗಳನ್ನು ಹಾಕೊಳ್ಳುತ್ತೇವೆ. ಆದ್ದರಿಂದಾಗಿ ಬಹುಶಃ ಆ ನಾಮ ಈ ನಾಮ ಒಂದೇ ಆಗೋಯಿತು. ಸಮರ್ಪಯಾಮಿ. ಅಕ್ಷಯ ತೃತೀಯಾದ ಈ ದಿವಸ ನಾವು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಆ ಕೆಲಸ ನಮಗೆ ಪುಣ್ಯದ ಅಕ್ಷಯತೆಯಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ಮತ್ತು ಒಳ್ಳೆಯ ಕೆಲಸದಲ್ಲಿ ತೊಡಗುವಂತೆ ಮಾಡುತ್ತೆ, ಹೆಚ್ಚು ಪುಣ್ಯವನ್ನು ಕೊಡುತ್ತೆ. ಹಾಗಾಗಿ ಸಹಸ್ರನಾಮದ ಪಾರಾಯಣ ಅತ್ಯಂತ ಹೆಚ್ಚು ಉತ್ತಮವಾದದ್ದು. 1000 ನಾಮ ಅನ್ನೋದು ಭಗವಂತನ 1000 ರೂಪಗಳನ್ನು ಹೇಳುವಂಥದ್ದು. ಒಂದೊಂದು ಕೂಡ ಅನಂತ ಅರ್ಥಗಳನ್ನು ಹೊಂದಿರುವ ನಮ್ಮ ಎಲ್ಲ ದೇಹದ 72,000 ನಾಡಿಗಳಿಗೆ ಚಿಕಿತ್ಸೆಯನ್ನು ಒದಗಿಸುವ, ಹಾಗೆ ದೇಶಕ್ಕೆ ಸಂಬಂಧಿಸಿದ ಮಹಾ ವಿಪ್ಲವಗಳನ್ನು ಪರಿಹರಿಸುವಲ್ಲಿ ಸಮರ್ಥವಾದ, ವಿದ್ಯೆಗಳನ್ನು ಪಡೆಯುವ ಬಯಕೆ ಇದ್ದವನು ವಿದ್ಯೆಯನ್ನು ಪಡೆಯುವುದಕ್ಕಾಗಿ ಅಪೇಕ್ಷೆ ಪಡುವ ಸಿದ್ಧಿಯ ದಾರಿಯಲ್ಲಿರುವವನಾದರೆ, ಹೀಗೆ ಯಾವ ಬಯಕೆಗಳನ್ನು ಇಟ್ಟುಕೊಂಡು ಕೂಡ ಈ ಸಹಸ್ರನಾಮದ ಪಾರಾಯಣವನ್ನು ಮಾಡುವುದರಿಂದ ಬದುಕಿಗೆ ಮಂಗಳವಾಗುತ್ತೆ. ರೋಗ ಪರಿಹಾರಕ. ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತಾಪನ್ನ ಆಪದಃ. ಆರ್ಥಿಕತೆಯ ಆಪತ್ತಿನ ಅಪಾಯದ ಯೋಚನೆ, ಈ ರೋಗದ ಹರಡುವಿಕೆಯಿಂದ ಉಂಟಾಗುವ ತೊಂದರೆ, ಇದೆಲ್ಲವನ್ನು ಪರಿಹರಿಸುವಲ್ಲಿ ಸಹಸ್ರನಾಮದ ಪಾತ್ರ ಅತ್ಯಂತ ದೊಡ್ಡದು. ಸಾಧ್ಯವಾದಷ್ಟು ಬಾರಿ ಎದ್ದಾಗ, ಕೂತಾಗ, ನಿಂತಾಗ, ಯಾವುದೇ ಹೊತ್ತು ಬೆಳಗ್ಗೆ ಎದ್ದು ಹಾಸಿಗೆಗೆ ನಿತ್ಯ ಸತತೋತ್ಥಾಯ ಉತ್ಥಿತ ಮಾನಸಃ, ಮನಸ್ಸನ್ನು ಎಚ್ಚರಿಸಿಕೊಂಡ್ರೆ ಸಾಕು, ಇದ್ದಲ್ಲಿಯೇ ಕುಳಿತು ಪಾರಾಯಣ ಮಾಡಬಹುದಾದ ಸುಂದರವಾದ ಸ್ತೋತ್ರವನ್ನು ನಮಗೆ ಭೀಷ್ಮಾಚಾರ್ಯರು ಭಾರತದ ಮೂಲಕ ಒದಗಿಸಿದ್ದಾರೆ. ಭಾರತೀಯರಾಗಿ ನಮ್ಮ ದೇಶಕ್ಕೆ ಒಳಿತನ್ನು ಬಯಸುವ, ಎಲ್ಲರಿಗೂ ಹಿತವನ್ನು ಬಯಸುವ ಈ ಕಾರ್ಯದಲ್ಲಿ ತೊಡಗಿ ಅಕ್ಷಯ ಪುಣ್ಯವನ್ನು, ಅಕ್ಷಯ ಒಳಿತನ್ನು ಎಲ್ಲರಿಗೂ ಆಗುವುದರಲ್ಲಿ ನಮ್ಮ ಒಳಿತು ಇದೆ ಅನ್ನುವ ಎಚ್ಚರವನ್ನು ಪಡೆದು ತಾಳ್ಮೆಯಿಂದ ಪ್ರಾರ್ಥನೆಯ ಜೊತೆಗೆ ನಿಯಮಾವಳಿಗಳನ್ನು ಅನುಸರಿಸಿ ಬದುಕೋಣ ಅಂತ ಹೇಳ್ತಾ ನಮಸ್ಕಾರ. ಪರಿಸರದಲ್ಲಿ ಇಡೀ ಮನೆ ಆದಷ್ಟು ಶುದ್ಧ ಇದ್ದಷ್ಟು ಒಳ್ಳೆಯದು. ಅದರ ಜೊತೆಗೆ ನಾವು ಕೂತ್ಕೊಳ್ಳುವ ಜಾಗದಲ್ಲಿ ಧೂಳು, ಕಸ, ಏನೇನೋ ವಸ್ತುಗಳನ್ನು ರಾಶಿ ಹಾಕಿಕೊಂಡಿರುವುದು, ಅಲ್ಲಿ ಕೂತ್ರೆ ಅಯ್ಯೋ ಯಾಕೆ ಕೂತಿದ್ದೇನೆ ಅಂತ ಅನ್ನಿಸಬಾರ್ದು. ಮನಸ್ಸು ಪ್ರಫುಲ್ಲವಾಗಿ ಬೆಳೆಯಬೇಕು.
ಆಸನಕ್ಕೆ ಚೈಲ ಅಜಿನ ಕುಶ. ಚೈಲ ಅಂದರೆ ಬಟ್ಟೆ, ರೇಷ್ಮೆಯ ಬಟ್ಟೆ ಅಥವಾ ದಾಬಳಿಯ ಬಟ್ಟೆಯನ್ನು ಅಡಿಗೆ ಹಾಕ್ಕೊಳ್ಬಹುದು. ಅಜಿನ ಅಂತಂದರೆ ಕೃಷ್ಣಾಜಿನ. ಇದರ ಮೇಲೆ ದರ್ಭೆ. ಮೂರು ಇಲ್ಲ ಅಂದರೆ ಯಾವುದಾದ್ರೂ ಒಂದೊಂದಾದರೂ ಸರಿ. ದರ್ಭೆಯ ಚಾಪೆಯನ್ನು ಇಟ್ಟುಕೊಳ್ಳುವಂಥದ್ದು ಅಥವಾ ಅಜಿನವನ್ನು ಹಾಕ್ಕೊಳ್ಳುವಂಥದ್ದು, ಇಲ್ಲ ಅಂದರೆ ರೇಷ್ಮೆ ಅಥವಾ ದಾಬಳಿಯ ಬಟ್ಟೆಯನ್ನು ಹಾಕಿಕೊಂಡು ಕೊಡು. ಇದು ಮೂರೂ ಒಟ್ಟಿಗಿದ್ರೆ ಇನ್ನೂ ಒಳ್ಳೆಯದು. ಚೈಲದ ಮೇಲೆ ಅಜಿನ, ಅಜಿನದ ಮೇಲೆ ದರ್ಭೆ, ಹೀಗೆ ಮೂರು ಇಟ್ಟುಕೊಂಡು ನಾವು ಆಸನಕ್ಕೆ ಕೂತ್ಕೊಳ್ಳೋದು ಅಂತಂದರೆ ಅದು ಇನ್ನಷ್ಟು ಪ್ರಶ್ನೆ ಕೆಲವರಿಗೆ. ಏನು ಅಂದರೆ, ಅಲ್ಲರಿ ನೀವು ಎಲ್ಲ ಅಹಿಂಸೆ ಅಹಿಂಸೆ ಅಂತ ಹೇಳಿ ಆ ಚೈಲ ಅಜಿನವನ್ನು ಹಾಕ್ಕೊಂಡು ಕೂಡುವುದು ಅಂದರೆ ಅಹಿಂಸೆಯನ್ನು ಒಂದು ಕಡೆಯಿಂದ ಬಾಯಲ್ಲಿ ಹೇಳ್ತೀರಿ, ಇನ್ನೊಂದು ಕಡೆಯಿಂದ ಆ ಜಿಂಕೆಯನ್ನು ಕೊಂದ ಚರ್ಮದ ಮೇಲೆ ಕೂತ್ಕೊಳ್ತೀರಲ್ವ ನೀವು. ಹಿಂದಿನವರಿಗೆ ಮಡಿ ಮೈಲಿಗೆ, ನೀವು ಮೈಲಿಗೆ ಅಂದರೆ ರಕ್ತ ಇತ್ಯಾದಿಗಳೆಲ್ಲ ಮೈಲಿಗೆ ಅಂತ ಹೇಳೋರು, ಅದು ಚರ್ಮ. ಅದು ಆ ಚರ್ಮ ಮೈಲಿಗೆ ಹೇಗಾಗುತ್ತೆ, ಮಡಿ ಹೇಗಾಗುತ್ತೆ ಅನ್ನೋದು ಪ್ರಶ್ನೆ. ಹಿಂದಿನವರಿಗೆ ಮಡಿ ಮೈಲಿಗೆ ಕಾನ್ಸೆಪ್ಟ್ ಏನು ಗೊತ್ತಾ, ನಾವು ಎಲ್ಲಿ ಕೂತ್ರೆ ಬಹಳ ಹೊತ್ತು ಒಂದು ವಿಷಯದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆ ಯಾವುದೆಲ್ಲ ಸಹಕಾರ ನೀಡುತ್ತೋ ಅದೆಲ್ಲವೂ ಮಡಿ. ಹಾಗೆ ಅಂತ ಹೇಳಿ ಯಾವುದ್ಯಾವುದೋ ಚರ್ಮದಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿ. ಪರ್ಟಿಕ್ಯುಲರ್ ಆಗಿ ಸನ್ಯಾಸಿಗಳಿಗಾಗುವಾಗ ವ್ಯಾಘ್ರ ಚರ್ಮ, ಗೃಹಸ್ಥರಿಗಾಗುವಾಗ ಅಥವಾ ಬ್ರಹ್ಮಚಾರಿಗಳಿಗೆ ವಸ್ತುತಃ ಇಲ್ಲ, ನಿಷೇಧ ಹೇಳ್ತಾರೆ, ಅವರು ದರ್ಭೆ ಅಥವಾ ಬಟ್ಟೆಯನ್ನು ಉಪಯೋಗಿಸಬೇಕು ಅಂತ. ಗೃಹಸ್ಥರಿಗಾಗುವಾಗ ಅಜಿನದ ಆಸನವನ್ನು ಹೇಳ್ತಾರೆ ಕೂತ್ಕೊಳ್ಳಿಕ್ಕೆ. ಯಾಕೆ ಅಂತಂದರೆ, ನಾವು ನೆಲದಲ್ಲಿ ನಮಗೆ ಗೊತ್ತಿದೆ ಯಾವಾಗಲೂ ಗುರುತ್ವಾಕರ್ಷಣ ಶಕ್ತಿ ನಮ್ಮನ್ನು ಕೆಳಕ್ಕೆ ಎಳಿತಾನೇ ಇರುತ್ತೆ. ಅದನ್ನು ಶಾಸ್ತ್ರದಲ್ಲಿ ಅಘಶಕ್ತಿ ಅಂತ ಹೇಳ್ತಾರೆ. ಅಘಶಕ್ತಿ ಅಂದರೆ ನಮಗೆ ಮಾಡಿದ ಒಳ್ಳೆಯ ಯೋಚನೆ ಏನಿದೆ ಅದು ಉನ್ಮುಖವಾಗಿ ಹರಿಬೇಕು. ಆದರೆ ನಮ್ಮ ನೆಲದ ಶಕ್ತಿ ಏನು ಮಾಡುತ್ತೆ, ನಾವು ಮಾಡಿದ ತಪಸ್ಸಿನ ಅಷ್ಟೂ ಶಕ್ತಿಯನ್ನು ನೆಲದ ಮೂಲಕ ಮೂಲಾಧಾರಕ್ಕೆ ತಾಗಿ ಅದನ್ನು ಕೆಳಕ್ಕೆ ಎಳೆಯುತ್ತೆ. ಅದು ಆಗದೇ ಇರಲಿ ಅಂತ ಈ ಮೂರೂ ಕೂಡ ಅಂತಹ ಭೂಮಿಯ ಅಘಶಕ್ತಿಯನ್ನು ತಡೆಯುವ ಸಾಧನಗಳು. ರೇಷ್ಮೆಯ ಬಟ್ಟೆ ಅಥವಾ ದಾಬಳಿಯ ಬಟ್ಟೆ ಇರಬಹುದು, ಅಜಿನ ಇರಬಹುದು, ಅದರ ಜೊತೆಗೆ ದರ್ಭೆ ಇರಬಹುದು. ಇದು ಮೂರಲ್ಲಿ ಕೂತ್ರೆ ನಮಗೆ ಭೂಮಿಯ ಸಂಪರ್ಕ, ನಾವು ಅಟ್ಟದಲ್ಲಿ ಕೂತು ಮಾಡಬಾರ್ದು ಅಂತ ಹೇಳ್ತಾರೆ. ಭೂಮಿಯ ಸಂಪರ್ಕ ಇರಬೇಕು, ಆದರೆ ನೇರ ಭೂಮಿಯ ಸಂಪರ್ಕ ಇರಬಾರ್ದು. ಇದು ಮೂರು ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುವ ಹಾಗಿರಬೇಕು ಅಂತ. ಹಾಗೆ ಕೂತ ಮೇಲೆ ನಮ್ಮ ಪರಿಸರ ಶುದ್ಧ ಇದೆ ಅಂತ ಅಂದಮೇಲೆ ನಾವು ಬಳಸುವ ಪಾತ್ರೆಗಳೆಲ್ಲ ಸ್ವಲ್ಪ ಆದರೂ ಶುದ್ಧ ಇದೆ. ನೀವು ನೆನಪಿದ್ರೆ ಆಮೇಲೆ ಕೇಳಿ ಬರ್ಕೊಳ್ಳಿ ಬೇಕಿದ್ರೆ. ಅತಿನೀಲ ಘನಶ್ಯಾಮಂ ನಳಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಇದು ಎಷ್ಟು ಪವರ್ಫುಲ್ಲು ಅಂದರೆ ಈ ಮಂತ್ರ. ಅಕಸ್ಮಾತ್ ನಾವೆಲ್ಲೋ ಪ್ರಯಾಣದಲ್ಲಿದ್ದೇವೆ, ಬೆಳಗ್ಗೆ ಆಗಿಬಿಟ್ಟಿದೆ, ನಾವಿನ್ನು ಊರು ಮುಟ್ಲಿಕ್ಕೂ ಇನ್ನು 10 ಗಂಟೆ ಆಗುತ್ತೆ, ಅದಕ್ಕಿಂತ ಮುಂಚೆ ನಮಗೆ ಸಂಧ್ಯೆ ಆಗಬೇಕು, ಆ ಹೊತ್ತಿಗೆ ಬಿಡಬಾರ್ದು. ಅಂತಹ ಸಂದರ್ಭದಲ್ಲಿ ನಾವು ಕಣ್ಣು ಮುಚ್ಚಿ ಕುಳಿತು ಪ್ರಾಮಾಣಿಕವಾಗಿ ಭಗವಂತನನ್ನು ಪ್ರಾರ್ಥಿಸಿ, ಹಲ್ಲುಜ್ಲಿಕ್ಕಂತೂ ಅಲ್ಲಾಗುತ್ತೆ, ಅದು ಉಜ್ಜಿ ಮುಗಿಸ್ಕೊಂಡು ಬಂದು ದೇಹದ ಒಳಗಿನ ಶೌಚವನ್ನು ಮಾಡಿ ಆಮೇಲೆ ಬಂದು ಎಲ್ಲಿ ಇರ್ತೇವೋ ಅಲ್ಲೇ ಕೂತುಕೊಂಡು ಈ ಶ್ಲೋಕವನ್ನು ಹೇಳಿ ನಮ್ಮ ನೆತ್ತಿಯಿಂದ ಭಗವಂತನ ಪಾದದಿಂದ ಹರಿದ ನೀರು ನಮ್ಮ ಇಡೀ ದೇಹವನ್ನು ಶುದ್ಧಿ ಮಾಡ್ತಾ ಇದೆ ಅಂತ ಆಲೋಚಿಸಿ ನೀವು ಯಥಾಪ್ರಕಾರ ಸಂಧ್ಯೆಯ ಹೊತ್ತಿಗೆ ಮಾಡಬೇಕಾದ 10 ಆದರೆ 10 ಎಷ್ಟು ಗಾಯತ್ರಿ ಮಾಡಬೇಕು ಅಂತ ಅಂದ್ಕೊಳ್ತೀರೋ ನಿತ್ಯದಲ್ಲಿ ಅದನ್ನು ಮಾಡಿ ಹೊತ್ತಿಗೆ ಸರಿಯಾಗಿ ಆಗಬೇಕು ಅನ್ನೋದು ಮುಖ್ಯ. ನೀವು ಎಲ್ಲಿದ್ದರೂ ಕೂಡ ಈ ಶ್ಲೋಕ ಹೇಳಿ ನಾವು ಮನಸ್ಪೂರ್ವಕವಾಗಿ ಮತ್ತೆ ಇನ್ನೊಂದು ಸರ್ತಿ ಎಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಈ ಸಂಧ್ಯೆಗೆ ಬೇಕಾದಂತಹ ಶುಚಿಯನ್ನು ತರುವ ಶಕ್ತಿ ನಾವು ಈ ಮಂತ್ರವನ್ನು ಹೇಳಿಕೊಳ್ಳುವ ಮೂಲಕ, ಅದಕ್ಕೆ ಮಂತ್ರಸ್ನಾನ ಅಂತ ಹೆಸರು. ಈ ಶ್ಲೋಕಕ್ಕೆ ಹೇಳುವಾಗಲೇ ಮಂತ್ರಸ್ನಾನ, ಮಂತ್ರದಿಂದಲೇ ಸ್ನಾನ ಆಗುತ್ತೆ. ಆದರೆ ಅಷ್ಟು ನಂಬಿ ನಾವು ಆ ಪುಂಡರೀಕಾಕ್ಷನ ಸ್ಮರಣೆಯಿಂದಾಗಿ ನಮ್ಮ ದೇಹದ ಮನಸ್ಸಿನ ಶುದ್ಧಿ ಉಂಟಾಯಿತು ಅಂತ ನಾವು ಆಲೋಚನೆ ಮಾಡಿ ಸಂಧ್ಯೆಗೆ ಬೇಕಾದ ಗಾಯತ್ರಿಯನ್ನು ಮಾಡಿ ಮುಗಿಸಿದರೆ ಪೂರ್ಣವಾದ ಫಲ ಇದೆ, ಅಲ್ಲಿ ಯಾವುದೂ ಕೂಡ ದೋಷ ಇಲ್ಲ ಅಂತ. ಮತ್ತೆ ಯಥಾ ಪ್ರಕಾರ ಹೋದ್ಮೇಲೆ ನಮ್ಮ ನಿತ್ಯದ ಸ್ನಾನ ಮಾಡಿಕೊಂಡು ಮುಂದೆ ಯಥಾ ಪ್ರಕಾರ ವಸ್ತುಗಳನ್ನು ಇಟ್ಟುಕೊಂಡು ಮಾಡುವಂಥದ್ದೇನೆ ಅದನ್ನು ಮುಂದುವರಿಸ್ಬೋದು. ಹಾಗೆ ಈ ಶ್ಲೋಕವನ್ನು ಹೇಳ್ತಾರೆ. ನೀರಿನಲ್ಲಿ ಇವಾಗ ನಮಗೆ ಬಾತ್ರೂಮಲ್ಲೇ ಎಲ್ಲ ಆಗೋಗುತ್ತೆ, ಅವರಿಗೆ ಎಷ್ಟು ಕಾಳಜಿ ಅಂದರೆ ಸ್ನಾನ ಮಾಡುವಾಗ ಆದರೂ ಸರಿ ಒಂದು ಕುಲಪುರೋಹಿತರು ಇರಲೇಬೇಕು. ಇವತ್ತು ನಮಗೆ ಫ್ಯಾಮಿಲಿ ಡಾಕ್ಟ್ರು ಅಂತ ಇರ್ತಾರೆ, ಏನಾದರೂ ಸರಿ ಒಬ್ಬರು ಏನಾದರೂ ರೋಗ ಬಂದೇ ಬರುತ್ತೆ, ದಿನಕ್ಕೊಂದು ಡಬ್ಬದಲ್ಲಿ ನಮಗೆ ಮಾತ್ರೆಗಳು ರೆಡಿ ಇರುತ್ತೆ ಇಷ್ಟು ತಿನ್ನಬೇಕು ಅಂತ. ಆ ಸ್ಥಿತಿಗೆ ಬರೋದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲನ್ನು ನಾವು ಬದಲಾಯಿಸಿಕೊಂಡದ ಕಾರಣ. ತೀರಾ ಬದಲಾಯಿಸ್ಕೊಳ್ಬಾರ್ದು ಅಥವಾ ತೀರಾ ಅದಕ್ಕೆ ಮುಳುಗಲೂಬಾರ್ದು, ಅರ್ಥ ತಿಳ್ಕೊಳ್ಬೇಕು ಅನ್ನೋದು ತಾತ್ಪರ್ಯ ಅಷ್ಟೇ. ಸ್ನಾನ ಮಾಡುವಾಗ ನಾವು ಪಾತ್ರೆಯಲ್ಲಿ ಎಲ್ಲೋ ನೀರು ಇಟ್ಟುಕೊಂಡಿದ್ದೇವೆ, ಅದನ್ನು ಮುಟ್ಟಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಸ್ನಾನದ ಹೊತ್ತಿಗೆ ಆ ಎಲ್ಲ ಗಂಗಾದಿ ಅಭಿಮಾನಿ ದೇವತೆಗಳನ್ನು ನೀರಿನಲ್ಲಿ ಸ್ಮರಣೆ ಮಾಡಬೇಕು ಅಂತ. ಸರ್ವಾಹ ಗಂಗಾಹ ಸಮುದ್ರಗಾಹ ಅಂತ ಎಲ್ಲ ನದಿಗಳು ಕೂಡ ಗಂಗೆಯ ಸಾನ್ನಿಧ್ಯವನ್ನು ಹೊಂದಿದೆ ನಾವು ನೆನಪಿಸಿಕೊಂಡ್ರೆ ಅದರ ಅನುಗ್ರಹ ಆಗುತ್ತೆ. ನಾವು ಗಂಗೆಗೆ ಹೋಗಿ ಬಂದಾಗಲೂ ಶುದ್ಧ ಆಗಲ್ಲ, ಇನ್ನು ನೀರಿನಿಂದ ಶುದ್ಧ ಆಗ್ತೇವಾ? ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ?
ಗಂಗೆಯಲ್ಲಿ ಮುಳುಗುವಾಗಲೂ ನಮ್ಮ ಎಚ್ಚರ ಏನು ಗೊತ್ತಾ? ನನ್ನ ಮನಸ್ಸಿನ ದೋಷ ಹೋಗಲಿ, ನನ್ನ ಮೈಯ ಕೊಳೆ ಹೋಗಲಿ, ನನ್ನ ಮಾನಸಿಕ ಚಿಂತನೆಗಳು ದುರುದ್ದೇಶದಿಂದ ಕೂಡಿದರೆ ಅದು ಪೂರ ನಿಷ್ಫಲ ಆಗಲಿ, ಅದು ಕೆಡುಕನ್ನು ಯಾರ ಮೇಲೂ ನಾವು ಆಲೋಚನೆ ಮಾಡದ ಹಾಗಾಗಲಿ ಅಂತ ಹೇಳಿ ಮುಳುಗಬೇಕು ಅಂತ. ನಮಗೊಂದು ಆಶ್ಚರ್ಯ ಆಗಬಹುದು, ನಾವು ಏನೇ ಮಾಡಬೇಕು ಅಂದರೆ ನಮ್ಮ ಪ್ರಾಚೀನರು ಅದಕ್ಕೊಂದು ಶ್ಲೋಕ, ಅದಕ್ಕೊಂದು ಚಿಂತನೆ. ನೀವು ನಮಸ್ಕಾರ ಮಾಡ್ತೀರಾ, ಅದಕ್ಕೊಂದು ಶ್ಲೋಕ. ನೀವು ಎಲ್ಲೋ ಅದು ಇನ್ನು ಒಂದೊಂದು ದೇವರಾದರೆ ಒಂದೊಂದು ಥರದ ಶ್ಲೋಕ. ಇನ್ನೆಲ್ಲೋ ಮರಕ್ಕೆ ಪ್ರದಕ್ಷಿಣೆ ಬರ್ತಿರೋ ಅಶ್ವತ್ಥ ವೃಕ್ಷಕ್ಕೊಂದು ಶ್ಲೋಕ. ಇನ್ನೆಲ್ಲೋ ನಾಗನಿಗೆ ಹೋಗಿ ನಮಸ್ಕಾರ ಮಾಡ್ತಿರೋ ಅದಕ್ಕೊಂದು ಶ್ಲೋಕ. ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತಿರೋ ಅದಕ್ಕೊಂದು ಶ್ಲೋಕ. ತಲೆಗೆ ಎಣ್ಣೆ ಹಚ್ಕೋತಿರೋ ಅದಕ್ಕೊಂದು ಶ್ಲೋಕ. ಅಥವಾ ಊರಿಗೆ ಹೊಸದಾಗಿ ಹೊರಡ್ತಾ ಇದ್ದೀರೋ ಅದಕ್ಕೊಂದು ಶ್ಲೋಕ. ನೀವು ಹೀಗಿದ್ದಕ್ಕೆ ಹೀಗಿಲ್ಲ ಅಂತಿಲ್ಲ, ಪ್ರತಿಯೊಂದು ಆದರೆ ಅದಷ್ಟೂ ಕೂಡ ನೀವು ಶ್ಲೋಕದ ಅರ್ಥ ತಿಳ್ಕೊಂಡ್ರೆ ಬಹಳ ಅರ್ಥಪೂರ್ಣ. ಊಟ ಆದಮೇಲೆ ಕೈಯನ್ನು ತೊಳೆದು ಕೈಯ ಹೆಬ್ಬೆರಳಿನ ನೀರನ್ನು ಕಣ್ಣಿಗೆ ಮುಟ್ಟಿಸಿಕೊಂಡು ಒಂದು ಶ್ಲೋಕ ಹೇಳಿಕ್ಕೆ ಹೇಳ್ತಾರೆ ಮಕ್ಕಳಿಗೆ, ಅಂದರೆ ಹೇಳಿಕೊಡ್ತಾರೆ. ಪುರಾಣದಲ್ಲೇ ಇದೆ ಆ ಮಾತು. ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನೌ ಭೋಜನಾಂತೆ ಸ್ಮರೇದ್ಯಸ್ತು ತಸ್ಯ ಚಕ್ಷುರ್ನ ಹೀಯತೆ. ಶ್ಲೋಕ ಒಂಚೂರು ಬದಲಾಗಿಯೂ ಬೇರೆ ಥರನೂ ಇದೆ, ಅದರ ಅಭಿಪ್ರಾಯ ಒಂದೇ. ಊಟ ಆದ ಬಳಿಕ ನಾವು ದೇವರ ನೈವೇದ್ಯವನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಅಥವಾ ಎಲೆಯಲ್ಲಿ ಹಾಕಿಕೊಂಡು ತುಪ್ಪವನ್ನು ಕಲಸಿ, ಅಷ್ಟು ಪದಾರ್ಥವನ್ನು ಕಲಸಿ ಎಲ್ಲ ಊಟ ಆದಮೇಲೆ ಆ ತುಪ್ಪ ಕಲಸಿದ ಅನ್ನ ಮತ್ತು ಆ ಬಿಸಿಯಾದ ಅನ್ನ, ನಾವು ತಂಗಳನ್ನನೇ ಪೆಟ್ಟಿಗೆಯಲ್ಲಿಟ್ಟು ತಿನ್ನೋರಾದರೆ ಏನು ಮಾಡಲಿಕ್ಕಾಗಲ್ಲ. ಆದರೆ ಸಹಜವಾಗಿ ಆ ರೀತಿ ಸ್ವಚ್ಛವಾಗಿ ದೇವರಿಗೆ ನಿವೇದಿಸಿದ ಅನ್ನವನ್ನು ನಾವು ತಿಂದು ಕೈಯನ್ನು ತೊಳೆದ ಮೇಲೆ ಈ ಬೆರಳಿನಿಂದ ನೀರು ಹಾಕ್ಕೊಳ್ತೇವಲ್ವ, ಈ ನಾನಾಗ ಹೇಳಿದೆ, ಈ ಕೈಯಲ್ಲಿ ಯಾವಾಗಲೂ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅದರಲ್ಲಿ ಈ ಬೆರಳು ಅನ್ನೋದು ಕಣ್ಣಿಗೂ ಬಹಳ ಸಂಬಂಧ ಇರುವ ಒಂದು ವಿಶಿಷ್ಟವಾದ ಪ್ರಾಣಶಕ್ತಿ ಹರಿಯುವ, ಕಣ್ಣಿಗೆ ಸಂಬಂಧ ಇರುವ ಬೆರಳು. ಅದನ್ನು ನಾವು ಕಣ್ಣಿಗೆ ನೀರನ್ನು ಬಿಟ್ಟುಕೊಂಡೆವು ಅಂದರೆ ಅಕಸ್ಮಾತ್ ಕಣ್ಣಿನ ದೋಷ ಇದ್ದರೆ ಹೋಗುತ್ತೆ, ಇಲ್ಲ ಅಂತಾದರೆ ಯಾವತ್ತೂ ಮುಂದೆ ಬರುವುದಿಲ್ಲ. ಅಷ್ಟು ಈ ಹೆಬ್ಬೆರಳಿನ ನೀರಿಗೆ ನಾವು ಕಣ್ಣಿಗೆ ಮುಟ್ಟಿಸಿಕೊಳ್ಳುವುದರಲ್ಲಿ ಸಂಬಂಧ ಇದೆ. ಇದು ಒಂದು ಚಿಕಿತ್ಸೆ. ಇದರ ಜೊತೆಗೆ ಒಂದು ಆ ಕಥೆಯನ್ನು ನೆನಪಿಸ್ಕೊಳ್ಳೋದು. ಅಲ್ಲಿ ಏನಾಗುತ್ತೆ, ಚ್ಯವನ ಮಹರ್ಷಿಗಳಿಗೆ ಅಶ್ವಿ ದೇವತೆಗಳಿಂದ ಮತ್ತೆ ವಾಪಸ್ ಕಣ್ಣು ಬರುತ್ತೆ. ಸುಕನ್ಯೆ ಕಣ್ಣನ್ನು ಚುಚ್ಚಿ ಕೊನೆಗೆ ಅವನನ್ನು ಮದುವೆ ಆದ ಮೇಲೆ ಅಶ್ವಿ ದೇವತೆಗಳ ಅನುಗ್ರಹದಿಂದ ಕಣ್ಣು ಬರುತ್ತೆ ಅನ್ನುವ ಕಥೆ ಇದೆ. ಆ ಕಥೆಯನ್ನು ನೆನಪಿಸಿಕೊಂಡು ನಾವು ಕಣ್ಣಿಗೆ ಆ ನೀರನ್ನು ಹಾಕಿಕೊಂಡದ್ದು ಹೌದಾದರೆ ನಮ್ಮ ಕಣ್ಣಿಗೆ ಯಾವತ್ತೂ ದೋಷ ಬರುವುದಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆಗೂ ಒಂದು ಶ್ಲೋಕ, ಒಂದು ಕಥೆ, ಒಂದರ ಜೊತೆಗೆ ನಮ್ಮ ಅಭ್ಯಾಸ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾನೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಸಿದರೆ ನಮಗೆ ಯಾವತ್ತೂ ಆರೋಗ್ಯದ ಬಗ್ಗೆ ನಾವು ಇವತ್ತೇನು, ಹಿಂದೆ ಎಲ್ಲ ಕುಲಪುರೋಹಿತರು ಅಂತ ಇರ್ತಿದ್ರು, ಯೋಚನೆ ಮಾಡಲಿಕ್ಕಿದೆ ಈ ಸಂಗತಿಗಳಲ್ಲಿ, ಆದರೆ ನಾವು ಅದನ್ನು ಮರೆತು ಬಿಟ್ವಿ. ಆಮೇಲೆ ಸ್ನಾನ ಅಂತ ಅನ್ನೋದು ಬಹಳ ಆಯುರ್ವೇದದಲ್ಲಂತೂ ಅದಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂದರೆ, ಇದು ನಮ್ಮ ಈ ದೇಶಕ್ಕೆ ಮಾತ್ರ ಬಹಳ ವಿಶಿಷ್ಟವಾದ ಸಂಗತಿ. ಬೇರೆ ದೇಶದಲ್ಲೆಲ್ಲ ಸ್ನಾನನ ಅಂದರೆ ವಿಚಿತ್ರವಾಗಿ ಒಂದು ನಕ್ಕು ಬಿಡ್ತಾರೆ, ಅಥವಾ ಇದು ಯಾವುದೋ ಬೇರೆ ಅನ್ಯಗ್ರಹದಿಂದ ತಪ್ಪಿಸಿಕೊಂಡು ಬಂದವರು ಅನ್ನೋ ಥರ ನೋಡಿಬಿಡ್ತಾರೆ. ಆದರೆ ಸ್ನಾನಕ್ಕೆ 10 ಫಲ ಅಂತ ಅವರು ಹೇಳ್ತಾರೆ. ಸೌಂದರ್ಯ, ಚರ್ಮದ ಆರೋಗ್ಯ, ಮನಸ್ಸಿನ ಆರೋಗ್ಯ, ದೇಹದ ಒಳಗಿನ ಇಂದ್ರಿಯಗಳು ಬೇಗ ಕೆಲಸ ಮಾಡುವುದಕ್ಕೆ ಬೇಕಾದ ಉತ್ತೇಜನ, ಹೀಗೆ ಬೇಕಾದಷ್ಟು ಫಲವನ್ನು ಹೇಳ್ತಾರೆ. ಇದು ನಮಗೆ ಗೊತ್ತಿಲ್ಲದೇ ಇದ್ದರೂ ಗೊತ್ತಿದ್ರೂ ಸಾಮಾನ್ಯವಾಗಿ ಆಗುವ ಸಂಗತಿ. ಆದರೆ ಅದರ ಜೊತೆಗೆ ಗೊತ್ತಿರಬೇಕಾದ ಸಂಗತಿ ಏನು ಅನ್ನೋದನ್ನು ಹೇಳ್ತಾರೆ. ಸ್ನಾನ ಮಾಡುವುದು ಅಂತನ್ನುವುದು ನಮ್ಮ ದೇಹದ ಹೊರಗಿನ ಕೊಳೆಯನ್ನು ಕಳ್ಕೊಳ್ಳಿಕ್ಕೆ ಅನ್ನೋದು ಒಂದು ಸತ್ಯ. ಅದರ ಜೊತೆಗೆ ನಮಗೆ ಹೊರಗಿನಿಂದ ಮೈಯ ಕೊಳೆಯನ್ನು ತೆಕ್ಕೊಳ್ಳಿಕ್ಕೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳಿವೆ. ಈ ಸೋಪ್ ಬಳಸಿ, ಆ ಸೋಪ್ ಬಳಸಿ, ಮತ್ತೊಂದು ಸೋಪ್ ಬಳಸಿ ಅಂತ. ಆದರೆ ನಾವು ಈ ಸ್ನಾನದಲ್ಲಿ ಬರೀ ಮೈ ಮಾತ್ರ ತೊಳೆಯುವುದಲ್ಲ, ಮನಸ್ಸನ್ನೂ ತೊಳೆಯುವುದಿದೆ. ಯಾಕೆಂದರೆ ಮೈಯ ಕೊಳೆಗಿಂತ 1000 ಪಾಲು ಜಾಸ್ತಿ ಕೊಳೆ ಇರುವುದು ಮನಸ್ಸಿನಲ್ಲಿ. ಅದು ಕೊಳೆ ಶುದ್ಧ ಆಗದೆ ನಾವು ಎಷ್ಟು ಮೈಯಿಂದ ಮೀದು ಬಂದರೂ ಕೂಡ, ಸ್ನಾನ ಮಾಡಿ ಬಂದರೂ ಕೂಡ, ಅದನ್ನು ಮತ್ತೆ ನಾವು ಒಳ್ಳೆಯ ಕೆಲಸಕ್ಕೆ ಕೂತಾಗ ನಮ್ಮನ್ನು ದಾರಿ ಕೆಡಿಸತ್ತೆ ಹೊರತು ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನಮಗೊಂದು ಅನುಭವ ಇದೆ, ಕೂತು ತಕ್ಷಣ ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಒಂದು ಟೆನ್ಷನ್ ಇರುತ್ತೆ. ಇಲ್ಲ, ನಾವು ಅದನ್ನು ಯಾವಾಗ ಬೇಗ ಒಂದು ಶಬ್ದ ಆಗಬೇಕಷ್ಟೇ. ಹೊರಗಿನಿಂದ ನೋಡುವವರಿಗೆ ಒಳಗಿಂದ ಶಬ್ದ ಆಯಿತು, ಪಾತ್ರೆ ಶಬ್ದ ಆಗ್ತಾ ಇದ್ದರೆ ಜಪ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಅಷ್ಟಕ್ಕೋಸ್ಕರ ನಮ್ಮ ಪಾತ್ರೆಯ ಸದ್ದಿರುತ್ತೆ. ಅದು ಯಾಕಾಗತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅಂತಹ ದೋಷಗಳು ತುಂಬ್ಕೊಂಡ್ಬಿಟ್ಟಿದೆ. ಅದನ್ನು ಕೊಳೆಯನ್ನು ಪರಿಹಾರ ಮಾಡುವುದು ಹೇಗೆ? ನೀವು ಮೈಯ ತೊಳೆಯುವಾಗಲೇ ಮನಸ್ಸನ್ನು ತೊಳಿಲಿಕ್ಕಾಗತ್ತೆ ಎಂದರು. ಹೇಗೆ ತೊಳಿಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಶೌಚೇ ಯತ್ನ ಸದಾ ಕಾರ್ಯ ಶೌಚಮೂಲೋ ದ್ವಿಜಸ್ಮೃತಃ ಶೌಚಾಚಾರ ವಿಹೀನಸ್ಯ ಸಮಸ್ತ ನಿಷ್ಠಾನೆಂದು ಗೊತ್ತಾಗುತ್ತೆ. ಈಗ ಫಸ್ಟ್ ಗೊತ್ತಾಗೋದು ದೇವರಿದ್ದಾನ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಅಂದರೆ ಯಾರು? ನಾನು ಅಂದರೆ ಈ ಬಟ್ಟೆ ಅಲ್ಲ, ನಾನು ಅಂದರೆ ಈ ಚರ್ಮದ ಶರೀರ ಅಲ್ಲ, ನಾನು ಅಂದರೆ ಈ ಮೈ ನಾನೇನಾ ಅಲ್ಲ. ನಾನು ಅಂದರೆ ಅದರೊಳಗೆ ಒಂದು ಮನಸ್ಸಿದೆ ಅಂತ ಹೇಳಬೇಕು. ಮನಸ್ಸು ನಾನೇ ಅಂತ ಅಂದ್ಕೊಂಡ್ರೆ ಕೆಲವೊಂದು ಸರ್ತಿ ಹೇಳ್ತೇವೆ ನಾವು ಮನಸ್ಸಿನಿಂದ ಆಲೋಚಿಸ್ತಾ ಇದ್ದೇನೆ ಅಂತ.
ಮನಸ್ಸಿನಿಂದ ನಾನು ಆಲೋಚನೆ. ಹಾಗಾದರೆ ಮನಸ್ಸು ಮತ್ತು ನಾನು ಬೇರೆ. ಈಗ ನಿಮ್ಗೆ ಇದು ಅರ್ಥ ಆಗಬೇಕು ಅಂದರೆ, ನನ್ನ ಪುಸ್ತಕ ಅಂತ ನಾನು ಹೇಳಿದೆ, ನನ್ನ ಪುಸ್ತಕ ಅಂತ ಹೇಳ್ತೇನೆ ಅಂದರೆ ನಾನು ಬೇರೆ, ಪುಸ್ತಕ ಬೇರೆ. ಆಗ ಮಾತ್ರ ನಾನು ನನ್ನ ಪುಸ್ತಕ ಹೇಳ್ಬೋದು. ಇಲ್ಲಾಂದರೆ ನಾನು ಪುಸ್ತಕ ಹೇಳಬೇಕು. ನಾನು ಪುಸ್ತಕ ಅಂತ ಹೇಳಲ್ಲ, ನನ್ನ ಪುಸ್ತಕ ಅಂತ ನಾನು ಹೇಳ್ತಾ ಇದ್ದೇನೆ. ಅದರಿಂದಾಗಿ ಮನಸ್ಸು ನನ್ನದು ಅಂತ ನಾನು ಹೇಳಬೇಕಾದ್ರೆ ಅದು ನನ್ನಗಿಂತ ಬೇರೆಯಾಗಿ ಇದೆ. ಕೆಲವೊಮ್ಮೆ ಹೇಳ್ತೇವೆ ನನ್ನ ಮಾತೇ ಕೇಳಲ್ಲ ಮನಸ್ಸು ಅಂತ. ಹಾಗಾದರೆ ನಾನು ಬೇರೆ, ಮನಸ್ಸು ಬೇರೆ ಆಯಿತು. ಅದನ್ನು ಚೆನ್ನಾಗಿ ಹೇಳಬೇಕು ಅಂದರೆ, ನಮ್ಮ ಪ್ರಕೃತಿಯಲ್ಲಿ ಭಗವಂತ ಇಂಥದ್ದಕ್ಕೆಲ್ಲ ಒಂದು ಉದಾಹರಣೆ ಇಟ್ಟಿದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಒಂದು ತೆಂಗಿನಕಾಯಿ ಇದೆ ಅಂತ ಇಟ್ಕೊಳ್ಳಿ, ಮರದಿಂದ ಬಿತ್ತು, ಮಗು ಕೇಳಿತು ಏನಮ್ಮ ಅಂತ. ಅದು ತೆಂಗಿನಕಾಯಿ. ಸರಿ, ಅಮ್ಮ ಒಳಗೆ ಬಂದಳು, ತೆಂಗಿನಕಾಯಿಯನ್ನು ಕತ್ತಿಯಿಂದ ತೆಗೆದು ಅದರ ಸಿಪ್ಪೆ ತೆಗೆದು ಅದನ್ನು ಹೊರಗೆ ಬಿಸಾಕಿದ್ಲು. ಅಮ್ಮ ಏನು ಬಿಸಾಕ್ತಾ ಇದ್ದಿ? ಅದು ತೆಂಗಿನಕಾಯಿ ಅಲ್ಲ ಮಗು, ಅದು ತೆಂಗಿನ ಸಿಪ್ಪೆ. ತೆಂಗಿನಕಾಯಿ ಅಂದರೆ ಇದು ಒಳಗೆ ಇದೆಯಲ್ವಾ, ಗೆರಟೆಯ ಜೊತೆಗೆ ಇದು ತೆಂಗಿನಕಾಯಿ. ಮನೆಯಲ್ಲಿ ಚೂರು ಸಂಸ್ಕೃತಿ ಹಾಕಿ ಸಂಸ್ಕಾರ ಇತ್ತು. ದೇವ್ರ ಮನೆಯಲ್ಲಿ ಹೋದರು, ತೆಂಗಿನಕಾಯಿ ಒಡೆದ್ರು, ನೈವೇದ್ಯ ಮಾಡಿದರು, ತಂದ ಮೇಲೆ ಅದನ್ನು ಚೆನ್ನಾಗಿ ತುರಿದ್ರು, ಅದರ ಗೆರಟೆಯನ್ನು ಹೊರಗೆ ಬಿಸಾಕಿದ್ರು. ಅಮ್ಮ ಏನದು ಬಿಸಾಕಿದ್ದು? ತೆಂಗಿನಕಾಯಿ ಬಿಸಾಕ್ತಾ ಇದೆಯಾ? ಇಲ್ಲ, ಅದು ತೆಂಗಿನಕಾಯಿ ಅಲ್ಲ ಮಗು, ಅದು ತೆಂಗಿನಕಾಯಿಯ ಗೆರಟೆ. ಈಗ ಬಿಳಿದು ಹೂ ಬಂತಲ್ವ ಇಲ್ಲಿ, ಇದು ನಿಜವಾದ ತೆಂಗಿನಕಾಯಿ. ಸರಿ, ಅದು ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು, ಹಾಗೆ ಹಾಕೋದು ಕಷ್ಟ ಆಯಿತು. ತಾಯಿ ಏನು ಮಾಡಿದ್ಲು, ಅದನ್ನು ಪಾಯಸಕ್ಕೆ ಹಾಕಬೇಕು ಅಂತ ಚೆನ್ನಾಗಿ ರುಬ್ಬಿ ಅದರ ಹಿಂಡಿ ತೆಗೆದು ಪಕ್ಕಕ್ಕಿಟ್ಲು, ಅದರ ನೀರನ್ನು ತೆಗೆದು ಇಟ್ಕೊಂಡ್ಲು. ಅಮ್ಮ ಇದನ್ನು ಯಾಕೆ ಬಿಸಾಕ್ತಾ ಇದ್ದಿ? ಇದು ತೆಂಗಿನಕಾಯಿ ಅಲ್ಲ, ಬಿಳಿ ಅಂತ ಹೇಳಿದಿ. ಹೌದು ಮಗು, ಅದು ತೆಂಗಿನಕಾಯಿ ಹೌದು, ಆದರೆ ಈಗ ಅದು ತೆಂಗಿನಕಾಯಿಯ ಹಿಂಡಿ. ತೆಂಗಿನಕಾಯಿ ನಿಜವಾದದ್ದು ಯಾವುದು ಅಂದರೆ ಇದ್ರ ಒಳಗಿದೆಯಲ್ವಾ, ಇದು ನಿಜವಾದ ತೆಂಗಿನಕಾಯಿ. ಇದನ್ನು ಅಡಿಗೆಗೆ ಹಾಕಿ ಬಳಸಿದರೆ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ನಾವು ತೆಂಗಿನಕಾಯಿ ಅನ್ನೋ ಶಬ್ದ ಹೇಳಿದ್ದೇವಲ್ವ, ತೆಂಗಿನಕಾಯಿ ಅನ್ನುವ ಶಬ್ದ ಈ ರಸ ಇದ್ದಾಗ, ಈ ಒಳಗೆ ಸಾರ ಇತ್ತಲ್ವ, ಈ ಸಾರ ಇದ್ದಾಗ ಆ ಗೆರಟೆಯ ಜೊತೆ ಇದ್ದದ್ದಕ್ಕೂ ತೆಂಗಿನಕಾಯಿ ಅಂತ ಹೇಳಿದೆವು. ಈ ಸಾರ ಇದ್ದಾಗ ಅದರ ಸಿಪ್ಪೆ ಜೊತೆಗೆ ಇದ್ದಾಗಲೂ ಅದಕ್ಕೆ ತೆಂಗಿನಕಾಯಿ ಅಂತ ಹೇಳಿದೆವು. ಎಲ್ಲ ಸಾರ ಇದ್ದರೆ ಅದರ ಹೊರಗಿನ ವಸ್ತುವಿಗೆ ಆ ಹೆಸರು ಬರುತ್ತೆ. ನಮಗೆಲ್ಲ ಈ ಹೆಸರಿದೆ, ನಮಗೆಲ್ಲ ಈ ವಸ್ತುಗಳಿಗೆ ಹೆಸರಿದೆ ಅಂದರೆ ನಮ್ಮ ಒಳಗೆ ಸಾರಭೂತವಾದ ಒಂದು ವಸ್ತು ಇದೆ. ಅದಕ್ಕೆ ನೀವು ಏನು ಹೆಸರು ಕೊಟ್ಟರು ಅದು ನಿಮ್ಮ ಮನಸ್ಸಲ್ಲಿ ಬರಬಹುದು, ಆದರೆ ಅದರ ಸಾರ ಇದೆ ಅನ್ನೋದು ಮಾತ್ರ ಸತ್ಯ. ಈಗ ಬಹಳ ಸರಳವಾಗಿ ಬದುಕುವುದು ಹಿಂದೆ ಹೇಳಿಕೊಟ್ಟಿದ್ರು, ನಾವು ಅದನ್ನು ತುಂಬ ನಾಗರಿಕತೆ ಹೆಸರಲ್ಲಿ ದೊಡ್ಡದು ಮಾಡ್ಕೊಂಡ್ಬಿಟ್ವಿ. ಈಗ ಅದಕ್ಕೂ ಒಂದು ನಮ್ಮ ಪಾಕೆಟಲ್ಲಿ ಒಂದು ದುಡ್ಡು ಬೇರೆ ತೆಗೆದಿಡಬೇಕು, ಒಂದು ಬ್ರಷ್ಗೆ ಅಂತ, ಪೇಸ್ಟಿಗೆ ಅಂತ. ನಮ್ಮ ಹಿಂದೆ ಎಲ್ಲ ಯಾವುದೋ ಮರದ ಎಲೆ ಆಗ್ತಿತ್ತು, ಒಂದು ಕಡ್ಡಿ ಆಗ್ತಿತ್ತು, ಉಜ್ಜಿದ್ರೆ ಮುಗಿದು ಹೋಗ್ತಿತ್ತು. ನಿಮ್ಮ ಇದೆಲ್ಲ ವ್ಯರ್ಥ ಅಂತ ಹೇಳಿದವರೇ ಇವಾಗ ಮತ್ತೆ ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪಿದೆ, ನಿಮ್ಮ ಟೂತ್ಪೇಸ್ಟ್ನಲ್ಲಿ ನೀಮಿದೆ, ನಿಮ್ಮ ಪೇಸ್ಟ್ನಲ್ಲಿ ಚಾಕೋಲಿದೆ. ಅವರೇ 1920ಕ್ಕೆ ಬಂದು ಕಾಲ್ಗೇಟ್ ಕಂಪನಿಯವರು ಈ ದೇಶಕ್ಕೆ ಬಂದು ಇದೆಲ್ಲ ವ್ಯರ್ಥ ಅಂತ ಹೇಳಿದವರೇ ಇವತ್ತು ಅದನ್ನೇ ಮತ್ತೆ ತಮ್ಮ ಪೇಸ್ಟಲ್ಲಿ ಸೇರಿಸಿ ನಮಗೆ ಅದನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಸರಳವಾಗಿ ಬದುಕಿದ್ವಿ, ಅದರಿಂದ ಯಾವತ್ತೂ ಹಲ್ಲೂ ಕೆಡ್ತಾ ಇರಲಿಲ್ಲ, ಬಾಯೂ ವಾಸನೆ ಬರ್ತಾ ಇರಲಿಲ್ಲ, ಬೆವರು ವಾಸನೆ ಬರ್ತಿರಲಿಲ್ಲ. ಇದೆಲ್ಲ ತುಂಬ ಯೋಚನೆ ಮಾಡಲಿಕ್ಕಿದೆ ಈ ಸಂಗತಿಗಳಲ್ಲಿ, ಆದರೆ ನಾವು ಅದನ್ನು ಮರೆತು ಬಿಟ್ವಿ. ಆಮೇಲೆ ಸ್ನಾನ ಅಂತ ಅನ್ನೋದು ಬಹಳ ಮಲಗಿದ್ದು ಎದ್ದ ಸಂದರ್ಭದಲ್ಲಿ ದೇಹ ಅಷ್ಟೊತ್ತು ರೆಸ್ಟ್ ತೆಗೆದುಕೊಂಡಿರುತ್ತೆ. ಅದರಿಂದಾಗಿ ದೇಹದ ಇಡೀ ಪ್ರಾಣಶಕ್ತಿ ಅನ್ನೋದು ಸಮಾನವಾಗಿ ಎಲ್ಲ ಕಡೆಗೆ ಹಂಚಿ ಕೈಯಲ್ಲಿ ಯಾವಾಗಲೂ ಶುದ್ಧವಾದ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅದು ಯಾರೋ ಒಬ್ರಿಗಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ. ವೇದ ಹೇಳುತ್ತೆ, ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಃ, ಅಯಮ್ಮೇ ವಿಶ್ವಭೇಷಜಃ, ಅಯಂ ಶಿವಾಭಿಮರ್ಶನಃ ಅಂತ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ದೇಹದಲ್ಲಿ ಸಹಜವಾಗಿ ನಾವು ಉಸಿರಾಡ್ತೇವಲ್ವಾ, ಹೊರಗಿನ ಪ್ರಾಣಶಕ್ತಿಯನ್ನು ಒಳಗೆ ತೆಗೆದುಕೊಂಡ ಮೇಲೆ ನಮ್ಮ ದೇಹದಲ್ಲಿ ಹಾದು ಹೋದಂಥ ಆ ಪ್ರಾಣಶಕ್ತಿ ಕೈಯಲ್ಲಿ, ಕಾಲು ಬೆರಳಲ್ಲಿ, ನೆತ್ತಿಯಲ್ಲಿ ಯಾವಾಗಲೂ ಪ್ರಸಾರ ಆಗ್ತಾ ಇರುತ್ತೆ. ಆ ಪ್ರಸಾರ ಆಗುವುದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರ್ತಿ ಕಣ್ಣು ಬಿಡುವುದಕ್ಕೆ ಸ್ವಲ್ಪ ನಮಗೆ ಈ ವಿಷಯ ಗೊತ್ತಿಲ್ಲದೇ ಇದ್ದರೂ ನಾವು ಮಾಡೋದು ಹಾಗೇನೆ. ಎದ್ದ ತಕ್ಷಣ ಏನು ಮಾಡ್ತೇವೆ, ಕಣ್ಣನ್ನು ಒಂದು ಸರ್ತಿ ಉಜ್ಜುಕೋತೇವೆ, ಕೈಯನ್ನು ಹೀಗೀಗೆ ಅನ್ಕೋತೇವೆ. ನಮ್ಗೆ ಗೊತ್ತಿಲ್ಲದ ಅವ್ರು ಹೇಳಿದರು, ನಿಮ್ಗೆ ಹೇಗೂ ಮಾಡ್ತಿರಲ್ವಾ, ಅದರ ಜೊತೆಗೆ ಒಂದು ಸ್ಮರಣೆ ಮಾಡಿಕೊಳ್ಳಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ಚೆನ್ನಾಗಿ ಉಜ್ಜಿ ನಾವು ಕಣ್ಣನ್ನು ಒಂದು ಸರ್ತಿ ತಿಕ್ಕೊಂಡೆವು ಅಂತಂದರೆ ಬೇಗ ಜಾಗೃತ ಆಗುತ್ತೆ. ಏನಾಗ್ತಾ ಇದೆ ಅಂತ ಹೊರಗಿನ ವಸ್ತುಗಳ ಜೊತೆಗೆ ನಮಗೆ ಸಂಪರ್ಕ ಬಹಳ ಬೇಗ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಾಣಶಕ್ತಿಯನ್ನು ಕಣ್ಣಿನಲ್ಲಿ ಉಜ್ಜಿ ಈ ಮಧ್ಯದಲ್ಲಿರುವ ವಿಶ್ವ ಅನ್ನೋದು ನಮಗೆ ಎಲ್ಲ ವಸ್ತುಗಳನ್ನು ತಿಳಿಲಿಕ್ಕೆ ಅನುಕೂಲ ಮಾಡಿಕೊಡುವ ಶಕ್ತಿ ಅದು. ಪ್ರತಿಯೊಂದು ಕಣ್ಣು, ಮೂಗು, ಬಾಯಿ ಇಂದ್ರಿಯಗಳು ಏನಿವೆ ಆ ಎಲ್ಲ ಇಂದ್ರಿಯಗಳು ಜಾಗೃತ ಆಗುವ ಕೆಲಸವನ್ನು ಈ ಹುಬ್ಬಿನ ಮಧ್ಯಭಾಗ ಮಾಡುತ್ತೆ. ಅದನ್ನು ನಾವು ಆಜ್ಞಾಚಕ್ರ ಅಂತ ಮತ್ತೆ ಯೋಗದ ಶಾಸ್ತ್ರದಲ್ಲಿ ನೋಡಲಿಕ್ಕಿದೆ. ಆದರೆ ಈ ಎಚ್ಚರ ಆಗುವುದಕ್ಕೋಸ್ಕರವಾಗಿ ನಮ್ಮ ಪ್ರಾಣಶಕ್ತಿಯನ್ನು ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಕೊಟ್ಟದ್ರಿಂದಾಗಿ ನೆನಪಿಸ್ಕೊಂಡೆವು, ನಮ್ಮ ಕೈಯಲ್ಲಿ ಇಂತಹ ದೇವತೆಗಳು ನಿಂತು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂತ. ಭೂಮಿಯನ್ನು ಮುಟ್ಟುವ ಮುಂಚೆ ಮತ್ತೆ ಹೇಳಿದರು ಏನು, ಮೊದಲಿಗೆ ಹೇಳುವಾಗ
ಈಗ ನೋಡಿ, ದೇವರು ಬೇಕಾಗಿಲ್ಲ ಅಂತ ಹೇಳೋರ ವಾದ. ಒಂದು ವೀಳ್ಯದೆಲೆ ಇದೆ, ಅದಕ್ಕೊಂಚೂರು ಹಿಂದಕ್ಕೆ ಸುಣ್ಣ ಹಚ್ಚಿ ಅಡಿಕೆ ಹಾಕಿ ನೀವು ಅದನ್ನು ಮಡಚಿ ಬಾಯಿಗೆ ಹಾಕ್ಕೊಳ್ತೀರಿ. ವಸ್ತುತಃ ನೀವು ಮೊದಲು ಹಾಕಿಕೊಳ್ಳುವ ವೀಳ್ಯದೆಲೆ ಕೆಂಪಗಿದೆ, ಹಸಿರಿದೆ. ಆಮೇಲೆ ಅದರಲ್ಲಿ ಹಾಕುವ ಸುಣ್ಣ ಬಿಳಿ ಇದೆ, ಇನ್ನು ಅಡಿಕೆ ಅಂತೂ ಕಪ್ಪೋ ಇನ್ನೇನೋ ಆಗಿರುತ್ತೆ. ಅದೆಲ್ಲ ಮಿಕ್ಸ್ ಮಾಡಿ ನೀವು ಬಾಯಿಗೆ ಹಾಕ್ಕೊಂಡು ತಿಂದ ಮೇಲೆ ನಾಲಿಗೆ ಎಲ್ಲ ಕೆಂಪಾಗುತ್ತೆ. ಹಾಗೇ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇದೆಲ್ಲ ಒಟ್ಟು ಸೇರಿ ಈ ಶರೀರ ಆಗಿದೆ. ಅದಕ್ಕೊಂದು ಪ್ರತ್ಯೇಕ ಜೀವದ ಅಗತ್ಯ ಇಲ್ಲ ಅನ್ನೋದು ವಾದ ವಸ್ತುತಃ. ಆದರೆ ಕೇಳಲಿಕ್ಕೆ ಚೆನ್ನಾಗಿದೆ, ಹೀಗೆ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಹೌದಲ್ವಾ, ಇದೇ ಕರೆಕ್ಟು, ಹೀಗೆ ಎಲ್ಲ ಆಗೋದು ಅಂತ. ಆದರೆ ಅವರು ಹೇಳ್ತಾರೆ ಹಾಗೆ ಅಷ್ಟೇ ಅಲ್ಲ, ಅಲ್ಲಿ ಬರೀ ಕೆಂಪಾಯ್ತಷ್ಟೇ. ಇಲ್ಲಿ ಏನೇನಾಗ್ತಾ ಇದೆ, ಅದರಲ್ಲಿ ಚಟುವಟಿಕೆ ಆಗ್ತಾ ಇದೆ. ಈ ಚಟುವಟಿಕೆ ಅನ್ನೋದೇನು, ಯಾವಾಗಲೂ ಚೇತನದ ಧರ್ಮ, ಜಡದ ಧರ್ಮ ಅಲ್ಲ. ಮಣ್ಣು ಮಾತಾಡುವುದಿಲ್ಲ, ನೀರು ಮಾತಾಡುವುದಿಲ್ಲ, ಗಾಳಿ ಮಾತಾಡುವುದಿಲ್ಲ, ಬೆಂಕಿ ಮಾತಾಡುವುದಿಲ್ಲ, ಆಕಾಶ ಮಾತಾಡುವುದಿಲ್ಲ. ಆದರೆ ಈ ಒಟ್ಟು ಸೇರಿದಾಗ ಮಾತು ಹೆಂಗೆ ಬಂತು? ಇದಿಷ್ಟು ಒಟ್ಟು ಸೇರಿದಾಗ ಆಲೋಚನೆ ಹೇಗೆ ಬಂತು? ಇದಿಷ್ಟು ಒಟ್ಟು ಸೇರಿದಾಗ ಬೇರೆ ಬೇರೆ ಥರದ ಕ್ರಿಯೆಗಳು ಹೇಗಾಯಿತು? ಇದೆಲ್ಲದಕ್ಕಿಂತ ಮೀರಿ ಇನ್ನೊಂದಿದೆ. ನಾನು ಆಗ ಹೇಳಿದ್ದು, ಅಕಸ್ಮಾತ್ ಅಷ್ಟೇ ಶರೀರ ಆಗಿದ್ದರೆ ದೇಹ ಬಿದ್ದು ಹೋದ ಮೇಲೂ ಅಲ್ಲೇ ಇದೆ. ನೀವು ಹೇಳಿದ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಶರೀರ ಅಲ್ಲೇ ಇದೆ, ಆಗ ಅದು ಮಾತಾಡ್ತಾ ಇಲ್ಲ. ಅದಕ್ಕಿಂತ ಬೇರೆಯದೇ ಆದ ಒಂದು ಜೀವ ಇದೆ. ಆ ಜೀವ ತಾನೇ ಹೋಗುವುದೂ ಅಲ್ಲ, ತಾನೇ ಬರುವುದೂ ಅಲ್ಲ. ಅದಕ್ಕಿಂತ ಇನ್ಯಾರೋ ಒಬ್ಬ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ, ಮನಸ್ಸು ಮೊದಲಾದ 5 ಇಂದ್ರಿಯಗಳನ್ನು ಜೊತೆಗೆ ಕರ್ಕೊಂಡು ಹೋಗಿ ಆ ಶರೀರದೊಳಗೆ ನಿಲ್ಲತ್ತೆ. ಅದರಿಂದಾಗಿ ಮನುಷ್ಯ ಎಚ್ಚೆತ್ತುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ. ಸರಿ, ಅದರ ಮೇಲೆ ಯೋಚನೆ ಮಾಡ್ತಾ ಹೋದರೆ ಜೀವ ಕ್ಷಣ ತೀರಾ ಅಲರ್ಜಿ ಆಗಿಬಿಡುತ್ತೆ. ಅದರಿಂದಾಗಿ ನೀರು ಅನ್ನೋದು ಹೇಗೆ ಪ್ರಕೃತಿಯಲ್ಲಿ ಸಿಗುತ್ತೋ ಹಾಗೆ ಅದಕ್ಕೆ ತತ್ತತ್ತೋಯಂ ಸದಾ ವಸೇತ್ ಅಂತ, ಆಯಾ ಜಾಗದ ನೀರನ್ನೇ ಉಪಯೋಗಿಸಿ ಅಂತ ಅಲ್ಲಲ್ಲಿಯ ಕಾಲಕ್ಕೆ. ಇದು ಸ್ನಾನಕ್ಕೂ ಆಯಿತು, ಶೌಚಕ್ಕೂ ಆಯಿತು, ಕುಡಿಲಿಕ್ಕೂ ಆಯಿತು, ಎಲ್ಲದಕ್ಕೂ ಆಯಿತು. ಹಾಗೆ ನೋಡಿ, ಸಾಮಾನ್ಯ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಳೆಯಲ್ಲಿ ನೆನೀತಾವೆ, ಎಲ್ಲೋ ನೀರು ಕುಡಿತಾವೆ, ಎಲ್ಲೋ ರಸ್ತೆಯಲ್ಲಿರ್ತಾ ಕುಡಿತಾ, ಯಾವತ್ತಾದರೂ ಜ್ವರ ಬರುತ್ತಾ? ಯಾವತ್ತಾದರೂ ತಲೆ ಬಿಸಿ ಮಾಡ್ಕೊಂಡು ಓಡಾಡುತ್ತಾ? ಇಲ್ಲ. ನಮಗೆ ಮಳೆ ನೀರು ಹನಿ ಬಿತ್ತು ಅಂತ ಡೌಟ್ ಬಂದ ತಕ್ಷಣ ಜ್ವರ ಬಂದುಬಿಡುತ್ತೆ. ನಮ್ಮ ಪರಿಸ್ಥಿತಿ ಅಷ್ಟು ದುರ್ಬಲವಾಗಿಬಿಟ್ಟಿದೆ. ಆದರೆ ಆ ದೌರ್ಬಲ್ಯವನ್ನು ನಾವು ಕಳ್ಕೊಳ್ಳುವಷ್ಟು ಸ್ವಲ್ಪ ಮಾನಸಿಕ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೋಸ್ಕರ ಅವರು ಹೇಳಿದರು, ಮುಖ್ಯವಾಗಿ ಆಚಮನೆ ಅಂತ ಅನ್ನೋದು ಸ್ನಾನದ ಅರ್ಥ. ಸ್ನಾನ ರೂಪೋ ನಿಗದ್ಯತೆ, ಅದು ಸ್ನಾನವೇ. ಆಚಮನೆ ಮಾಡುವುದು ಅಂದರೆ ಒಂದು ಸ್ನಾನ ಅಂತ ಅರ್ಥ ಅಂತ. ಇಲ್ಲ ನಮಗದು ಮಂತ್ರ ಗೊತ್ತಿಲ್ಲ ಅಥವಾ ಅಂಥ ಅಧಿಕಾರ ಇಲ್ಲ ಅಂತಾದಾಗ ಅವರಿಗೆ ನಾಮತ್ರಯೇಣ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಮಂತ್ರದಿಂದ ಆಚಮನೆ ಮಾಡುವ ಕ್ರಮವನ್ನು ಹೇಳುತ್ತಾರೆ. ಸರಿ, ಜಲಪ್ರಾಶ್ ಅಂದರೆ ನೀರನ್ನು ತೆಗೆದುಕೊಳ್ಳುವುದು 3 ಬಾರಿ ಆದಮೇಲೆ ಗೋವಿಂದಾಯ ನಮಃ, ವಿಷ್ಣವೇ ನಮಃ 2 ಕೈಗಳನ್ನು ಉಜ್ಜಿಕೊಳ್ತೇವೆ. ಕರತಲ ಕರ ಪೃಷ್ಠಾಭ್ಯಾಂ ನಮಃ. ಕರತಲ ಕರ ಪೃಷ್ಠ, ಇದು ಕರತಲ, ಇದು ಕರಪೃಷ್ಠ, ಇದೆರಡನ್ನು ಕೂಡ ಉಜ್ಜಿಕೊಳ್ಳುವುದು ನಾವು ಕೈಯನ್ನು. ಅಂದರೆ ಕೈಯನ್ನು ಶುದ್ಧಿ ಮಾಡ್ಕೊಂಡು ನೀರು ಹಾಕಿ ತೊಳೆದುಕೊಳ್ಳೋದು. ನೀವು ನೋಡ್ತೀರಿ ಡಾಕ್ಟ್ರು ಅವ್ರು ಏನು ಮಾಡಿದರೂ ಕೂಡ ಒಂದು ಸರ್ತಿ ಅಲ್ಲೊಂದು ಸೋಪ್ ಇದು ವಾಟರ್ ಇರುತ್ತೆ, ಒಂದು ಸರ್ತಿ ಹಿಂಗೆ ತೊಳ್ಕೊತಾ ಇರ್ತಾರೆ. ನಮ್ಗೆ ಅದು ನೋಡುವಾಗ ಆಶ್ಚರ್ಯ ಅನಿಸುತ್ತೆ. ನಮಗೆ ನಮ್ಮ ಜಪದಲ್ಲಿ ಅದನ್ನೇ ಹೇಳ್ಕೊಟ್ರೆ ಇದು ಯಾಕೆ ಮಾಡಬೇಕು, ಎಲ್ಲ ಪ್ರತಿ ಸರ್ತಿ ಏನಪ್ಪ ಕೈ ತೊಳಿಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಆದರೆ ವಸ್ತುತಃ ಇದು ಕೂಡ ಮತ್ತೆ ಹೈಜಿನಿಕ್. ಮುಂದೆ ಮಾಡುವ ಪ್ರತಿಯೊಂದು ಕ್ರಿಯೆಗಲ್ಲೂ ಕೂಡ ನಾವು ಶುಚಿಯನ್ನು ಕಾಪಾಡಿಕೊಂಡು ಬರಬೇಕು ಅನ್ನೋದು ತಾತ್ಪರ್ಯ. ನೋಡಿ, ಇಂಥ ಅಂದರೆ ಗಾಯತ್ರಿಯ ಮಂತ್ರ ಎಷ್ಟು ಅಪೂರ್ವವಾದದ್ದು ಅಂತ ಇಷ್ಟು ಶೌಚವೇ ತಿಳಿಸ್ತಾ ಇದೆ ನಮಗೆ. ಇಷ್ಟು ಶೌಚವನ್ನು ಸಂಪಾದಿಸಿದ ಮೇಲೆ ಆ ಗಾಯತ್ರಿಯ ಅರ್ಥ ಅನ್ನೋದು ನಮಗೆ ಅಷ್ಟು ಚೆನ್ನಾಗಿ ಹೊಳಿಲಿಕ್ಕೆ ಸಾಧ್ಯ. ನಾವು ಸಹಜವಾಗಿ ಒಂದು ಸಣ್ಣ ಪ್ರಾರ್ಥನೆಯ ರೂಪದಲ್ಲಿ ಫಲ ಕೊಟ್ಟೇ ಕೊಡುತ್ತೆ. ಬ್ರಹ್ಮಾಸ್ತ್ರ ಅಂತ ನಾವು ಕೇಳುತ್ತೇವೆ ಮಹಾಭಾರತ ರಾಮಾಯಣಾದಿಗಳಲ್ಲಿ. ಅದಕ್ಕೆ ಬಳಸ್ತಾ ಇದ್ದ ಮಂತ್ರ ಬೇರೆ ಯಾವುದೂ ಅಲ್ಲ. ಬ್ರಹ್ಮಾಸ್ತ್ರ ಅಂದರೆ ಕ್ಷಣ ಮಾತ್ರದಲ್ಲಿ ಇಡೀ ಪ್ರಪಂಚವನ್ನು ದಹಿಸಬಲ್ಲ ಮಂತ್ರ ಅದು. ಅದಕ್ಕೆ ಬಳಸ್ತಾ ಇದ್ದದ್ದು ನಾವು ಈಗ ಜಪ ಮಾಡುವ ನಿತ್ಯದ ಗಾಯತ್ರಿ ಮಂತ್ರವೇ. ಆದರೆ ನಾವು ಮಾಡಿದರೆ ಏನೂ ಆಗಲ್ಲ. ಅವರು ಬರೀ ಹುಲ್ಲು ತೆಗೆದು ಮಂತ್ರವನ್ನು ಯೋಚನೆ ಮಾಡಿ ಹೀಗೆ ಹಾಕಿದರೆ ಪ್ರಪಂಚ ಢಮಾರ್ ಅಂತ ಸುಟ್ಟೋಗ್ತಿತ್ತು. ಯಾಕಿದು? ಅವರಲ್ಲಿ ಅಷ್ಟು ಶೌಚ ಇತ್ತು, ಅಷ್ಟು ನಿಷ್ಠೆ ಇತ್ತು, ಅಷ್ಟು ನಂಬಿಕೆ ಇತ್ತು, ಅಷ್ಟು ಶ್ರದ್ಧೆ ಇತ್ತು, ಅದನ್ನು ನಂಬುತ್ತಾ ಇದ್ದರು, ಅದು ಅವರಿಗೆ ಫಲ ಕೊಡ್ತಾ ಇತ್ತು. ನಾವು ಅಯ್ಯೋ ಅದೆಲ್ಲರೀ ಪುರಾಣದಲ್ಲಿ ಮಾತ್ರ ಆಗೋದೇ ಸಾಧ್ಯ ಇಲ್ಲ, ಹೇಗ್ರಿ ಆಗುತ್ತೆ, ನಾವು ಎಷ್ಟೆಲ್ಲ ಮಾಡ್ತೀವಿ ಏನೂ ಆಗಲ್ಲ. ನಮ್ಮ ಮೆಕ್ಯಾನಿಕಲ್ ಆದ ಮಾತಿನಿಂದ ಸಿಗುವಂಥದ್ದಲ್ಲ ಅದು. ಮೆಕ್ಯಾನಿಕಲ್ನ ಜೊತೆಗೆ ಮಾನಸಿಕವಾದ ಇನ್ವಾಲ್ವ್ಮೆಂಟು ಅದರ ಜೊತೆಗೆ ಸೇರಬೇಕು. ಏನು ಬೇಡಲಿಕ್ಕಿಲ್ಲ ಅಂದರೂ ದೇವರನ್ನು ಬೇಡ್ತಾ ಇರಬೇಕು. ಏನು ಅಂತ, ನನಗೆ ಒಳ್ಳೆಯ ಜ್ಞಾನ ಬರಲಿ, ಒಳ್ಳೆಯ ವಿದ್ಯೆ ಸಿಗಲಿ, ಒಳ್ಳೆಯ ಗುರುಗಳು ಸಿಗಲಿ, ಸಾತ್ವಿಕವಾದ ಯೋಚನೆಗಳೇ ನನ್ನಲ್ಲಿ ಕುಣಿದಾಡ್ತಾ ಇರಲಿ ಅನ್ನುವ ಪ್ರಾರ್ಥನೆಗಳನ್ನು, ಒಳ್ಳೆಯದನ್ನು ಒಳ್ಳೆಯವರ ಹತ್ರನೇ ಕೇಳ್ತಾ ಇದ್ದರೆ ಮತ್ತೆ ಏನೂ ಕೇಳದೇ ಇರುವುದಕ್ಕೂ ದೇವರನ್ನು ಕೇಳುವುದಕ್ಕೆ ನಮಗೆ ಶಕ್ತಿ ಸಿಗುತ್ತೆ. ಆ ಥರದ ಅಹೈತುಕಿ ಅವ್ಯವಹಿತ. ಅವ್ಯವಹಿತ ಅಂದರೆ ಆಗ ಹೇಳಿದ್ದು. ವ್ಯವಹಿತ ಅಂದರೆ ಬಿಟ್ಟು 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 ಅಥವಾ
ನಮಗೆ ನವರಾತ್ರಿ ಬಂದಾಗ ಮುಗೀತು, ದುರ್ಗೆ ಬಿಟ್ಟರೆ ಬೇರೆ ಕಾಣುವುದೇ ಇಲ್ಲ. ಮತ್ತೆ ರಾಮನವಮಿ ಬಂದಾಗ ರಾಮದೇವರು, ಅದು ರಾಮರಾತ್ರೋತ್ಸವ 9 ದಿವಸ. ಅಂದರೆ ನಮ್ಗೆ ಅದೆಲ್ಲ ಒಂದು ಎಜೆಂಡಾ. ದೇವರನ್ನು ನಾವು ನಮ್ಮ ಕೆಲಸಗಳಿಗೋಸ್ಕರ ಆಯಾ ಕಾಲದಲ್ಲಿ ಉಪಯೋಗಿಸಿಕೊಳ್ಳುವುದು. ಗುರುವಾರ ಬಂದರೆ ನಮಗೆ ರಾಯರು, ಶುಕ್ರವಾರ ಬಂದರೆ ದುರ್ಗಾ, ಶನಿವಾರ ಬಂದರೆ ಅವನೊಬ್ಬ ಇದ್ದಾನೆ ಪಾಪದವನು ಶನೀಶ್ಚರ, ಅವನನ್ನು ತಂದು ಇಲ್ಲಿ ಒತ್ತಿ ಕೂಡಿಸಿಬಿಡ್ತಾರೆ. ಭಾನುವಾರ ಬಂತು ಅಂದರೆ ಅದು ಎಲ್ಲ ರಜೆ, ಯಾವುದೂ ಇಲ್ಲ ನಮಗೇನು ಅಂದರೆ ವೈಯಕ್ತಿಕ ಪಾರ್ಟಿ ಕ್ಲಬ್ಗಳಿಗೆ ದಿನ ಅದು. ಸೋಮವಾರ ಬಂತು ಅಂದರೆ ಮತ್ತೆ ರುದ್ರದೇವರು, ಮಂಗಳವಾರ ಬಂತು ಅಂದರೆ ಮತ್ತೆ ಪಾರ್ವತಿ, ಬುಧವಾರ ಬಂತು ಅಂದರೆ ಅವಾಗ ಒಂದು ದಿವಸ ಇರಲಿ, ಅವನು ಪಾಪ ನಮ್ಮ ಜೊತೆಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ವಿಷ್ಣು. ಹೀಗೆ ಯಾವುದೋ ವ್ಯವಹಾರದ ದೃಷ್ಟಿಯಿಂದ ವ್ಯವಹಿತ ಮಧ್ಯೆ 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 ತಡೆ ತಂದು ಯಾವುದೋ ಕಾಲಕ್ಕೆ ಯಾರ್ಯಾರನ್ನೋ, ಯಾವುದರಲ್ಲೂ ನಿಷ್ಠೆ ಇಲ್ಲ, ಯಾವುದರಲ್ಲೂ ನಿಸ್ಸಂಶಯವಾದ ಭಕ್ತಿ ಇಲ್ಲ. ಈ ಭಕ್ತಿ ಬಹಳ ದಿವಸ ಉಳಿಯುವುದಿಲ್ಲ. ಕೆಲವೊಂದು ಸರ್ತಿ ಏನಾಗುತ್ತೆ, ನಮಗೆ ಯಾವುದೋ ಒಂದು ಉದ್ದೇಶ ಇದ್ದಾಗ ಭಾರಿ ಕ್ರಮ ಪ್ರಕಾರ ಬೆಳಿಗ್ಗೆ 6 ಗಂಟೆಯಿಂದ 6 ಗಂಟೆಗೆ ಹೋಗಿ ಹೆಜ್ಜೆ ಪ್ರದಕ್ಷಿಣೆ ಹಾಕಿ ನಮ್ಮ ದೀಪಗಳನ್ನು ಹಚ್ಚಿಟ್ಟು ಉರುಳು ಸುತ್ತು ಬಂದು ಎಲ್ಲ ನಮಸ್ಕಾರ ಮಾಡಿರ್ತಾರೆ. ಯಾವುದೋ ಒಂದು ಉದ್ದೇಶ ಈಡೇರಿದ ಮೇಲೆ ಆಮೇಲೆ ಆ ದೇವಸ್ಥಾನದ ಅಡ್ರೆಸ್ಸೇ ಮರ್ತೋಗ್ಬಿಡುತ್ತೆ. ಯಾವುದೋ ಬೇರೆ ದೇಶದಲ್ಲೋ ದೊಡ್ಡ ಕೆಲಸದಲ್ಲೋ ಫಿಕ್ಸ್ ಆಗಿ ಹೋದ್ಮೇಲೆ ಮರ್ತೇ ಹೋಗ್ಬಿಡುತ್ತೆ. ಆ ಥರ ಅಲ್ಲ, ವ್ಯವಹಿತವಲ್ಲದ ಪ್ರೀತಿಯ